ಹತ್ತಿರ ಇದ್ದಿದ್ದರೆ ಏನು ಚಂದವೋ. ನನಗೆ ನಾನು ಅನ್ಯಾಯ ಮಾಡಿಕೊಂಡೆ. ಅಂದರೆ ಊಟ ತಿಂಡಿ ಟೈಮ್ ಸರಿಯಾಗಿ ಮಾಡ್ತಾ ಇರಲಿಲ್ಲ, ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ. ನನ್ನ ಶೂಟಿಂಗಲ್ಲಿ ಹಿಂಗೇನೆ ಬಿಡ್ತಾನೆ ಇರಲಿಲ್ಲ, 3 ಗಂಟೆ ಆದ್ರೂ ಹಿಂಗೆ ಮಾಡಿ ಮಾಡಿ ನಾನು ಊಟ ಮಾಡಿದ್ದೇನೆ. ಅದೇ ಎಫೆಕ್ಟ್ ಆಗಿ ನಾನು ಒಂದು ಕಿಡ್ನಿ ಹೋಯಿತು. ಎಸ್ ಉಮೇಶ್ ಸರ್, ಅವಳೇ ನನ್ನ ಹೆಂಡತಿ ಸಿನಿಮಾ ನೋಡಿದ್ರು ಮರೆಯೋಕ್ಕೆ ಸಾಧ್ಯವಿಲ್ಲ. ಸಿನಿಮಾದ ನಿರ್ದೇಶಕರು ಇಲ್ಲ, ಹುಟ್ಟೂರು ಅಂದರೆ ನಮ್ಮ ತಂದೆ ತಾಯಿ ಸ್ವಲ್ಪ ಮಂಡ್ಯದಿಂದ ಆ ಕಡೆ ಹಳ್ಳಿಯಿಂದ ಬಂದವರು. ಬಟ್ ನಮ್ಮ ತಂದೆ 1964 ಇಸ್ವಿನಲ್ಲೇ ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದ್ದು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ, ಇದೇ ಮಾಗಡಿನಲ್ಲಿ ನಮ್ಮ PWD ಕ್ವಾರ್ಟರ್ಸ್ ಇದೆ ನೋಡಿ, PWD. ಹಾಂ, ಅಲ್ಲಿ ಅಲ್ಲೇ ಹುಟ್ಟಿದ್ದು. ನಾವು ಇಡೀ ಬೆಂಗಳೂರಿಗೆ ನೀರು ಕೊಡುವಂಥ ಜಾಗ ಇದೆ ನೋಡಿ, ಮಂಚಿನಬೆಲೆ ಡ್ಯಾಮ್ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ ತಿಪ್ಪಗೊಂಡನಹಳ್ಳಿ ಡ್ಯಾಮ್, ಅಲ್ಲೇ ಮೇಲ್ಗಡೆ ಕ್ವಾರ್ಟರ್ಸ್ ಇದೆ, ಅಲ್ಲೇ ನಾನು ಹುಟ್ಟಿದ್ದು. ಇದೇ ಬೆಂಗಳೂರು ಮಾಗಡಿನಲ್ಲಿ. ಅದಕ್ಕೋಸ್ಕರ ನಾನು ಬೆಂಗಳೂರಿನವನೇ ಅಂತ ಹೇಳ್ಕೊತೀನಿ. ತುಂಬ ಸಂತೋಷ. ಬಾಲ್ಯ ಒಂಥರ ವಿಚಿತ್ರ ಆಗಿತ್ತು. ವಿಚಿತ್ರ ಅಂತ ಅಂದರೆ ಎಲ್ಲ ಮಕ್ಕಳು ತಂದೆ ತಾಯಿ ಕಸ್ಟಡಿಯಲ್ಲಿ ಬೆಳೀತಾರೆ. ನಮ್ಮ ತಂದೆನೂ ಹಂಗೆ ಅಚ್ಚುಕಟ್ಟಾಗಿ ಬೆಳೆಸಿದ್ರು. ಗೌರ್ಮೆಂಟ್ ಸರ್ವೆಂಟ್ ನಮ್ಮ ತಂದೆ. ಕಷ್ಟದಲ್ಲಿ ಒಂದು ಗೌರ್ಮೆಂಟ್ ಅಲಾಟ್ ಮಾಡಿದ 4,000 ರೂಪಾಯಿಲಿ ಒಂದು 30-40 ಜಾಗ ಮಾಡಿಕೊಂಡು ಒಂದು ಸಣ್ಣದಾಗಿ ಮನೆ ಕಟ್ಕೊಂಡು ನಾವು ಒಂದು ಕಡೆ ಒಂದು ಸಣ್ಣದಾಗಿ ಇರೋ ಚಿಕ್ಕ ರೂಮಲ್ಲಿ 7 ಜನ ಮಕ್ಕಳು. ನಮ್ಮ ತಂದೆಗೆ 7 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು, ಮಧ್ಯದವ್ರು ನಾನು. ಒಂದು ಪುಟ್ಟದಾಗಿ ಇರೋ ಮನೇಲಿ ನಾವು ಇಷ್ಟು ಜನ ಇದ್ಕೊಂಡು ಹೊರಗಡೆ ಒಂದು ಸ್ವಲ್ಪ ದೊಡ್ಡದಾಗಿರೋ ಪೋರ್ಷನ್ ಬಾಡಿಗೆ ಕೊಟ್ಟಿದ್ದರು. ಆ ಬಾಡಿಗೆ ಕೊಟ್ಟಂಥ ವ್ಯಕ್ತಿ ಒಬ್ಬ ಮಲಯಾಳಿ ಒಂದು ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಬಾಡಿಗೆ ಕೊಟ್ಟವನು. ಅನಂತರ ಒಂದು 6 ತಿಂಗಳು ಪೆಂಡಿಂಗ್ ಇಟ್ಕೊಂಬಿಟ್ಟಿದ್ದ. ನಮ್ಮ ತಂದೆ ಕೇಳೋಕೆ ಹೋದರೆ ಒಂದು 5 ಡೇ ಇಬ್ಬರಿಗೂ ಗಲಾಟೆಯಾಗಿ ಅವನು ಹೊಡೆದು ಸಿಕ್ಕಿದ ಸೌದೆ ಅಂಗಡಿಯಿಂದ ರಸ್ತೆಯಲ್ಲಿ ಓಡಿಸ್ಕೊಂಡು ಎಲ್ಲ ಗಲಾಟೆಯಾಗಿ ಪಾಪ ನಮ್ಮ ತಂದೆ 6 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು. ವಾಣಿ ವಿಲಾಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ 6 ತಿಂಗಳು. ನನಗೆ ನಮ್ಮ ತಂದೆ ಇಲ್ವಲ್ಲ ಅನ್ನೋ ಜ್ಞಾನ. ಇದರಿಂದ ನಾನು 2ನೇ ಕ್ಲಾಸು 3ನೇ ಕ್ಲಾಸು ಅವಾಗೆಲ್ಲ ಓದೋದು ಬಿಟ್ಬಿಟ್ಟೆ. ಬರೀ ನಮ್ಮ ತಂದೆದೇ ಚಿಂತೆ. ಕಡೆಗೆ ನಮ್ಮ ತಂದೆ 6 ತಿಂಗಳಾದಮೇಲೆ ಬಂದರು. ಬಾಡಿ ಎಲ್ಲ ತುಂಬ ವೀಕಾಗಿ ಹೋಗಿತ್ತು. ಆದರೂ ಜಾಬ್ಗೆ ಹೋಗ್ತಾಯಿದ್ರು. ನಾನು ಸ್ಕೂಲ್ಗೆ ಹೋಗೋದ್ಬಿಟ್ಟು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಇದೆಲ್ಲ ಗೊತ್ತಾಗಿ 1-2 ಸಲ ಹೊಡೆದ್ರು, ಬೈದರು, ಬುದ್ಧಿ ಹೇಳಿದ್ರು. ಆದರೂ ನನಗೆ ನಮ್ಮ ತಂದೆ ಇದೆ, ಸ್ಕೂಲು ನನಗೆ ಹತ್ತಲಿಲ್ಲ. ಆದ್ರೂ ಕಷ್ಟ ಬಿದ್ದು ಅಲ್ಲಿಂದ ಒಂದು 7ನೇ ಕ್ಲಾಸ್ವರೆಗೂ ಏನೋ ಓದಿಸಿದ್ರು. ಅಲ್ಲೂ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರಿಂದ ನಾನು ಎಲ್ಲೋ ನನ್ನ ಋಣ ಇತ್ತು ಅಂತ ಕಾಣಿಸುತ್ತೆ. ಮನೆಯಿಂದ ಕಾಲು ಕಿತ್ತೆ ಅವರೊಂದು 2-3 ಸಲ ಅವರು ಹೊಡೆದ ಮೇಲೆ. ಆ ನಂತರನೂ ತಿರ್ಗಾ ಕರ್ಕೊಂಬಂದರು. ಒಂದು 8-9ವರೆಗೂ ಕಷ್ಟ ಬಿದ್ದು ಓದಿದೆ. ಆಮೇಲೆ ಯಾಕೋ ಇನ್ನೂ ಒಂದು ದಿವಸ ಸ್ವಲ್ಪ ಕ್ಲ್ಯಾಶ್ ಆಯಿತು. ಆನಂತರ ನಾನು ಮನೆ ಬಿಟ್ಟು ಬರಬೇಕಾದಂಥ ಸಿಚುಯೇಷನ್ನು. ನಾನು ಋಣ ಇತ್ತು ಅಂತ ಕಾಣಿಸುತ್ತೆ ಸಿನಿಮಾದಲ್ಲಿ ತಾನಾಗೆ. ನಾನು ಆಸೆಪಟ್ಟು ಬಯಸಿ ಹೋಗಿದ್ದಲ್ಲ, ಅಚಾತುರ್ಯವಾಗಿ. ಮನೆಗೆ ಬಿಟ್ಟು ಹೋದ್ಮೇಲೆ ಎಲ್ಲೋ ಒಂದು 4-6 ಕಡೆ ಅಲ್ಲಿ ಆಶಯ ಪಡಿಬೇಕು, ಏನೋ ಕೆಲಸ ಮಾಡಿದೆ. ಅವು ಹೆಂಗೋ ಬದುಕು ನಡೆಸ್ಕೊಂಡು ಹೋಗೋ ಒಂದು ಸಂದರ್ಭದಲ್ಲಿ ಮೈಸೂರು ರೀಚ್ ಆಗಿದ್ದೆ. ಅಲ್ಲಿ ಅದು ದೊಡ್ಡ ಧಾರಾವಾಹಿ ಬದುಕಲೇಬೇಕು, ಹೊಟ್ಟೆ ಅಂತ ಒಂದಿದೆ, ಮಲಗೋಕ್ಕೆ ಜಾಗ ಬೇಕು. ಇಲ್ಲಿ ಕೆಲಸ ಮಾಡಿಕೊಂಡು ಕೆಲಸ ಕೊಟ್ಟ ಜಾಗದಲ್ಲಿ ಅಲ್ಲೇ ಮಲಗಿ ಈ ಥರ ಒಂದು ಸ್ವಲ್ಪ ದಿನಗಳ ಒಂದು 4-6 ತಿಂಗಳು ಕಳೆದ ನಂತರದಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಒಬ್ಬರು ನನಗೆ ಹೆಲ್ಪ್ ಮಾಡಿದ್ರು. ಮೈಸೂರಿನಲ್ಲಿ ಟೈಲರ್ ಒಬ್ಬರು, ಅವರು ಮೈಸೂರಿನಲ್ಲಿ ಮೇಕಪ್ ಮ್ಯಾನ್ ಒಬ್ಬರನ್ನ ಪರಿಚಯ ಮಾಡಿಸಿ, ಮಹಾದೇವ್ ಅಂತ ಅವರವ್ರ ಆತ್ಮೀಯರು. ಸಿನಿಮಾದಲ್ಲಿ ಏನಾದ್ರು ಕೊಡಿಸಪ್ಪ ಅಂತ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಮಹಾದೇವ್ ಅವರು ಕರ್ಕೊಂಡೋಗಿ ಜೋಸೈಮನ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಸೊ ಅವಾಗ ನನ್ನ ಚಿತ್ರರಂಗ ಪ್ರವೇಶ 1973 ಚಲನಚಿತ್ರಕ್ಕೆ ಪ್ರೀಮಿಯರ್ ಸ್ಟುಡಿಯೋಗೆ ಎಂಟ್ರಿ. ನಾನು ಎಂಟ್ರಿ ಆದಾಗ ದ್ವಾರಕೀಶೋರ್ ನಾಯಕ ನಟ. ಬೆಂಗಳೂರು ಭೂತ ಒಂದು ಸಿನಿಮಾ ಮುಕ್ತಾಯದ ಹಂತದಲ್ಲಿತ್ತು. ಯಾವ ಫಿಲ್ಮ್ ಸರ್? ಬೆಂಗಳೂರು ಭೂತ. ದ್ವಾರಕೀಶೋರ್ ನಾಯಕ ನಟರು. ವರಲಕ್ಷ್ಮಿ ಅಂಥೇಳಿ ತೆಲುಗು ಆ್ಯಕ್ಟ್ರಸ್ಸು ನಾಯಕಿ. AB ಜಗನ್ಮೋಹನ್ ರಾವ್ ನಿರ್ದೇಶಕರು. ನಮ್ಮ ಜೋಸೈಮನ್ ಅವರು ನನಗೆ ಕೆಲಸ ಕೊಟ್ಟಂಥ ಗುರುಗಳು, ಮೊದಲನೇ ಗುರುಗಳವರು. ಅವರ ಡೈರೆಕ್ಟರ್ ಆ ಸಿನಿಮಾಗೆ. ಬಟ್ ನನಗೆ ಸೆಟ್ಟಲ್ಲಿ 1-2 ದಿವಸ ಕಡೆ ಇಲ್ವ ಕೆಲಸ ಮಾಡೋ ಅವಕಾಶ ಸಿಕ್ತು. ನಂತರ ಆ ಪ್ರೊಡ್ಯೂಸರ್ದೇ ಅಲ್ಲಿ ಆಫೀಸ್ ಇತ್ತು ಮೈಸೂರಲ್ಲಿ, ಜಯಲಕ್ಷ್ಮೀಪುರದಲ್ಲಿ. ಅಲ್ಲೇ ನನಗೆ ಆಶ್ರಯನೂ ಕೊಡಿಸಿದ್ರು ಜೋಸೈಮನ್. ಅವರಲ್ಲೇ ಇದ್ದು ಸ್ವಲ್ಪ ಕಾಸ್ಟ್ಯೂಮ್ ಬಟ್ಟೆ ಎಲ್ಲ ಇಟ್ಟಿದ್ರು ಅವ್ರದ್ದು. ಸಿನಿಮಾ ಶೂಟಿಂಗ್ ಲಾಸ್ಟ್ ಫಿನಿಷಿಂಗ್ ಹಂತದಲ್ಲಿ ನಾನು ಎಂಟ್ರಾಗಿದ್ದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ. ಅದು ಏನು ಕೆಲಸ ಮಾಡೋದೋ ಗೊತ್ತಿಲ್ಲ ನನಗೆ. ಏನು ಸಿನಿಮಾ ಅಂದರೆ ಏನು, ಕೆಲಸ ಅಂದರೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಜಾಗ, ಒಂದು ಆಶ್ರಯ ಅಂತ ಅಲ್ಲೂ ಸಿಕ್ತು. ಒಂದು ಕನ್ಫರ್ಮ್ ಆಯ್ತಲ್ಲ. ಆ ಚಿತ್ರೀಕರಣ ಮುಗಿದಿತ್ತು. ಮುಗಿದ್ಮೇಲೆ ಇನ್ನೇನು ಶೂಟಿಂಗಲ್ಲಿ ಸೆಟ್ಟಲ್ಲಿ ಕೆಲಸ ಇರೋದಿಲ್ಲ.
ಅವ್ರದ್ದೇ ನಿರ್ಮಾಪಕರದೇ ಒಂದು ಸಿಂಗಲ್ ಬೆಡ್ರೂಮ್ ಥರ ಜಾಗ ಆಯಿತು. ಅದರಲ್ಲಿ ಅವ್ರ ಕಾಸ್ಟ್ಯೂಮ್ ಎಲ್ಲ ಇಟ್ಟಿದ್ದರು. ಸ್ವಲ್ಪ ಜಾಗ ಆಯಿತು. ನನಗೆ ಅಲ್ಲಿ ನೋಡ್ಕೊ ಹಂಗೂ ಮನೆ ಬಿಟ್ಟು ಬಂದಿದ್ದೀನಲ್ಲ, ಅಷ್ಟೇ ಇಲ್ಲ ಅಂಥೇಳಿ ಅಲ್ಲಿ ನೀನೇ ಇನ್ಚಾರ್ಜ್ ಆಗಿ ನೋಡಿಕೊಂಡು ಇರುವಂಥ ಜಾಗ ಕೊಟ್ಟರು ಮೈಸೂರಲ್ಲೇ. ಆ ನಂತರದಲ್ಲಿ ಆ ಸಿನಿಮಾ ಮುಗಿದು ಪ್ರೊಡ್ಯೂಸರು ಹೈದ್ರಾಬಾದ್ಗೆ ಹೊರಟೋದ್ರು. ಅವರೆಲ್ಲ ಹೊರಟ ನಂತರ ಒಂದು 2-3 ತಿಂಗಳ ಕೆಲಸನೇ ಇಲ್ಲ. ಹಾಗೆ ಸ್ಟುಡಿಯೋಗೆ ಹೋಗೋದು ಬರೋದು. ಮಧ್ಯದಲ್ಲಿ ಊಟ ತಿಂಡಿಗೆ ತೊಂದರೆ ಆದಾಗ ಅಲ್ಲೊಬ್ಬರಿದ್ದರು, ರಾಮಣ್ಣ ಅಂತೇಳಿ. ಅವರು ಅನ್ನ ಸಾಂಬಾರು ಅದು ಇದೆಲ್ಲ ಮಾಡೋರು ಪಾಪ. ನಮ್ಮಂಥ ಪ್ರೊಡಕ್ಷನ್ ಬಾಯ್ಗಳಿಗೆ, ಸ್ನೇಹಿತರಿಗೆ ಎಲ್ಲ ಜೊತೆಲಿರೋರಿಗೆಲ್ಲ ಯಾರೇ ಕಷ್ಟ ಅಂದ್ರೂ ಕೂಡ ಸಿನಿಮಾ ಸ್ಟಾರ್ಟ್ ಆದಾಗ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಊಟ ಕೊಟ್ಬಿಡೋರು ಪಾಪ. ಟಿಫನ್ ಕೊಡೋರು, ಪುಣ್ಯಾತ್ಮ. ಅವ್ರು ಇವಾಗಿಲ್ಲ ಅನಿಸುತ್ತೆ, ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಹೀಗೆ ನಡ್ಕೊಂಬಂತು. ಈ ಗ್ಯಾಪಲ್ಲಿ ನನಗೆ ಅಚಾನಕ್ಕಾಗಿ ಎಡಿಟಿಂಗಲ್ಲಿ ಜಾಯ್ನ್ ಆಗೋ ಅವಕಾಶ ಸಿಕ್ತು. ಅಲ್ಲೇ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಎಡಿಟಿಂಗ್ ರೂಮ್ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಎಲ್ಲ ಅಲ್ಲಿ ಎಡಿಟಿಂಗ್ ಮಾಡ್ತಿದ್ರು. ಸೊ ನಾನು ಎಂಟ್ರಿ ಆದಾಗ ನಾಗಕನ್ಯೆ, ಅವು ಮಂತ್ರಶಕ್ತಿ. ನಾಗಕನ್ಯೆ ಆ್ಯಕ್ಚುಲಿ ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೇ ಮಹಾತ್ಮ ಪಿಕ್ಚರ್ಸು ಓನ್ ಪ್ರೊಡಕ್ಷನ್ಸು. ಅವ್ರ ತಂದೆಯವರೇ ಪ್ರೊಡ್ಯೂಸರು, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರೇ ನಿರ್ದೇಶಕರು. ನಾಗಕನ್ಯೆ ವಿಷ್ಣು ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಭವಾನಿ ನಾಯಕಿ ನಟಿ. ಹೌದು, ಭವಾನಿ ನಾಯಕಿ ನಟಿ. ಇದೆಲ್ಲ ನಾನು ಎಡಿಟಿಂಗಲ್ಲಿ ನಾನು ಜಾಯ್ನ್ ಆಗಿ PUS ಮಣಿಯಮ್ಮ ಅಂತೇಳಿ ಎಡಿಟ್ರು. ಅವರು ನನಗೆ ಎಡಿಟಿಂಗಲ್ಲಿ ಕೆಲಸ ಮಾಡು ಅಂತೇಳಿ ಅವಕಾಶ ಕೊಟ್ಟರು. ಸೊ ಈ ಗ್ಯಾಪಲ್ಲಿ ಇಂಥ ಸಿನಿಮಾಗಳೆಲ್ಲ ಅಸ್ಟೆಂಟಾಗಿ ಅವರ ಅಸ್ಟೆಂಟಾಗಿ ಏನೇನಿದ್ವಿ ಕೆಲಸಗಳು ಮಾಡಿಕೊಂಡು ಎಡಿಟಿಂಗಲ್ಲಿ ಕೆಲಸ ಕಲ್ತ್ಕೊಂಡೆ. 3 ತಿಂಗಳಲ್ಲಿ ಚುರುಕಾಗಿ ಎಡಿಟಿಂಗ್ ಕೆಲಸ ಕಲ್ತ್ಕೊಂಡೆ. ಹೌದು, ನಾನು 3 ತಿಂಗಳಲ್ಲಿ ಅಷ್ಟು ಫಾಸ್ಟ್ ಇದೆ. ಆವಾಗ ದೇವರು ನನಗೆ ಕೊಟ್ಟಂಥ ಶಕ್ತಿಗೆ 3 ತಿಂಗಳಲ್ಲಿ 3 ತಿಂಗಳ ನಂತರದಲ್ಲಿ ಆವಾಗಲೇ ಎಡಿಟ್ರಿಗೇನೆ ನೆಗೆಟಿವ್ ಕಟ್ಟಿಂಗ್ ಮ್ಯಾಚ್ ಮಾಡಿಕೊಡ್ತೀನಿ. ಈ ಆರ್ಟಿಸ್ಟ್ಗಳು ಏನು ಪಾತ್ರ ಮಾಡಿದ್ದಾರೆ, ಇದನ್ನು ನಮ್ಮ ಎಡಿಟ್ರ್ ಯಾಕೆ ಕಟ್ ಮಾಡ್ತಿದ್ದಾರೆ, ಯಾಕೆ ಜಾಯಿನ್ ಮಾಡ್ತಿದ್ದಾರೆ, ಇವೆಲ್ಲ ಅಚ್ಚುಕಟ್ಟಾಗಿ 3 ತಿಂಗಳಲ್ಲಿ ಕಲ್ತ್ಕೊಂಡು ಬರೀ ನೆಗೆಟಿವ್ ಕಟ್ಟಿಂಗ್ ಮಾಡೋದನ್ನು ನಾನು 3 ತಿಂಗಳಲ್ಲಿ ಮೈಂಡಲ್ಲಿ ಕೂರಿಸ್ಕೊಂಡಿದ್ದೆ. ನೆಗೆಟಿವ್ ಕಟ್ಟಿಂಗ್ ಇಲ್ಲ, ಅವಾಗೆಲ್ಲ ಇವಾಗೊಂಥರ ಡಿಜಿಟಲ್ ಇವಾಗೆಲ್ಲ ಎಡಿಟಿಂಗೇ ಅಲ್ಲ. ಅದು ನಾನು ಹೇಳಬೇಕಾದ್ರೆ ಇದೊಂಥರ ವಿಚಿತ್ರ. ಇದು ನಾವು ಮಾಡ್ತಿದ್ದ ಕೆಲಸನೇ ಬೇರೆ. ಅವಾಗೆಲ್ಲ ಒಂದು ಮೂವಿಲ್ಲ ಅಂತ ಇರ್ತಾಯಿತ್ತು, ಒಂದು ಸಣ್ಣ ಮೂವಿಲ್ಲ, ದೊಡ್ಡ ಮೂವಿಲ್ಲ. ನಾವೆಲ್ಲ ಎಡಿಟಿಂಗಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ಮಿಷಿನ್ ಕೈಯಲ್ಲಿ ಓಡ್ತಾ ಇರೋ ಮಿಷಿನ್ ಹಿಡಿಬೇಕು, ಕೈಯೆಲ್ಲ ಸೌದೋಗ್ತಾಯಿತ್ತು. ಇವತ್ತೇನು ಆರಾಮಾಗಿ AC ಮೇಲೆ ಕೂತ್ಕೊಂಡು ಸುಮ್ಮನೆ ಬಟನ್ ಒತ್ಕೊಂಡು ಒಂದು ಸಿನಿಮಾ ರೆಡಿ ಮಾಡಿಬಿಡ್ತಾರೆ. ನನಗೆ ಅದಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ನಾನು ಈ ಡಿಜಿಟಲ್ ಬಂದ ಮೇಲೆ ಆ ಕೆಲಸನೂ ಕಲೀಲಿಲ್ಲ. ನನಗಿವತ್ತು ಮೊಬೈಲಲ್ಲಿ ಏನೇನು ಸಿಸ್ಟಮ್ ಇದೆ ಅಂತಲೇ ಗೊತ್ತಿಲ್ಲ, ಆಪ್ರೇಟೇ ಮಾಡಲ್ಲ ನಾನು. ಹೆಚ್ಚಿಗೆ ಫೋನ್ ಬಿಟ್ಟರೆ ಇನ್ಯಾವುದಕ್ಕೂ ಹೆಚ್ಚಿಗೆ ಯೂಸೇ ಮಾಡಲ್ಲ. ಕಾಲ ಹೀಗಾಗೋಯ್ತು, ಡಿಜಿಟಲ್ ಬಂದು ಏನೇನೋ ಆಗೋಗ್ಬಿಡ್ತು. ಹಾಗೆ ನಂದು ಒಂದು ಇಂಟ್ರೋ ಯಾರಿಗೋ ಮಾಡಿದ್ದು ಎಲ್ಲೋ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಏನೇನೋ ಮಾಡಿಬಿಡ್ತಾರೆ. ಹಿಂಗೆ ಕಾಲ ವಿಚಿತ್ರ. ಅದಿರಲಿ. ಸೊ 3 ತಿಂಗಳಲ್ಲಿ ಆ ನೆಗೆಟಿವ್ ಅಂದರೆ ಪಾಸಿಟಿವ್ನಲ್ಲಿ ಪ್ರಿಂಟ್ ಹಾಕಿದ್ರೆ ಸೈಡ್ ನಂಬರೇ ಕಾಣಿಸ್ತಾ ಇರಲಿಲ್ಲ ನೆಗೆಟಿವ್ ಕಟ್ ಮಾಡೋದಕ್ಕೆ. ನೆಗೆಟಿವಲ್ಲಿರೋ ಪಿಕ್ಚರು ಪಾಸಿಟಿವಲ್ಲಿರೋ ಪಿಕ್ಚರ್ ನೋಡಿ ಮ್ಯಾಚ್ ಮಾಡಿ ನೆಗೆಟಿವ್ ಕಟ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಿಂಕ್ ಹೋಗ್ಬಿಡುತ್ತೆ. ಆ 3 ತಿಂಗಳಿಗೆ ನೆಗೆಟಿವ್ ಹೆಂಗೆ ಕಟ್ ಮಾಡೋದು ಅನ್ನೋದನ್ನು ಎಡಿಟ್ರಲ್ಲಿ ನೆಗೆಟಿವ್ ಕಟ್ಟಿಂಗ್ ಮಾಡ್ತಾಯಿದ್ರೆ ನಾನು ನೆಕ್ಸ್ಟ್ ಒಂದು ಶಾರ್ಟ್ ಕಟ್ ಮಾಡಿಸಲಿ ಇನ್ನೊಂದು ಶಾರ್ಟ್ ಹುಡುಕಿ ಮ್ಯಾಚ್ ಮಾಡಿಕೊಡ್ತಾಯಿದ್ದೆ. ಅಷ್ಟು ಫಾಸ್ಟು. ಅಷ್ಟೇ 73ನೇ ಇಸ್ವಿ ಎಂಡಲ್ಲೇ ಅದೆಲ್ಲ ಕಲಿತು ಒಂದು ಅವ್ರ ಹತ್ರ ಇನ್ನೊಬ್ಬರು PS ಮೂರ್ತಿ ಅಂತೇಳಿ, ಅವರು ಎಡಿಟ್ರ್ ಕಮ್ ಡೈರೆಕ್ಟ್ರು. ಕನ್ನಡದಲ್ಲಿ ಒಂದು 2-3 ಸಿನಿಮಾ ಡೈರೆಕ್ಷನ್ ಮಾಡಿದ್ರು, ಜೊತೆಗೆ ಎಡಿಟ್ರು ಕೂಡ. ಅವ್ರ ಹತ್ರನೂ ಕೆಲಸ ಮಾಡಿದೆ. ಹೌದು, ಎಡಿಟಿಂಗಲ್ಲೇ ಸುಮಾರು 6 ತಿಂಗಳು ವರ್ಷ ಎಲ್ಲ ಕೆಲಸ ಮಾಡಿದ ನಂತರ ಒಂದು ಲೆವೆಲ್ಗೆ ಅನುಭವ ಬಂದಿತ್ತು. ಅಚಾನಕ್ಕಾಗಿ ಅಲ್ಲೇ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ರಜನಿಕಾಂತ್ ಅವ್ರ ನಾಯಕ ನಟ ಬಾಳುಜೀವನು ಅಂತ 1974. ಆರತಿ ಅವ್ರ ನಾಯಕ ನಟಿ, ಗಂಗಾಧರ್ ನಾಯಕರು ಆ ಚಿತ್ರಕ್ಕೆ. ಕನ್ನಡ ಫಿಲ್ಮು. ಹೌದೌದು, ರಜನಿಕಾಂತ್ ಅವರು ಫಸ್ಟ್ ಸಿನಿಮಾನೇ ಅದು ಆ್ಯಕ್ಚುಲಿ ಎಂಟ್ರ್ ಆಗಿದ್ದು. ಬಟ್ ಲೇಟ್ ಆಯಿತು ರಿಲೀಸ್ ಆಗಿದ್ದು. ಅಷ್ಟರಲ್ಲಿ ಬಾಲಚಂದ್ರ ಅವರು ಸಿನಿಮಾ ಒಂದು ತಮಿಳು ಸಿನಿಮಾ ಮಾಡಿದರು. ಪುಟ್ಟಣ್ಣ ಸರ್ದು ಕಥಾ ಸಂಗಮದಲ್ಲೂ ಪಾತ್ರ ಮಾಡಿಬಿಟ್ರು. ಬಟ್ ಅವ್ರು ಯಾವುದು ಹೇಳ್ಕೊಳ್ಳೋದು ಗೊಂದಲ ಇಲ್ಲದೆ ಫಸ್ಟು ರಿಲೀಸ್ ಆಯಿತು ಅನಿಸುತ್ತೆ. ಅದೇ ಫಸ್ಟ್ ತಮಿಳು ಪಿಕ್ಚರೇ ಫಸ್ಟ್ ಅಂತ ಹೇಳ್ಕೊಂಡ್ರು ಅಂತ ನನ್ನ ನೆನಪು. ಆ್ಯಕ್ಚುಲಿ ಇದು ಎಂಟ್ರಿ ಆಗಿದ್ದು ಇದೆ. ನಾನು ಅವ್ರಿಗೆ ಅವತ್ತೇ ಹೇಳಿದ್ದೆ, ನಾನು ನೀವು ತುಂಬ ದೊಡ್ಡ ಹೆಸರು ಮಾಡ್ತೀರಾ, ಯಾಕಂದರೆ ಅವರು ಸಿಗರೇಟ್ ಸೇದೋ ಸ್ಟೈಲು, ಆ ಕನ್ನಡಕ್ಕೆ ತಿರ್ಸೋದು. ನಾನು 74ನೇ ಇಸ್ವಿನಲ್ಲೇ ನಾನು ಇದೇ ಬಾಯಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಫೋಟೋಗ್ರಾಫರ್ ಸೀನ್ ತೆಗೆಯುವಾಗ ಹೇಳಿದ್ದೆ. ನಾನು ಈ ಥರ ಸುಮಾರು ಜನ ನನ್ನ ಬಾಯಲ್ಲಿ ಹೇಳಿದಾಗೆ ಇವತ್ತು ಅವರು
ಎಲ್ಲೋ ಇದ್ದಾರೆ, ಎಷ್ಟು ಕೋಟಿಗಿದ್ದಾರೆ ಅಂತ ನಮಗೆ ಲೆಕ್ಕಕ್ಕೆ ಗೊತ್ತಿಲ್ಲ. ಅದೇ ಥರ ತುಂಬ ಸ್ಟೈಲ್ ಇತ್ತು, ತುಂಬ ಸ್ಟೈಲ್ ಇತ್ತು. ಅವರೆಲ್ಲ ಒಂದು ಹುಮ್ಮಸ್ಸಿತ್ತು, ಛಲ ಇತ್ತು, ಅಚ್ಚುಕಟ್ಟಾಗಿ ಪಾತ್ರ ತಾನಾಯಿತು ತನ್ನ ಪಾತ್ರ ಹೇಳಿದರೆ ಚುರುಕಾಗಿ ಕ್ಯಾಚ್ ಮಾಡುವಂಥ ಇದು. ನಾನು ಆ ಕಣ್ಣು 74ರಲ್ಲೇ ನೀವು ತುಂಬ ದೊಡ್ಡ ಹೆಸರು ಮಾಡ್ತೀರ ಅಂತ ಹೇಳಬೇಕಾದ್ರೆ ನಾನು ಎಷ್ಟು ಅಬ್ಸರ್ವ್ ಮಾಡಿರಬೇಕು ಅವ್ರನ್ನ. ಆ ಥರ ಇದಾಗಿ ಆ ಚಿತ್ರ ಒಂದು 40-45 ದಿನ ಶೂಟಿಂಗ್ ಮಾಡಿದ್ರು. ಬಟ್ ಅದು ಕಾರಣ ಬಾಳುಜೇನು ಅಂತ, ಅದು ತೀರಾ ಯಶಸ್ವಿ ಆಗಲಿಲ್ಲ. ಗೊತ್ತಾ, ಕುಣಿಗಲ್ ನಾಗಭೂಷಣ್ ಅವರು ಡೈರೆಕ್ಟ್ರು. ಅದಾದ ನಂತರ 77ರಲ್ಲಿ ಅದೇ ರಜನಿಕಾಂತ್ ಅವ್ರ ನಾಯಕ ನಟರು ಕನ್ನಡದಲ್ಲಿ ಫಸ್ಟ್ ಟೈಮಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಸ್ಕೋಪ್ ಚಿತ್ರ, ಇದೇ ಜೋಸಮನ್ ಡೈರೆಕ್ಟ್ರು. ಅದರಲ್ಲೂ ರಜನಿಕಾಂತ್ ಅವ್ರು ನಟಿಸಿದ್ರು. ಅದರಲ್ಲೂ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ 77ರಲ್ಲೇ. ಒಂದು ಪ್ರೇಮದ ಕಥೆ ಅಂತೇಳಿ, ಮಾನು ಹೀರೋ, ಆಶಾಲತಾ ಒಂದು ಪ್ರಥಮ ಬಾರಿ ಎಂಟ್ರಿ. ಅವ್ರು ಇನ್ನೊಬ್ರು ನಾಯಕ ನಟಿ ಅವ್ರ ಹೆಸರು ಮಾಡಿ LV ಶಾರದಾ ಅಂತಿದ್ರು, ಅವ್ರ ನಾಯಕಿ ಆ ಚಿತ್ರಕ್ಕೆ. ಒಂದು ಪ್ರೇಮದ ಕಥೆ. ರಜನಿಕಾಂತ್ ಅವರು ವಿಶೇಷವಾದ ಪಾತ್ರ ಇತ್ತು. ಅದು ಒಂದು ಪ್ರೇಮದ ಕಥೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಸ್ಕೋಪ್. ಅದು ನಾನು 2ನೇ ಸಿನಿಮಾನು ರಜನಿ ಸರ್ ಜೊತೆ ವರ್ಕ್ ಮಾಡಿದ್ದು. ಅದ ನಂತರ ಸ್ವಲ್ಪ ಬೇರೆ ಬೇರೆ KSR ದಾಸ್ ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಕಲರ್ ಸಿನಿಮಾ ಎಲ್ಲ ಮಾಡೋರು, ಲಕ್ಷ್ಮೀ ನಿವಾಸ ಅದು ಇದು ಈ ಥರ ಸಿನಿಮಾಗಳೆಲ್ಲ. ಅದೆಲ್ಲ ದಾಸ್ ಅವ್ರ ಜೊತೆ ಇಲ್ಲೇ ಎಡಿಟಿಂಗ್ ಎಲ್ಲ ಇಲ್ಲೇ ಮಾಡ್ತಾಯಿದ್ದೆ. ನಾನು ಎಡಿಟಿಂಗಲ್ಲಿ ವರ್ಕ್ ಮಾಡಿದೆ, ಸೆಟ್ಟಲ್ಲಿ ವರ್ಕ್ ಮಾಡ್ತಿದ್ದೆ. ಕಿಲಾಡಿ ಕಿಟ್ಟು ರಜನಿಕಾಂತ್ ವಿಷ್ಣುವರ್ಧನ್ ಅವರು. ಆ ಸಿನಿಮಾಗೂ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಸಹಾಯಕ ನಿರ್ದೇಶಕ. ಕೋ ಡೈರೆಕ್ಟ್ರ್ ಬಂದು D ರಾಜೇಂದ್ರ ಬಾಬು ಕಿಲಾಡಿ ಕಿಟ್ಟುಗೆ. ಅಲ್ಲಿ ಪರಿಚಯವಾದ ನಂತರ ನನ್ನ ಬಾಬು ಅವ್ರ ಕಾಂಬಿನೇಷನ್ ಹೇಗಿತ್ತು ಅಂದರೆ, ಬಾಬು ಅವ್ರ ಫಸ್ಟ್ ಡೈರೆಕ್ಷನ್ನು ಕನ್ನಡದಲ್ಲಿ ಮಾಡಿದ ನಂತರ ಅವರ ಇದು ಬಿಟ್ಟರೆ ಸ್ವಾಭಿಮಾನ, ನಾನು ಅಸೋಸಿಯೇಟು, ರವಿಚಂದ್ರನ್ ಅವರಿಗೆ ಹೆಸರು ಬಂದಂಥದ್ದು. ಹೌದೌದು, ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಹೊಸ ಇತಿಹಾಸ, ಟೈಗರ್ ಪ್ರಭಾಕರ್, ಒಲವಿನ ಉಡುಗೊರೆ ಅಂಬರೀಷ್ ಅವರು, ಇದೆಲ್ಲ ನಾನು ಸಹ ನಿರ್ದೇಶಕ, ಕೋ ಡೈರೆಕ್ಟ್ರ್. ಬಾಬು ಅವರಿಗೆ ನಾನು 4-5 ಸಿನಿಮಾ ಕೋ ಡೈರೆಕ್ಟ್ರ್. ನಾನಿದ್ದಾಗ ಉಮ್ಮಿ ಇದ್ದರೆ ನಾನು ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ರೆ ಹೇಳ್ತಾ ಇರಲಿಲ್ಲ, ಅಷ್ಟು ಕೆಲಸ ನಾನು ಚುರುಕಾಗಿ ಮಾಡ್ತಿದ್ದೆ ನಾನು. ಅದರಿಂದ ಸ್ವಲ್ಪ ಎಡಿಟಿಂಗ್ ಅನುಭವ ಎಲ್ಲ ಇತ್ತಲ್ಲ ನನಗೆ ತುಂಬ ಈಸಿ. ಸತ್ಯನಾರಾಯಣ್ ಸರು ನಾನು ಇವತ್ತು ನಾನು ನೆನೆಸ್ಕೋತೀನಿ. ಅವ್ರದ್ದು ಒಂದು ಸಿನಿಮಾ ಮಿಂಚಿನ ಬೆಳಕಲ್ಲಿ ಅಂತೇಳಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು. ಅದು ವರ್ಕ್ ಮಾಡಿದ್ದೆ, ಸೆಟ್ಟಲ್ಲಿ ಎಡಿಟಿಂಗಲ್ಲಿ ವರ್ಕ್ ಮಾಡಿದ್ದೆ ನಾನು. ಅವಾಗ ಬೆಂಗಳೂರಲ್ಲಿ ಅವ್ರು ಬಂದಾಗ ಶೂಟಿಂಗಿಗೆ ಅವ್ರ ಮನೆಗೆ ಹೋಗ್ಬಿಡ್ತಿದ್ದೆ. ಅವಾಗ ಸೌಂದರ್ಯ ಇನ್ನೂ ಪುಟ್ಟು ಮಗು, ಆ ಚುರುಕು ಇದಕ್ಕೆ ನಾನು ಪ್ರೀತಿಯಿಂದ ಅದನ್ನು ಕರೆದು ನಾನು ತೊಡೆ ಮೇಲೆ ಕೂರಿಸ್ಕೊತಾ ಇದ್ದೆ. ಅಷ್ಟು ಮುದ್ದಾದ ಮಗು ಅದು ನಮ್ಮ ಕಣ್ಣು ಮುಂದೆ ತೀರ್ಕೋತ ಋಣ ಇಲ್ಲ ತಂದೆ. ಯಾಕಂದರೆ ಅವ್ರ ಮನೇಲಿ ಅವಾಗವಾಗ ನಾನು ಪ್ರೀತಿಯಿಂದ ಹೋಗ್ತಾಯಿದ್ದೆ. ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡೋರು ಅವ್ರ ಮನೇಲಿ. ಅದಕ್ಕಾದರೂ ಅರ್ಧ ಓಡೋಗ್ಬಿಡ್ತಿದ್ದೆ ಯಾವಾಗಾದರೂ ಗ್ಯಾಪ್ ಸಿಕ್ಕಿದ್ರೆ. ತುಂಬ ಚೆನ್ನಾಗಿರೋದು ಆ ಪುಳಿಯೋಗರೆ. ಇವತ್ತು ನಾನು ನೆನೆಸ್ಕೋತೀನಿ ನಾನು. ಸರ್, ಡಿ ಬಾಬು ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಳಿ. ಖಂಡಿತ. D ರಾಜೇಂದ್ರ ಬಾಬು ಅವ್ರ ಜೊತೆ ಕಿಲಾಡಿ ಕಿಟ್ಟು ನಂತರ ಆ ಟೈಮಲ್ಲೂ ನನಗೆ ಒಳ್ಳೆ ಕೆಲಸ ಗೊತ್ತಿದೆ ಅಂತ ಅವ್ರು ತಿಳ್ಕೊಂಡಿದ್ರು. ಅದೇ ಸಿನಿಮಾದಲ್ಲಿ ಎಡಿಟಿಂಗ್ ವಿಷಯದ ಬಗ್ಗೆ ಇದ್ರ ಬಗ್ಗೆ ಏನಾಗಿದ್ರು ನಾನು ಡೌಟ್ಸ್ ನನ್ನ ಹತ್ರನೇ ಕ್ಲಿಯರ್ ಮಾಡ್ಕೊಳ್ಳೋರು D ರಾಜೇಂದ್ರ ಬಾಬು ಅವರು. ಅಸೋಸಿಯೇಟ್ ಆಗಿದ್ದರು, ನಾನು ಅಷ್ಟು ಚುರುಕಲ್ವ. ಹಾಗಾಗಿ ಅವರ ನಿರ್ದೇಶನ ಸ್ವಾಭಿಮಾನಕ್ಕೆ ನನಗೆ ಅಸೋಸಿಯೇಟಾಗಿ ಕರೆದ್ರು. ಅಚ್ಚುಕಟ್ಟೆ ಕೆಲಸ ಮಾಡಿದೆ. ಆ ಚಿತ್ರ 100 ಡೇಸು ಹೋಯಿತು, ಎಲ್ಲರಿಗೂ ಗೊತ್ತು, ಕ್ಲಿಕ್ ಆಯಿತು. ಆ ನಂತರ ಜಿದ್ದು ಅಂತ ಒಂದು ಸಿನಿಮಾ, ಅದು ನಾನೇ ವರ್ಕ್ ಮಾಡಬೇಕಾಗಿತ್ತು. ಬಟ್ ನಾನು ಕಿಶೋರ್ ಅಂತ ಅದೇ ನಮ್ಮ ಕಿಶೋರ್ ಸರ್ಜಾ ಆತ ಕೋ ಡೈರೆಕ್ಟ್ರಾಗಿ ಆ ಸಿನಿಮಾ ವರ್ಕ್ ಮಾಡಿದ್ರು. ನಾನು ಬಿಟ್ಟೆ. ನಾನು ಹೊಸ ಇತಿಹಾಸ ಬಂದಾಗ ಕಿಶೋರ್ ಸರ್ಜಾ ವರ್ಕ್ ಮಾಡಬೇಕಾಗಿತ್ತು, ನಾನೇ ಇದ್ದೀನಿ ಅಂತ ಅವ್ರು ಬಿಟ್ಟರು. ನಮ್ಮಿಬ್ಬರೆಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ತುಂಬ ಆತ್ಮೀಯ ಕಿಶೋರ್ ಸರ್ಜಾ. ತೀರ್ಕೊಂಡಾಗ ನಾನು ತುಂಬ ಹತ್ತುಬಿಟ್ಟೆ. ಒಳ್ಳೆ ಆತ್ಮೀಯ ಕಿಶೋರ್ ಸರ್ಜಾ ಪಾಪ. ಹಾಗೆ ಬಾಬು ಅವ್ರ ಜೊತೆ ಒಲವಿನ ಹುಡುಗರೆ ಬಾಬು ಅವ್ರ ವರ್ಕಿಂಗ್ ಸ್ಟೈಲಿಗೆ ತುಂಬ ಚೆನ್ನಾಗಿತ್ತು. ತುಂಬ ಅವರ ಕಥೆಯಿಂದ ಹಿಡಿದು ಆ ಡೈರೆಕ್ಷನ್ನು, ಆಮೇಲೆ ಅವರ ಪಾತ್ರಗಳನ್ನ ಹೊಂದಾಣಿಕೆ ಮಾಡೋದು, ಕಲಾವಿದರನ್ನ ಆ ಪಾತ್ರಕ್ಕೆ ಇದು ಮಾಡೋದು, ಸಾಹಿತಿಗಳನ್ನ ಕರೆಸಿ ಸಾಹಿತಿ ಇಂಥವ್ರು ಈ ಸಾಂಗ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಥಿಂಕ್ ಮಾಡಿ ಅವ್ರನ್ನ ಕರೆಸೋದು. ಇದಕ್ಕೆ ಇದೇ ಥರ ಸೆಟ್ ಭಾರಿ, ಪ್ರತಿಯೊಂದರಲ್ಲೂ ಭಾರಿ ಜೆಂಟ್ಲ್ಮ್ಯಾನ್ ನಿರ್ದೇಶಕ. ಇವತ್ತು ಒಂದು ದೊಡ್ಡ ಸಿನಿಮಾಗಳಲ್ಲಿ ಒಂದು 6 ಜನ 7 ಜನ 8 ಜನ ಕೆಲಸ ಮಾಡ್ತಾರೆ.
ಅಸೋಸಿಯೇಟು ಅಸಿಸ್ಟೆಂಟು. ಆವತ್ತಿನ ಕಾಲಗಳಲ್ಲಿ ನಾನು ಅಸೋಸಿಯೇಟ್ ಅದಕ್ಕೆ ಅಷ್ಟು ಕೆಲಸ ನಾನು ಒಬ್ಬ ಮಾಡ್ತಿದ್ದೆ ಅಂದರೆ ನೀವು ಗೆಸ್ ಮಾಡಿ. ಡೈಲಾಗ್ ರೆಕಾರ್ಡ್ ಮಾಡ್ತಿದ್ದೆ, ಡೈಲಾಗ್ ಹೇಳ್ಕೊಡ್ತಿದ್ದೆ, ಡೈಲಾಗ್ ಕಾಪಿ ಮಾಡ್ತಿದ್ದೆ, ಸ್ಕ್ರಿಪ್ಟು, ಕಾಸ್ಟ್ಯೂಮು ಬರ್ಕೋತಾ ಇದ್ದೆ. ಅವಾಗೆಲ್ಲ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿದ್ದರು ಒಬ್ಬ ಆರ್ಟಿಸ್ಟ್ಗಳು, ಹೀರೋಯಿನು ಇದು ಹಾಕಿದ್ದಾಳೆ ಅಂತ ಡಿಸೈನ್ ಬಂದುಬಿಡ್ತಿದ್ದೆ, ಬಟ್ಟೆ ಬರ್ಕೊಂಡು ಕಾಸ್ಟ್ಯೂಮ್ ಡಿಸೈನು, ಎಡಿಟಿಂಗ್ ರಿಪೋರ್ಟು, ಇಷ್ಟೆಲ್ಲ ಇದು ಮಾಡಿದ್ದಲ್ಲದೆ ಡೈಲಾಗ್ ಹೇಳ್ಕೊಡೋದು. ಆಮೇಲೆ ಆ ಡೈಲಾಗ್ ಟೇಪ್ ರೆಕಾರ್ಡ್ ಮಾಡಿದ್ದನ್ನು ಡಬ್ಬಿಂಗೆ ನಾನೇ ಕರೆಕ್ಟಾಗಿ ಬರೆದು ರೆಡಿ ಮಾಡೋದು. ಇಷ್ಟೆಲ್ಲ ಕ್ಲಾಪ್ ಬೋರ್ಡು ನಾನೇ, ಆ ಎಡಿಟಿಂಗ್ ಇಷ್ಟೆಲ್ಲ ಮಾಡಿದ್ದಲ್ಲದೆ ನಾನು ಎಡಿಟಿಂಗಲ್ಲಿ ಕೂತ್ಕೊಂಡು ಅದೆಲ್ಲ ನಾನೇ ರೆಡಿ ಮಾಡಿಸಿರ್ತಿದ್ದೆ. ಡೈರೆಕ್ಟ್ರ್ ಬಂದು ಅದನ್ನು ನಾನೇ ಕಟ್ ಮಾಡಿಸಿ ರೆಡಿ ಮಾಡಿದಾಗ ಬಂದು ಎಲ್ಲ ಕರೆಕ್ಟಾಗಿದೆ ನಾವು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿರ್ತಿದ್ದೆ ನಾನು. ಈಗ ಯಾರು ಆ ಕೆಲಸಗಳೇ ಮಾಡೋದು, ಕೆಲಸನೇ ಗೊತ್ತಿಲ್ಲ. ಹೌದೌದು, ನಾನು ಅಸೋಸಿಯೇಟ್ ಅದು ಈಗಲೂ ಡೈರೆಕ್ಟರ್ ಆದಮೇಲೂ ಅದೇ ಕೆಲಸ ಮಾಡ್ತೀನಿ. ಯಾರಿಗೂ ಕೆಲಸನೇ ಗೊತ್ತಿರಲ್ಲ, ಬಂದ್ಬಿಡ್ತಾರೆ ಪಾಪ, ಕಲಿಯೋದು ಇಲ್ಲ, ಶ್ರದ್ಧೆ ಇರಲ್ಲ. ಗುರುಗಳಾದ್ರೆ ಏನಿದೇನೋ ಮೂರ್ತಿ ಚಿಕ್ಕದಾಗೈತೆ ನಾವು ಕೀರ್ತಿ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಯಾರು ಯೋಚನೆ ಮಾಡ್ತಾ ಇರಲಿಲ್ಲ. ನಾವು ಕೀರ್ತಿ ಮಾಡ್ಕೊಳ್ಳೋಣ. ಜನಗಳು ಸೇರ್ಕೊಂಬಿಟ್ರು ತುಂಬ ಜನ. ನನ್ನ ಹತ್ರ ವರ್ಕ್ ಮಾಡೋದು ಅಸಿಸ್ಟೆಂಟಾಗಿ ಮಾಡಿದವರು ಒಂದಿಬ್ಬರು ಮೂರು ಒಳ್ಳೊಳ್ಳೆ ಡೈರೆಕ್ಷನ್ನು, ದರ್ಶನ್ ಅವರು, ಸುದೀಪ್ ಅವರು ಸಿನಿಮಾಗಳೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಎಚ್ ವಾಸು ನನ್ನ ಹತ್ರ ಅಸಿಸ್ಟೆಂಟ್ ಆಗಿದ್ದರು. ಫಸ್ಟ್ ಸಿನಿಮಾ ಬನ್ನಿ ಒಂದ್ಸಲ ನೋಡಿಗೆ ಅಸಿಸ್ಟೆಂಟು. ಅವರು ದರ್ಶನ್ ಪಿಕ್ಚರ್ ಮಾಡಿದ್ರು, ವಿರಾಟ್ ಅವರೇ ಡೈರೆಕ್ಟ್ರು. ಇನ್ನೂ ಒಂದು ಯಾವುದೋ ಸಿನಿಮಾ ಮಾಡ್ತಾರೆ, ದೊಡ್ಡ ಸಿನಿಮಾ ಎರಡು ಮಾಡಿದ್ದಾರೆ, 3-4 ಸಿನಿಮಾಗಳು, ದೊಡ್ಡ ಸಿನಿಮಾ. ಆಮೇಲೆ ನಮ್ಮ ಇವರು H2O ಡೈರೆಕ್ಟ್ ಮಾಡಿದ್ರು, ಲೋಕನಾಥ್ ಅಂತ. ಅವರು ನನ್ನ ಶಿಷ್ಯನಾಗಿ ಬಂದಿದ್ದು. ಉಪೇಂದ್ರ ಅವ್ರದ್ದು H2O. ಹೀಗೆ ಅವ್ರು ಇರೋದ್ರಲ್ಲಿ ಅವರಿಬ್ಬರು ತುಂಬ ಶಿಸ್ತಾಗಿ ಕೆಲಸ ಮಾಡಿ ಒಳ್ಳೆ ಪ್ರೀತಿ ಗಳಿಸ್ಕೊಂಡು ದೇವ್ರದಿಂದ ಅವರು ಒಳ್ಳೆ ಸೆಟ್ಲ್ ಆದರು, ಅದು ಬೇರೆ ಪ್ರಶ್ನೆ. ಇನ್ನು ಕೆಲವರೆಲ್ಲ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅವರೂ ಬೆಳೀಲಿಲ್ಲ. ಜೊತೆಗೆ ಅವ್ರು ಕೆಲಸ ಕೊಟ್ಟ ತಪ್ಪಿಗೆ ನಮ್ಮ ಹೆಸರು ಎಷ್ಟೋ ಜನ ಹಾಳು ಮಾಡಿದ್ರು, ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರು. ಹೀಗೆಲ್ಲ ಆಯಿತು. ಇಷ್ಟೆಲ್ಲ ಈಗ ಬೆಳೆದು ಬಂದು ನಾನು 1987ರಲ್ಲಿ ಅಚಾನಕ್ಕಾಗಿ ನಾನು ಕೆ ಪ್ರಭಾಕರ್ ಅವರು ನನ್ನ ಜೊತೆ ಒನ್ ಆಫ್ ದ ಶಿಷ್ಯನೇ ಆ್ಯಕ್ಚುಲಿ ಹೇಳಬೇಕಂದ್ರೆ, ಆಮೇಲೆ ಸ್ನೇಹಿತರಾಗೋದ್ರು. ಹೀಗೆ ನನ್ನ ವಿಷ್ಣುವರ್ಧನ್ ಸರ್ಗೆ ಆನಂತರದ ದಿನಗಳಲ್ಲಿ ಕಿಲಾಡಿ ಕಿಟ್ಟು ಎಲ್ಲ ಆದಮೇಲೆ ವಿಷ್ಣು ಸರ್ ಪಿಕ್ಚರ್ 7-8 ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟ್ರು. ಯಾವ ಸಿನಿಮಾ? ಸಾಹಸ ಸಿಂಹ, ಸಿಂಹ ಜೋಡಿ, ಊರಿಗೆ ಉಪಕಾರಿ, ಮಹಾಪುರುಷ, ಮಹಾಪ್ರಚಂಡರು, ವಿಜಯ್ ವಿಕ್ರಮ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ನಾನು. ಹೀಗೆ 7-8 ಚಿತ್ರಗಳಿಗೆ ನಾನು ಅಸೋಸಿಯೇಟ್. ಹಾಂ, ಆಲ್ಮೋಸ್ಟು ಎಲ್ಲ. ಸಾಹಸ ಸಿಂಹ 99 ಡೇಸ್, ಒಂದು ದಿವಸ ಏನೋ ಕಮ್ಮಿ ತೆಗೆದ್ರು. ಊರಿಗೆ ಉಪಕಾರಿ, ಸಿಂಹ ಜೋಡಿ ಎಲ್ಲ 100 ಡೇಸ್ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು. 100 ಡೇಸ್ ಓಡೋಕ್ಕೆ ಬಿಡಲಿಲ್ಲ, ಸ್ವಲ್ಪ ಕಾಂಟ್ರವರ್ಸಿಯಿಂದ ಎಲ್ಲ ತೆಗೆದ್ರು ಥಿಯೇಟ್ರಿಂದ. 99 ಡೇಸ್ಗೆ ತೆಗೆದ್ರು, ಒಳ್ಳೆ ಸಿನಿಮಾ. ಆ ಸಿನಿಮಾಗೆ ಅಸೋಸಿಯೇಟ್. ಹೌದು. ಈಗ ಬಂದವನು 1987ರಲ್ಲಿ ನನ್ನ ಕೆ ಪ್ರಭಾಕರ್ ಅಂತೇಳಿ ನನ್ನ ಸ್ನೇಹಿತ ಅಂತಲೇ ಇವತ್ತೂ ಕರೆಯೋದು, ಒಳ್ಳೆ ಸ್ನೇಹಿತ. ನನ್ನ ಕರೆದು ಒಂದು ಸಿನಿಮಾ ಮಾಡೋಣ ಅಂಥೇಳಿ. ಪ್ರಭಾಕರ್ ಅವರು ಆ್ಯಕ್ಚುಲಿ ಊರಿಗೆ ಉಪಕಾರಿ ಅಂತ ಒಂದು ಸಿನಿಮಾ, ವಿಷ್ಣು ಸರ್ ಹೀರೋ, ನಮ್ಮ ಪದ್ಮಪ್ರಿಯ ನಾಯಕಿ ನಟಿ. ಆ ಚಿತ್ರಕ್ಕೆ ಫಸ್ಟ್ ಟೈಮು ಪ್ರಭಾಕರ್ ಕ್ಲಾಪ್ಗೆ ಬಂದರು, ನನ್ನ ಸಹಾಯಕನಾಗಿಯೇ ಬಂದಿದ್ದವರು. ಹೌದು. ಆ ಚಿತ್ರಕ್ಕೆ ಪಿ ನಂಜುಂಡಪ್ಪ, ಸಾಂಗ್ಲಿ ಅನ್ನೋ ಡೈರೆಕ್ಟ್ರು ಪಿ ನಂಜುಂಡಪ್ಪ ನನಗೆ ಫಸ್ಟ್ ಅಸಿಸ್ಟೆಂಟ್. ನಾನು ಅಸೋಸಿಯೇಟು, ನನಗೆ ಫಸ್ಟ್ ಅಸಿಸ್ಟೆಂಟು ನಂಜುಂಡಪ್ಪ ಈಗ ಒಂದು 2-3 ಸಿನಿಮಾ ನನಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ. ಸಾಂಗ್ಲಿಯನ್ನು ನನ್ನ ಕಣ್ಣು ಮುಂದೆ ಒಳ್ಳೆ ಹೆಂಡ್ತಿ ಆದಮೇಲೆ ಅವನು ಡೈರೆಕ್ಟರ್ ಆಗಿದ್ದು. ಆತ ಕೂಡ ಪಾಪ ಅವನು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ, ಅವನ ಋಣ ಅಷ್ಟಿತ್ತು. ಕೆ ಪ್ರಭಾಕರ್ ಅಸಿಸ್ಟೆಂಟಾಗಿ ಬಂದವರು ಊರಿಗೆ ಉಪಕಾರಿನೇ, ಅದೇ ಚಿತ್ರ. ಅದಾದಮೇಲೆ ಮಹಾಪುರುಷ, ಮಹಾಪ್ರಚಂಡರು ಇದೆಲ್ಲ ಅಸಿಸ್ಟೆಂಟಾಗೇ ವರ್ಕ್ ಮಾಡಿದ್ರು. ಮಾಡಿಕೊಂಡು ಅವ್ರಿಗೂ ಒಂದು ಆಸೆ ಬಂತು ಅನಿಸುತ್ತೆ 87ರಲ್ಲಿ ಸಿನಿಮಾ ಮಾಡೋಣ ಅಂತ. ಅದು ಋಣ ಇತ್ತು, ಬಂದರು, ಕತೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡಿದ್ವಿ. ಕತೆ ನೀವಿಬ್ಬರೇ ಸೇರಿ ಮಾಡಿದ್ದು? ಇಲ್ಲ, ಕತೆ ನಾನೇ ಮಾಡಿದೆ, ಅವ್ರ ಹೆಸರು ಕೊಟ್ಟೆ. 6 ದಿವಸದಲ್ಲಿ ಕತೆ ಮಾಡಿದೆ ನಾನು ಆ ಸಿನಿಮಾನ. ಅವಳೇ ನನ್ನ ಹೆಂಡತಿ ಕತೆ. ಆ ದೇವ್ರು ನನಗೆ ಕೊಟ್ಟಂಥ ಒಂದು ಶಕ್ತಿ. 6 ದಿನ ಕೆ ಪ್ರಭಾಕರ್ ತುಂಬ ಚೆನ್ನಾಗಿತ್ತು. 6 ದಿವಸದಲ್ಲಿ ಒಂದು 70 ಸೀನ್ ಬರೆದು ಒಂದು ಸಿನಿಮಾ. ಅದರಲ್ಲಿ ಒಂದು ಸೀನ್ ರಿಜೆಕ್ಟ್ ಆಗಲಿಲ್ಲ. ಅದು ಹಂಸಲೇಖ ಅವ್ರದ್ದು ಒಂದೇ ಒಂದು ಸೀನು ನಾನು ನನ್ನ ಹೆಂಡತಿ ಚಿತ್ರದಲ್ಲಿ ಬಿಟ್ಟಿದ್ದರು. ಅದನ್ನು ಒಂದೇ ಒಂದು ಸೀನ್ ಮೈಂಡಲ್ಲಿ ಇಟ್ಕೊಂಡು ನಾನು ಸ್ಟಾರ್ಟ್ ಟು ಫಿನಿಶ್ ಒಂದು 6 ದಿವಸದಲ್ಲಿ ಕತೆ ಮಾಡಿದ್ದೆ. ಯಾವ ಸೀನ್?
ಸೆಕೆಂಡ್ ಆಫ್ ಇಂಟರ್ವೆಲ್ ಆದ ತಕ್ಷಣ ಮುಖ್ಯಮಂತ್ರಿ ಚಂದ್ರು ಬರ್ತಾರೆ ಆ ತಾರಾನ ತನ್ನ ಮಗನಿಗೆ ತಂದ್ಕೊಳ್ಳೋದಕ್ಕೆ. ಆ ವರದಕ್ಷಿಣೆ ಬಗ್ಗೆ ಮಾತುಕತೆ ಎಲ್ಲ ನಡೆಯಿತು. 10 ನಿಮಿಷ ಅದು ಒಂದು ಸೀನು ನಾನು ಶೂಟ್ ಮಾಡಿರೋದು. ಅಲ್ಲಿದ್ದಿದ್ದು ಬೇರೆ ಒಂದು 7-8 ಪೇಜ್ ಒಂದು ಸೀನ್ ಇತ್ತು, ಅದು ಬಿಟ್ಟಿದ್ರು ಬೇಡ ಅಂತ ರವಿಚಂದ್ರನ್ ಅವರು. ಹೌದು, ನಾನು ಆ ಸಿನಿಮಾಗೆ ಅಸೋಸಿಯೇಟ್ ಆಗಿದೆ, ಹೆಸರಿಲ್ಲ, ಅದೇನೋ ಕಾರಣಾಂತರದಿಂದ ಕಿತ್ತಾಕ್ಬಿಟ್ರು. ನಾನು ನನ್ನ ಹೆಂಡತಿ ಸಿನಿಮಾಗೆ ತುಂಬ ಸಂತೋಷ ಆಯಿತು ನನಗೆ, ಪರವಾಗಿಲ್ಲ. ಅದಾದ ನಂತರ ಆ ಸೀನಲ್ಲಿ ನಾನು ಬಿಟ್ಟಿದ್ದು ಒಂದು ಸೀನ್ ಇಟ್ಕೊಂಡು 70 ಸೀನ್ ಮಾಡಿ ಅಲ್ಲಿ ಬಿಟ್ಟಿದ್ದು ಸೀನು. ಹೌದು, ಬಿಟ್ಟಿದ್ದು ಸೀನ್ಗೆ ಲಿಂಕ್ ಮಾಡಿದೆ ನಾನು ವರದಕ್ಷಿಣೆನ ಹ್ಯೂಮರ್ಲಿ ಹೆಂಗೂ ಹೇಳ್ಬೋದಲ್ಲ ಅಂತ. 2 ದಿವಸ ಕೂತ್ಕೊಂಡು ಇದನ್ನು ಇಟ್ಕೊಂಡು ಹಿಂಗೆ ಮಾಡೋದ್ರಲ್ಲ ಅಂತ ಅಷ್ಟು ಶಕ್ತಿ ಇತ್ತು ನನಗೆ. ನನ್ನ ಶಕ್ತಿನೆಲ್ಲ ಕಿತ್ಕೊಂಬಿಟ್ರು, ಕುಬ್ಜನ್ ಮಾಡಿಬಿಟ್ರು. ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರು, ಎತ್ಕಟ್ಟೋದ್ರು, ಎದುರುಗಡೆ ಮಾಡಲಿಲ್ಲ, ಬೆನ್ನಿಗೆ ಚೂರಿ ಹಾಕೋ ಮೀರ್ ಸಾಧಕರು ಉಟ್ಕೊಂಬಿಟ್ರು ಬರ್ತಾ ಬರ್ತಾ. ಹಾಗಾಗಿ ಇವತ್ತು ನಾನು, ಇಲ್ಲಾಂದರೆ ಇವತ್ತು ಕೂಡ ನಾನು ಅವಳೇನ ಹೆಂಡ್ತಿ, ತುಂಬಿದ ಮನೆ, ನನಗೆ ಒಳ್ಳೆ ಕತೆ ಸಿಕ್ಕಿದ್ರೆ ಖಂಡಿತ ನಾನು ಆ ಕೆಲಸ ಮಾಡ್ತೀನಿ. ದೇವರು ನನಗೆ ಆ ಥರ ಕೆಲಸ ಶಕ್ತಿ ಕೊಟ್ಟಿದ್ದಾರೆ. ಕೆಲಸದಲ್ಲಿ ಬಾಡಿ ವೀಕ್ ಆದರೂ ನಾನು ಕೇರ್ ಮಾಡಲ್ಲ. ನಾನು ಕೆಲಸ ಸಿಕ್ಕಿದ್ರೆ ನಾಳೆ ನಾನು ಉಸಿರಿರೋವರೆಗೂ ಕೆಲಸ ಮಾಡ್ತೀನಿ. ನಾನು ಅಷ್ಟು ಸಿನಿಮಾನ ಪ್ರೀತಿಸ್ತೀನಿ. ಅಂತ ನನಗೆ ತುಂಬ ನೋವುಗಳು ಕೊಟ್ಟರು. ಆ ನೋವು ಬೇಡ, ಆ ನೋವು ಕೊಟ್ಟವ್ರಿಗೆ ದೇವರು ಅವ್ರಿಗೆ ಚೆನ್ನಾಗೇ ಇಡಲಿ ಅಂತ ಕೇಳ್ಕೊತೆ. ಯಾಕಂದರೆ ನಾನು ಹೆಂಡ್ತಿ ಹೇಳಿದೆ, ನಿಮ್ಮ ಬಾಯಲ್ಲಿ ಶಾಪ್ ಹಾಕಬೇಡಿ, ಒಳ್ಳೇದು ಹೇಳಿ ಆಗುತ್ತೆ, ಶಾಪ್ ಹಾಕಿದ್ರೆ ಹಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಶತ್ರುಗೂ ಶಾಪ್ ಹಾಕೋಕ್ಕೆ ಹೋಗಲ್ಲ. ಹಾಗಾದ್ರೆ ನನಗೇನಾದರೂ ಒಳ್ಳೇದಾಗಲಿ ಅಂತ ಕೇಳ್ಬಿಟ್ರೆ ನನಗಾಗಲ್ಲ, ನಿಮಗೇನಾದರೂ ಇದಾಗಲಿ ಅಂತ ನಾನು ಇದು ಪಟ್ಟರೆ ಅದು ಆಗುತ್ತೆ. ಅದೇನೋ ದೇವ್ರು ಕೊಟ್ಟರು ಆ ಶಕ್ತಿ. ನಾನು ಸೂರ್ಯನಲ್ಲಿ ತುಂಬ ಭಕ್ತಿ ಇಟ್ಟವನು. ನಾನು ಮನೆ ದೇವ್ರಿಗೆ ನಮಸ್ಕಾರ ಮಾಡಲ್ಲ, ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ. ಸ್ನಾನ ಆದ ಕೂಡಲೇ ನಾನು ಆ ಥರ ಬೆಳೆದು ಬಂದವನು. ಹೀಗೆ ಸೊ ಅವಳನ್ನ ಹೆಂಡ್ತಿ ತುಂಬ ಒಂದು 87ರಲ್ಲಿ ಪ್ರಭಾಕರ್ ಬಂದ ನಂತರ ಆಯಿತು, ಎಲ್ಲ ರೆಡಿ ಮಾಡಿದ್ವಿ. ಅದೇ ಹಂಸಲೇಖಕ್ಕೆ ತೊಗೊಂಡೋಗಿ ಕೊಟ್ಟೆ. ಅವ್ರು ನೋಡಿ ಒಂದು ಸೀನಿಂದ ಇಷ್ಟು ಮಾಡಿದ್ರೆ ಗೊತ್ತಾಯಿತು, ನಕ್ಕರು, ಚೆನ್ನಾಗಿ ಮಾಡಿದ್ವಿ ಅಂತ ಭುಜ ತಟ್ಟಿದ್ರು. ಸಂಗೀತ ಅವರಿಗೆ ಕೊಟ್ವಿ, ಸಂಭಾಷಣೆ ಅವರಿಗೆ ಕೊಟ್ವಿ, ಹಾಡುಗಳು ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಪುಣ್ಯಾತ್ಮ ಅವಳೇನು ಹೆಂಡ್ತಿಗೆ. ಆನಂತರದಲ್ಲಿ ಸ್ವಲ್ಪ ಬ್ಯುಸಿ ಆದರೂ ಕೆಲವು ಸಿನಿಮಾಗಳು 6 ಸಿನಿಮಾ ನಾವು ಕೊಟ್ಟಿರೋದು. 6 ಸಿನಿಮಾ ಹಂಸಲೇಖ ಅವ್ರಿಗೆ ಆನಂತರದಲ್ಲಿ 6 ದಿವಸದಲ್ಲಿ ಕತೆ ಮಾಡಿ ಕೆ ಪ್ರಭಾಕರ್ ಕೊಟ್ಟೆ. ಅವ್ರ ಹೆಸರು ಹಾಕೋತೀನಿ, ತುಂಬ ಸಂತೋಷ ಅಂತೇಳಿ ಅವ್ರಿಗೆ ಕೊಟ್ಟೆ. ಎಲ್ಲ ಹಕ್ಕುಗಳು ಮಾಡಿದೆ. ಅವ್ರ ಜೊತೆಯಲ್ಲೇ ನಾವು ಇಬ್ಬರ ಹೆಸರು ಹಾಕೊಳ್ಳೋಣ ಅಂತಂದರು, ಇಬ್ಬರು ಹಾಕೊಂಡ್ವಿ. ಬಟ್ ಅವರು ಸಹಕಾರ ಕೊಡ್ತಿದ್ರು ಆರಾಮಾಗಿ, ಯಾಕೆ ಪ್ರೊಡ್ಯೂಸರ್ ಬೇರೆ ದುಡ್ಡು ಹಂಚ್ಬೇಕು ಹೋಗ್ತಾಯಿದ್ರು. ಡೈರೆಕ್ಷನ್ ನಾನೆಲ್ಲ ಮಾಡ್ತಿದ್ದೆ. ಮೊದಲು ಅವರು ಎಂಟ್ರ್ ಆಗ್ತಾಯಿದ್ರು, ಸಮಸ್ಯೆ ಏನು ಇರಲಿಲ್ಲ. ನಮ್ಮಿಬ್ಬರಲ್ಲಿ ದೊರೆಭಾಗನವ್ರ ಥರ 1-2 ಸಿನಿಮಾಗಷ್ಟೇ ಹೊಂದಾಣಿಕೆ ಇತ್ತು. ಆಮೇಲೆ ನಾನು ಸಪ್ರೇಟಾಗಿ ಡೈರೆಕ್ಷನ್ ಮಾಡ್ತಿದ್ದೆ, ಅವ್ರು ಯಾವುದಕ್ಕೂ ಅವ್ರು ಮಾಡಲಿಲ್ಲ. ತಮಿಳು ಪಿಕ್ಚರ್ ಕೂಡ ರಿಮೇಕ್ ಮಾಡಿದಾಗ ಕೆ ಪ್ರಭಾಕರ್ರು ಅವರು ಜೊತೆಲೇ ಹೆಸರು ಹಾಕ್ಕೊಂಡಿದ್ವಿ. ಮೊದಲ ಸಿನಿಮಾ. 2ನೇ ಸಿನಿಮಾ ನಾನು 90 ದಿವಸ ಹೊಡೆದಂಥ ಸಿನಿಮಾ ನನ್ನ ನಿರ್ದೇಶನದ, ಅದು ನಾನು ಸೋಲೋ ಆಗಿ ಇದು ಮಾಡಿದ್ದು. ಸ್ಕ್ರೀನ್ ಪ್ಲೇ, ಎಡಿಟಿಂಗ್, ಡೈರೆಕ್ಷನ್ನು. ಈಗಿನ ತಮಿಳು ನಾಯಕ ನಟ ವಿಶಾಲ್ ಇದ್ದಾರೆ ನೋಡಿ, ಅವರ ತಂದೆ GK ರೆಡ್ಡಿ ಅವರೇ 2 ಸಿನಿಮಾಗೆ ಪ್ರೊಡ್ಯೂಸರ್. 2 ಸಿನಿಮಾದಲ್ಲಿ ಒಳ್ಳೆ ದುಡ್ಡು ಮಾಡಿದ್ರು. ಆ ಥರ ಹೋಯ್ತು ಸಕ್ಸಸ್ ಆಗಿ. ಆ ಜನ ಕೆಲಸ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ಸ್ವೀಕಾರ ಮಾಡಿದ್ರು. ಹಿಂದಿ ನಾನೇ ಮಾಡಬೇಕಾಗಿತ್ತು, ಋಣ ಇಲ್ಲ. ಓಕೆ, ಅಮೀರ್ ಖಾನ್ ಆ್ಯಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಇನ್ನು ಹೇಳ್ತಾ ಹೋದರೆ ಅದು ದಿನಗಟ್ಟಲೆ ಆಗುತ್ತೆ, ಬೇಕಾಗಿಲ್ಲ. ಸೊ ಅವಳೇ ನನ್ನ ಹೆಂಡ್ತಿ ಕತೆ ಎಲ್ಲ ಆದಮೇಲೆ ಅವರಿಗೆ ಕೊಟ್ಟೆ ಎಲ್ಲ. ಪಿಕ್ಚರು ಹೆಂಗೋ ಕಷ್ಟ ಬಿದ್ದು ಮಾಡಿದ್ವಿ. ಅದು ರಿಲೀಸ್ ಇಲ್ಲ, ಶೂಟಿಂಗ್ ಆ್ಯಕ್ಚುಲಿ ಕೆ ಪ್ರಭಾಕರ್ ಹತ್ರ ಅಲ್ಪ ಸ್ವಲ್ಪ ಆಯಿತು. ನಾನು ರವಿರಾಜ್ ನನ್ನ ಸ್ನೇಹಿತ, ಅವ್ನಿಗೆ ಸ್ವಲ್ಪ ಹೇಳಿದೆ, ಅವ್ನು ಸ್ವಲ್ಪ ದುಡ್ಡು ಹೊಂದಾಣಿಕೆ ಮಾಡಿಕೊಟ್ಟ. ಅವಾಗೆಲ್ಲ ಏನು ಅಂಥ ಖರ್ಚು ಇರ್ತಿರಲಿಲ್ಲ. ನಾನು ತುಂಬ ಸ್ಟ್ರಿಕ್ಟಾಗಿ ತುಂಬ ಕೆಲಸ ಫಾಸ್ಟಾಗಿ ಮಾಡ್ತಾನೆ, ತುಂಬ ಉಳಿಯೋದು. ಜೊತೆಗೆ ಈಗಿನ ಥರ ಖರ್ಚು ವೆಚ್ಚ ಹೆಚ್ಚಿಲ್ಲ. ಬರೀ 3.25 ಲಕ್ಷ ರೂಪಾಯಿ ಪಿಕ್ಚರ್ ಮಿಕ್ಸಿ ಫಸ್ಟ್ ಕಾಪಿ ತಂದಿದ್ದು. ಅವಳೇ ನನ್ನ ಹೆಂಡ್ತಿ. ಹೌದು. ಅವಾಗ ಎಷ್ಟಿರ್ತಿತ್ತು ಒಂದು ಸಿನಿಮಾ ಬಜೆಟ್ ನಾರ್ಮಲಿ? ಇಲ್ಲ, ನಾರ್ಮಲಿ ರವಿಚಂದ್ರನ್ ಅವರು ರಣಧೀರ ಅನ್ನೋ ಸಿನಿಮಾಗೆ 70 ಲಕ್ಷ ನಿಜವಾಗ್ಲೂ ಖರ್ಚು ಮಾಡಿದ್ರು. ಅದ್ರ ಮುಂದೆ ನಾವು ಈ ಸಿನಿಮಾ ಗೆದ್ದು ಬಿಡ್ತು. ಒಟ್ಟಿಗೆ ಬಿಟ್ಟಿದ್ದ ಇದು ಆಲ್ಮೋಸ್ಟ್ 1 ವಾರ ಏನೋ ಗ್ಯಾಪು ಅಂತ ಕಾಣಿಸುತ್ತೆ. ಆ ಥರದಲ್ಲೇ ಒಂದು ಸೇಮ್ ಇದರಲ್ಲೇ ರಿಲೀಸ್ ಆಯಿತು. ಅಲ್ಲಿ ಒಂದು 7 ವಾರ ಪಾಪ ಜನ ಅವ್ರಿಗೆ ಪಿಕಪ್ ಆಗಲಿಲ್ಲ. ನಾವು ಅವರ ಸಿನಿಮಾ, ರವಿಚಂದ್ರನ್ ಅವ್ರ ಸಿನಿಮಾ ರಣಧೀರ 7 ವಾರ ಪಿಕಪ್ ಆಗಿಲ್ಲ. ಇಲ್ಲ, ನಮ್ಮದು ಫಸ್ಟ್ ಡೇನೇ ಪಿಕಪ್ ಆಗೋಯ್ತು. ಸೆಕೆಂಡ್ ಶೋಗೆ ಫಸ್ಟ್ ಶೋಗೆ ಪಿಕಪ್ ತಗೋತು. ಫಸ್ಟ್ ಡೇ ಅವಳ ನನ್ನ ಹೆಂಡ್ತಿ. ಮಾರ್ನಿಂಗ್ ಶೋ ಒಂದು 40 to 50%, ಮ್ಯಾಟ್ನಿ ಒಂದು 60%. ಫಸ್ಟ್ ಶೋ ಫುಲ್ ಹೌಸ್ಫುಲ್ಲು, ಸೆಕೆಂಡ್ ಶೋ ಹೌಸ್ಫುಲ್ಲು. ಫಸ್ಟ್ ಡೇ 38ನೇ ವಾರದಲ್ಲೂ ಇವತ್ತಿನ ಫಸ್ಟ್ ಡೇ ಪಿಕ್ಚರ್ ರಿಲೀಸ್ ಏನಿದೆಯೋ ಆ ಕಲೆಕ್ಷನ್ ಇತ್ತು. ಹಾಗೆ ಆ ಸಿನಿಮಾ
ದೇವ್ರ ದಯದಿಂದ ಅದೆಲ್ಲ ಕೂಡಿ ಬಂತು ಮಾಡಿದ್ವಿ. ಅದರಿಂದ ಶ್ರಮ ಆಯಿತು, ಕಷ್ಟ ಬಿದ್ದಿದ್ವಿ. ತುಂಬ ಕಷ್ಟಪಡ್ದೇ ಯಾವುದೂ ಈಚೆ ಬರೋದಿಲ್ಲ. ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಕಾಶಿನಾಥ್ ಅವ್ರು ಹೆಂಗೆ ಕ್ಯಾಶ್ ಮಾಡೋದು ಇಲ್ಲ ಅನ್ನಿಸ್ತು. ಅದಕ್ಕೆ ನಾನು ಕೆ ಪ್ರಭಾಕರನೇ ಕಾಶಿನಾಥ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೌದಲ್ವ ಅಂತ ಥಿಂಕ್ ಮಾಡಿದ್ವಿ, ಓದ್ವಿ. ಅವ್ರ ಕತೆ ಎಲ್ಲ ಕೇಳಿದ್ರು, ಖುಷಿ ಪಟ್ಟರು, ಡೇಟ್ ಕೊಟ್ಟರು. ಎಷ್ಟು ಕಾಶಿನಾಥ್ ಪೇಮೆಂಟ್? ಇಲ್ಲ ಅವಾಗೇನೋ 1 ಲಕ್ಷ ಕೇಳಿದ್ರು ಅನಿಸುತ್ತೆ. ಆಮೇಲೆ ಆ ಬಜೆಟ್ ಕೊಡೋಕ್ಕಾಗಲಿಲ್ಲ. ಪ್ರಭಾಕರ್ ಕಮ್ಮಿ ಕೊಟ್ಟಿದ್ದಾರೆ. ಬಟ್ ಕೆ ಪ್ರಭಾಕರ್ ಯಾರಿಗಾದ್ರು ಕೊಡ್ತೀನಿ ಅಂದಮೇಲೆ ಒಂದು ಅಷ್ಟು ಅಮೌಂಟ್ ಕೊಟ್ಟಿರ್ತಾರೆ. ಯಾರಿಗೂ ಮೋಸ ಮಾಡಿದಂಥ ವ್ಯಕ್ತಿ ಅಲ್ಲ, ಪ್ರಾಮಾಣಿಕವಾಗಿ ಅಷ್ಟು ಕೊಟ್ಟೇ ಕೊಡ್ತಾರೆ, ಕೊಟ್ಟಿರ್ತಾರೆ. ನಾನು ಕೇಳೋಕ್ಕೆ ಹೋಗಲಿಲ್ಲ ಯಾವುದನ್ನು. ನಾನು ಯಾವಾಗಲೂ ಆಲ್ಮೋಸ್ಟ್ ನಾನಾಯಿತು, ನನ್ನ ಕೆಲಸನೇ ಆಯಿತು. ನನ್ನ ಸಿನಿಮಾ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು. ನಿಮಗಾಗಲೇ ಹೇಳಿದೆ ನಾನು, ಬರೀ ನನ್ನ ಕೆಲಸದಲ್ಲಿ ಇನ್ನೊಂದಕ್ಕೆ ತಲೆ ಹಾಕೋಲ್ಲ, ಮೂಗು ತೋರಿಸಲ್ಲ. ಹಾಗಾಗಿ ಅದೆಲ್ಲ ಆಯಿತು. ಅದ್ರ ಕ್ಲಿಕ್ ಆದ ನಂತರ ಅದನ್ನು ನಾವು ತಮಿಳು ರೀಮೇಕ್ ಬಂತು. ಇದೇ ಕೆ ಪ್ರಭಾಕರನ್ನ ತಮಿಳ್ನಾಡಿಗೆ ಕರ್ಕೊಂಡೋದ್ರು. ಚಿಕ್ಕರೆಡ್ಡಿ ಅವ್ರ ಪರಿಚಯ ಆಯಿತು. ಸೊ ಜಾಡಿಕೆ ತಮ್ಮಡಿ ಇದೇ ಉಮೇಶ್ ಕೆ ಪ್ರಭಾಕರೇ ಡೈರೆಕ್ಷನ್ ಮಾಡಿದ್ವಿ. ರೀಮೇಕು ಫಸ್ಟ್ ಪಿಕ್ಚರು, ಪಾಂಡ್ಯರಾಜನ್ ಹೀರೋ. ರೀಮೇಕ್ ಮಾಡಿದ್ರು ಕೂಡ 75 ದಿನ ಹೋಯ್ತದು. ಅಲ್ಲಿ ತುಂಬ ಕೋಪ್ರೇಷನ್ ಚೆನ್ನಾಗಿತ್ತು. ಜಿ ಕೆ ರೆಡ್ಡಿ ಅವರು ನಾವು ಏನು ಕೇಳಿದ್ರು ಕರೆಕ್ಟಾಗಿ ಕೊಟ್ಟು, ಅದು 30 ದಿವಸದಲ್ಲೇ ಸಿನಿಮಾ ಮುಗಿಸಿದ್ದೆ. ಕನ್ನಡ 30 ದಿವಸ ಮಾಡಿದ್ದೆ, ತಮಿಳು 30 ದಿವಸ ಶೂಟಿಂಗ್ ಮುಗಿಸಿದೆ. ಹಾಡು ಸೇರಿಸಿ ಎಲ್ಲ ಸೇರಿಸಿ ಅದೇ ತಮಿಳ್ನಾಡು ಇಂಡಸ್ಟ್ರಿಯಲ್ಲೇ ಶೇಕ್ ಮಾಡಿದ್ದೆ. ಯಾಕೆಂದರೆ ಪಾಂಡ್ಯರಾಜನ್ನು ಪಾರ್ಟಿ ಸೊಲ್ಲೈ ತಟ್ಟಾದೆ ಅಂತೇಳಿ ಮನೋರಮ ತಾಯಿ ಪಾತ್ರ, ಪಾಂಡ್ಯರಾಜನ್ ಹೀರೋ, AVM ಸ್ಟುಡಿಯೋ ಪ್ರೊಡ್ಯೂಸರು ಶರವಣನವರು. 2 ವರ್ಷ ಆದರೂ ಕಂಪ್ಲೀಟ್ ಆಗಿರಲಿಲ್ಲ ಆ ಸಿನಿಮಾ. ನಾನು ಹೋಗಿ ಇವಾಗ 24 ದಿವಸ ಪಿಕ್ಚರ್ ಮುಗಿಸ್ಬಿಟ್ರೆ ಟಾಕಿ ಪೋರ್ಷನ್, ಇನ್ನು 6 ದಿವಸ ಬರೀ ಸಾಂಗು, 4 ಸಾಂಗು. ಯಾರಪ್ಪ ಇವರು ಕನ್ನಡ ಡೈರೆಕ್ಟ್ರ್ ಇಷ್ಟು ಫಾಸ್ಟಾಗಿ ಮುಗಿಸ್ಬಿಟ್ಟವ್ರೆ ಅಂತ ಅದೊಂದು ಟಾಕು. ಅದಕ್ಕೆ ಅದೊಂದು ಪಾಂಡ್ಯರಾಜನ್ ಡೇಟ್ಸೇ ಕೊಡ್ತಾಯಿಲ್ಲ, ಅವ್ರು ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಸಾಂಗಿಗೆ. ನಾನು ಪಾಂಡ್ಯರಾಜನ್ ಡೂಪ್ ಇಟ್ಕೊಂಡು ಸಾಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಅಯ್ಯೋ ಗುರುಗಳೇ ವಾದ್ಯಾರೇ ನನ್ನ ಸಾವಡ್ಚಿಡೋದಂಗೆ ನನ್ನ ಸಾಯಿಸಬೇಡಿ, ಬರ್ತಾಯಿದ್ದೀನಿ, ಡೇಟ್ ಕೊಡ್ತಾಯಿದ್ದೀನಿ ಅಂತ ಒಂದು 6 ದಿವಸ ಡೇಟ್ ಕೊಟ್ಟರು. 4 ಸಾಂಗ್ ಫಿನಿಶ್, 30 ಡೇಸು. ಇಲ್ಲೂ 30 ದಿನ 30 ದಿವಸ ಪಿಕ್ಚರ್ ಮುಗಿಸಿದ್ವಿ. ಈಗ ಸೊ ಟೋಟಲ್ ಅದು ರಿಲೀಸ್ ಮಾಡಿದ್ವಿ. ಒಳ್ಳೆಯ ಹೆಸರು ಬಂತು ನನಗೆ. ಎಲ್ಲ ಪತ್ರಿಕೆಗಳು ಇನ್ಕ್ಲೂಡ್ ಹಾಂಗ್ಕಾಂಗು, ಸಿಂಗಾಪುರ, ಅಲ್ಲಿವರೆಗೂ ಹೋಗುತ್ತೆ. ಎಲ್ಲ ಇಂಗ್ಲೀಷ್ ಮ್ಯಾಗ್ಝೈನ್ಸು, ತಮಿಳ್ನಾಡ್ದು, ಅಲ್ಲಿವರೆಗೂ ನನಗೆ ಒಳ್ಳೆ ಪ್ರಚಾರ. ಇವತ್ತು ನಮ್ಮ ಕನ್ನಡದಲ್ಲಿ ನಾವು ಹುಡುಕಬೇಕು ಪತ್ರಿಕೆಯಲ್ಲಿ ಎಲ್ಲಾದರೂ ನಮ್ಮದು ಒಂದಿಷ್ಟಾಗಲ್ಲ ಫೋಟೋ ಇದೆಯಾ ಅಂತ. ನನಗೆ 2ನೇ ಪಿಕ್ಚರು ಫಸ್ಟ್ ಸಕ್ಸಸ್ಸಲ್ಲಿ 2ನೇ ಸಿನಿಮಾ ಕೊಟ್ಟರು. ಅದೇ ಸೇಮ್ ಪ್ರೊಡ್ಯೂಸರ್ ಜಿ ಕೆ ರೆಡ್ಡಿ ಅವರು. ಅಲ್ಲಿ ಮೆಡ್ರಾಸಲ್ಲಿ ದಿನತಂತಿ ಅಂತ ಒಂದು ಪೇಪರು, ಇವತ್ತು ಕನ್ನಡಪ್ರಭ, ಪ್ರಜಾವಾಣಿ, ಉದಯವಾಣಿ ಏನಿದೆಯೋ ಆ ಲೆವೆಲ್ಗೆ ಇರೋ ಪೇಪರು ಈಗಲೂ ಬರ್ತಾಯಿದೆ. ನನ್ನ ಅದು ಒಂದು ದಿವಸ ನೋಡ್ತೀನಿ, ನಂದು 2 ಕ್ವಾರ್ಟರ್ ಸೈಜ್ ಫೋಟೋ ಹಾಕಿ ಅರ್ಧ ಪೇಜ್ ಫ್ರಂಟ್ ಪೇಜಲ್ಲಿ ನಂದು ಇಂಟ್ರು. ಹೆಮ್ಮೆ ಅನಿಸುತ್ತೆ. ತಮಿಳ್ ಪೇಪರಲ್ಲಿ ನಮ್ಮ ಕನ್ನಡದಲ್ಲಿ ನಾನು ಇಷ್ಟು ಮಾಡಿರೋದಕ್ಕೆ ನನ್ನ ಸಾಧನೆಗೆ ಎಲ್ಲಾದರೂ ಒಂದು ಕಡೆ ಹುಡುಕ್ತೀನಿ, ಕಾಣಿಸಲ್ಲ. ಅಲ್ಲ ಹಾಕಿದ್ದಾರೆ ಪಾಪ. ಅವಳ ಹೆಂಡತಿ ಸಕ್ಸಸ್ ಆದಮೇಲೆ ನನಗೆ ಒಳ್ಳೆ ಇದು ಕೊಟ್ಟರು. ನಾನು ಒಂದು ಸ್ವಲ್ಪ ನನ್ನ ಎಲ್ಲೋ ಎಡವಿ ನಾನು ಕೆಟ್ಟ ಸಿನಿಮಾ ಕೊಟ್ಟಾಗ ಅವಾಗ ಕಾಣಿಸ್ತಾ ಇರಲಿಲ್ಲ, ಮಾಯ ಆಗಿರ್ತಾಯಿತ್ತು. ಬೈತಾಯಿದ್ರು. ಅದು ಬೈಯೋದು ನನಗೆ ಬುದ್ಧಿ ಹೇಳೋಕ್ಕೆ ಅಂತ ನಾನು ತಿಳ್ಕೊತಾರಲ್ಲ, ಬೈತಾರಲ್ಲ, ನಾನು ಇಷ್ಟು ಮಾಡಿದೆ, ನಾನು ಪಟ್ಟು ನೋವು ಅಥವಾ ಅಲ್ಲಿ ಏನಾಗಿದೆ ಇವೆಲ್ಲ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಫ್ಯಾಕ್ಟ್ ಹೇಳ್ಕೊಳ್ಳೋದೇ ಹಿಂಗೆಲ್ಲ ನೋವು ಅನುಭವಿಸ್ತಾ ಇದ್ದೆ. ಹಾಗೆ ಅರ್ಧ ಪೇಜು ಫ್ರಂಟ್ ಪೇಜಲ್ಲಿ ಅರ್ಧ ಪೇಜು ನಂದು ಫ್ರಂಟೇ, ಅದು ಡೌನಲ್ಲ, ದಿನತಂತಿ ಪೇಪರ್ನಲ್ಲಿ. ಹೀಗೆ ನಾನು ಹೆಸರು ಮಾಡಿದವನು. ನನ್ನ ಅದಕ್ಕೆ ಅವಾಗಲೇ ಹೇಳಿದೆ, ಇವತ್ತು ಅಲ್ಲಿದ್ದರೆ ನಾನು 1 ಕೋಟಿ ರೂಪಾಯಿ ಕಡಿಮೆ ಇರ್ತಾ ಇರಲಿಲ್ಲ. 90ರಲ್ಲಿ ನಾನು ಸ್ವಂತ ಸಿನಿಮಾ ಕೈ ಹಾಕಿ 7.5 ಕೋಟಿ ಹೊತ್ಕೊಂಡಿದ್ದೆ. ನನ್ನ ಇವತ್ತುವರೆಗೂ ಈ ಬಾಡಿ ಕರಗ್ಸೋಕ್ಕೆ ಕಾರಣ ಆಗೋದು. ಜೊತೆಗೆ ನನ್ನ ಹಿಂದಿ ಪಿಕ್ಚರು ಅಮೀರ್ ಖಾನ್ ಕೈಗೆ ಬಂದಿದ್ದು ಎಲ್ಲ ಮಾತುಕತೆ ಆಗಿದ್ದು ಕಟ್ಟಾಯಿತು. ಅದು ಏನೋ ನಾನು ತಮಿಳ್ ಪಿಕ್ಚರ್ ಡೈರೆಕ್ಷನ್ ಮಾಡ್ತಿದ್ದೆ, ಬ್ಯುಸಿ ಇದೆ ಅಂದ್ಬಿಟ್ಟು ನಮ್ಮ ಕೆ ಪ್ರಭಾಕರ್ ನೀವೇ ಮಾಡ್ಕೊಳ್ಳಿಂದಾಗ ರೈಟ್ಸ್ ಕೊಟ್ಬಿಟ್ರು. ನಾನು ಡೇಟು ಕರೆಕ್ಟಾಗಿ ಕೊಟ್ಟಿದ್ದರೆ ಡೈರೆಕ್ಷನ್ ಮಾಡ್ತಿದ್ದೆ. ಹಿಂದಿ ಪಿಕ್ಚರು ಹೋಗಲಿಲ್ಲ, ಬೇರೆ ಡೈರೆಕ್ಟ್ರ್ ಯಾರೋ ಮಾಡಿದ್ರು, ಹಿಂದಿ ಡೈರೆಕ್ಟ್ರು ಯಾರೋ ಶೆಟ್ಟಿ ಅಂತ. ಇಲ್ಲ, 2 ವಾರದ ಮೇಲೆ ಹೋಗಲಿಲ್ಲ ಅನಿಸುತ್ತೆ ನನಗೆ ಗೊತ್ತಿದ್ದಾಗೆ. ಹೌದು, ಹಿಂದಿ ಹೋಗಲಿಲ್ಲ ಸರಿಯಾಗಿ. ನಾನಾಗಿದ್ದರೆ ಖಂಡಿತ ಅಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಿದ್ದೆ. ನನಗೆ 2 ಅವಕಾಶ ಮಿಸ್ ಆಯಿತು. ನಾನು ನನ್ನ ಹೆಂಡ್ತಿ ನಮ್ಮ ಡಿ ರಾಜೇಂದ್ರ ಬಾಬು ಅವರು ಗೋವಿಂದ ಇಟ್ಕೊಂಡು ಹಿಂದಿಲಿ ಶೂಟ್ ಮಾಡಿದ್ರು. ಹೌದು ರೀ, ಸೇಮ್ ರಿಮೇಕ್ ಮಾಡಿದ್ರು. ಆ ಹಿಂದಿಲಿ ನನಗೂ ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಹಿಂದಿ ಪಿಕ್ಚರು ಗೋವಿಂದ ನಾಯಕ ನಟ. ಇದು ನನ್ನದೇ ಡೈರೆಕ್ಷನ್ನು, ಎಲ್ಲ ಮಾತುಕತೆ ಆಗಿತ್ತು. ಅದು ನನ್ನ ತಮಿಳ್ ಪಿಕ್ಚರ್ ಬ್ಯುಸಿ ಆಗಿದ್ದರಿಂದ ನೀವೇ ಮಾಡ್ಕೊಳ್ಳಿ ಅಂತ ರೈಟ್ಸ್ ಕೊಟ್ಬಿಟ್ರು. ತಪ್ಪಾಯಿತು.
ಅದು ಸಿಕ್ಕಿದ್ರೆ ಹಿಂದಿ ಪಿಕ್ಚರ್ ಇವತ್ತು ನಾನು ಅದು ಡೈರೆಕ್ಷನ್ ಮಾಡಿ ಅಲ್ಲೂ ಒಳ್ಳೆಯ ಹೆಸರು ಮಾಡಿರ್ತಿದ್ದೆ. ಕೂಡ ಬರಲಿಲ್ಲ, ಒಳ್ಳೆ ಸಾಂಗ್ ಕೊಟ್ಟರು, ಅವ್ರಿಗೂ ಹೆಸರು ಬಂತು, ನಮಗೂ ಒಳ್ಳೆ ಹೆಸರು ಬಂತು. ನಾವು ಹಿಂತಿರುಗಿ ನೋಡದೇ ಇರೋ ಲೆವೆಲ್ಗೆ ನಾವು ಆಯಿತು. ಮೀಸೆ ಹೊತ್ತ ಗಂಡಸಿಗೆ ಯಾರ್ದು ಐಡಿಯಾ? ಇಲ್ಲ, ಅದು ಹಂಸಲೇಖ ಅವರು ಮೊದಲೇ ಅದು ಬರೆದು ರೆಡಿ ಮಾಡಿದ್ದಂಥ ಹಾಡುಗಳದು. ನಾನು ಹೆಂಡತಿ ಪಿಕ್ಚರಿಗೆ ಹಂಸಲೇಖ ಅವರು ಡೈಲಾಗ್ ರೈಟ್ರು, NS ರಾವು ಹಂಸಲೇಖ ಅವರು, ಶಂಕರ್ ಗಣೇಶ್ ಮ್ಯೂಸಿಕ್ಕು. ನಾನು ಅಸೋಸಿಯೇಟ್, ನನ್ನ ಹೆಸರಿಲ್ಲ ಅನ್ನಲ್ಲ ಆ ಸಿನಿಮಾಗೆ. ಅವಾಗೆಲ್ಲ ಹಾಡೋರು ಬೇರೆ ಬೇರೆ ಸಾಂಗ್ಗಳು ಏನು ಮಾಡಿಟ್ಟಿದ್ದಾರೆ ಅಂತ ಸ್ಟಾಕು. ಅದರಲ್ಲಿ ನಾನು 2 ಸಾಂಗ್ ರಿಸರ್ವ್ ಮಾಡಿಟ್ಟಿದ್ದೆ, 2 ಯೂಸ್ ಮಾಡ್ಕೊಂಡೆ ಅವಳ ಹೆಂಡ್ತಿಗೆ. ಒಂದು ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು, ಇನ್ನೊಂದು ನೀನು ಹತ್ತಿರ ಇದ್ದಿದ್ದರೆ ಏನು ಚಂದವು. ಈ ಹಾಡು ಇದನ್ನು ನಾನು ಅವಳ ಹೆಂಡ್ತಿ ಚಿತ್ರಕ್ಕೆ ಬಳಸ್ಕೊಂಡು, ಇದು ಅವ್ರು ರೆಡಿ ಮಾಡಿದ್ದು. ನಾನು ನನ್ನ ಹೆಂಡ್ತಿಗೆ ಬೇರೆ ಬೇರೆ ಇದು ಪರ್ಸ್ನಲ್ಲಾಗಿ ಮಾಡಿಟ್ಟಿದ್ರು. ನನ್ನ ಕತೆಗೆ ನನ್ನ ಇದಕ್ಕೆ ಸೂಟ್ ಆಗುತ್ತೆ ಅಂತ ಇದನ್ನು ಇಟ್ಕೊಂಡಿರಿ ಅಂತ ಇಟ್ಟಿದ್ರು, ಬಳಸ್ಕೊಂಡೆ. ಬೇರೆ 2 ಹಾಡು ಹೊಸದಾಗಿ ಕಂಪೋಸ್ ಮಾಡಿದ್ವಿ. 4 ಹಾಡೆ ಅವಳ ಹೆಂಡ್ತಿ ಸಿನಿಮಾದಲ್ಲಿರೋ 4 ಹಾಡುಗಳು ಅದಾಗೋಯ್ತು. ಸೊ ಸಕ್ಸಸ್ ಆದಮೇಲೆ ಇನ್ನೇನು ಹಿಂತಿರುಗಿ ನೋಡೋಂಗಿಲ್ಲ. ಕಷ್ಟಪಟ್ಟಿದ್ವಿ, ಸಿನಿಮಾ ಆಯಿತು, ಎಷ್ಟು ಒಳ್ಳೆಯ ಹೆಸರು ಬಂತು. 100 ಡೇಸ್ ಯಾವುದು ಅವಳೇ ಹೆಂಡ್ತಿ? ಸುಮಾರು ಕಡೆ 100 ಡೇಸು, ಸುಮಾರು ಒಂದು 7-8 ಕಡೆ 25 ವಾರ, ಅಪರ್ಣದಲ್ಲಿ 38 ವಾರ. 38 ವಾರ? 38 ವಾರ. ಯಾಕೆ ತಮಗೆ ಗೊತ್ತಿಲ್ಲ ಅನಿಸುತ್ತೆ. 38 ವಾರ. 38ನೇ ವಾರ 1 ವರ್ಷ ಓಡೋದು ಸಿನಿಮಾದು. 38ನೇ ವಾರದಲ್ಲಿ ಒಂದು ಮಳೆ ಬಂತು. ಜನ್ರೇಟ್ರು ಗ್ರೌಂಡ್ ಲೆವೆಲಲ್ಲಿದೆ, ನೀರು ನಿಂತುಬಿಟ್ಟು 3 ದಿವಸ ಥಿಯೇಟ್ರ್ ನಿಲ್ತು. ಒಂದು ಸಲ ನಿಂತು ಸಿನಿಮಾ ಮತ್ತೆ ಹಾಕೋದು ಬೇಡ ಅಂತೇಳಿ ಜನ್ರೇಟ್ರ್ ರೆಡಿ ಆದರೂ ಕೂಡ ಹಾಕಲಿಲ್ಲ, ಇಲ್ಲಾಂದರೆ ಮತ್ತೆ ಹೋಗ್ತಾಯಿತ್ತು ಇನ್ನು ಸಿನಿಮಾ. ಹಾಗೆ ಬೆಳೆದು ಆಯಿತು. ಅದಲ್ಲ 3.5 ಲಕ್ಷ ಬಡ್ಡಿ, ಎಷ್ಟು ಕಲೆಕ್ಷನ್ ಸರ್? ಗೊತ್ತಿಲ್ಲ, ಅದೆಲ್ಲ ತೊಗೊಂಡವರೆಲ್ಲ. ನಾನು ಇವತ್ತು ಮೈಸೂರಲ್ಲಿ ಗೋವಿಂದರಾಜು ಅಂತೇಳಿ ಒಬ್ಬರು ಅವಳೇ ಹೆಂಡ್ತಿ ಸಿನಿಮಾ ತೊಗೊಂಡವರು, ಅವ್ರು ಯಾವುದ್ಯಾವುದ್ರಲ್ಲ ಲಾಸ್ ಆಗಿದ್ದರು. ಒಂದು ಸಲ ನಾನು ಮೈಸೂರಲ್ಲಿ ದಾಯಾದಿ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದೆ. ನಮ್ಮ ಮಾಂಬಳ್ಳಿ P. ದೇವರಾಜ್ ಅವ್ರ ಪ್ರೊಡ್ಯೂಸರು. ಅದೇ ತಾಯಿ ಇಲ್ಲದ ತವರು ಹೆತ್ತವರು ಮಾಡಿದ್ರಲ್ಲ ಆ ಸಿನಿಮಾ ನಿರ್ಮಾಪಕರು. ಆ ಟೈಮಲ್ಲಿ ಅವಳೇ ಹೆಂಡ್ತಿ ತೊಗೊಂಡಂಥ ಡಿಸ್ಟ್ರಿಬ್ಯೂಟ್ರ್ ಸಿಕ್ಕಿ ನನಗೆ, ನಾನು ಅವ್ರನ್ನ ಮರ್ತೋಯ್ದೆ, ಗುರ್ತು ಹಿಡಿಯೋಕ್ಕಾಗಲಿಲ್ಲ. ನನ್ನ ನೋಡಿ 2 ಕೈ ಮುಗಿದು ಮಾತಾಡ್ಸೋರು, ನನ್ನ ಪರಿಚಯ ಇದೆಯಾ, ಹಾಗೆ ನಾನು ಮೈಸೂರು ಏರಿಯಾ ತೊಗೊಂಡಿದ್ದೇನೆ, ಡಿಸ್ಟ್ರಿಬ್ಯೂಟ್ರ್ ಅವಳೇ ಹೆಂಡ್ತಿ, ನಿಮ್ಮ ಚಿತ್ರ ನಾನು ತೊಗೊಂಡು ನಾನು ಉದ್ಧಾರ ಆದೆ, ಇಷ್ಟು ಸಂಪಾದನೆ ಮಾಡಿದೆ ಅಂತೇಳಿ ಎಷ್ಟೋ ಹೇಳಿದ್ರು. ಆ ಲೆವೆಲ್ಗೆ ಅದು ಸಂಪಾದನೆ ಮಾಡಿಕೊಡ್ತು ಎಲ್ಲರಿಗೂ. ಬಟ್ ಅವರೆಲ್ಲರೂ ನಮಗೊಂದು ಶೀಲ್ಡ್ ಬಿಟ್ಟರೆ ಇನ್ನು ಯಾರೂ ಏನೋ ನಮಗೇನು ಇದು ಮಾಡಲಿಲ್ಲ. ಅದೊಂದು ಅಷ್ಟೇ. ನಿಮ್ಮ ಪೇಮೆಂಟ್ ಎಷ್ಟು ಪಿಕ್ಚರಿಗೆ? ಇಲ್ಲ, ಅದು K. ಪ್ರಭಾಕರ್ ಕೊಟ್ಟಿದ್ದು. ನನಗೆ ಮೊದಲನೇ ಚಿತ್ರಕ್ಕೇನು ಅಷ್ಟೇ ಸಿಕ್ಕಿದ್ದು ಅಷ್ಟರಲ್ಲೇ ಇದೆ. ಕತೆ ಮಾಡಿಕೊಟ್ಟೆ, ನಿರ್ದೇಶನ ಮಾಡಿದೆ, ಎಲ್ಲ ಆಯಿತು. ಬಟ್ 2ನೇ ಪಿಕ್ಚರ್ಗೂ ಅಷ್ಟಿಲ್ಲ. ಬಟ್ ತುಂಬಿದ ಮನೆಗೆ ಒಂದು ಒಳ್ಳೆ, ಅಲ್ಲಿಂದ ನನಗೆ ಸ್ವಲ್ಪ ಒಳ್ಳೆ ಪೇಮೆಂಟ್ ಸಿಕ್ತು. ತುಂಬಿದ ಮನೆ ಅನ್ನೋ ಒಂದು ಸಿನಿಮಾಗೆ. ಅವಳೇ ನನ್ನ ಹೆಂಡತಿ ಆದಮೇಲೆ ನೆಕ್ಸ್ಟ್ ಪಿಕ್ಚರ್ ಅವನೇ ನನ್ನ ಗಂಡ, ಇದೇ K. ಪ್ರಭಾಕರ್ದು. ಅವನೇ ನನ್ನ ಗಂಡ ನಿರ್ದೇಶನ ಮಾಡಿದೆ. ಅದು ಕಾಶಿನಾಥ್ ಜೊತೆ ಸುಧಾರಣೆಯವರು. ಇದು ಅವಳೇ ನನ್ನ ಹೆಂಡ್ತಿ ವರದಕ್ಷಿಣೆ ಸಬ್ಜೆಕ್ಟು. ಇದು ಅವನೇ ನನ್ನ ಗಂಡ ಬಂದ್ಬಿಟ್ಟು ಒಂದು ವಿಡೋ ಸಬ್ಜೆಕ್ಟು, ವಿಧವಾ ಸಬ್ಜೆಕ್ಟು, ವಿಧವಾ ಸಮಸ್ಯೆ. ಅದು ಒಳ್ಳೆಯ ಕಥೆನೇ. ಅದು ಸ್ವಲ್ಪ ಅದು ಅವಳೇ ಹೆಂಡ್ತಿ ಥರ ಕ್ಲಿಕ್ ಮಾಡ್ತಾಯಿದ್ದೆ. ಬಟ್ ಸರಿಯಾದ ಟೈಮಿಗೆ ನನಗೆ ಸ್ಕ್ರಿಪ್ಟ್ ಬರಲಿಲ್ಲ, ಡೈಲಾಗ್ ಶೀಟ್ ಪೇಪರ್ ಬರಲಿಲ್ಲ. ಹಂಸಲೇಖ ಅವರೇ ಅದಕ್ಕೆ ಸಂಗೀತ, ಸಾಹಿತ್ಯ, ಸಂಭಾಷಣೆ ಎಲ್ಲ. ಸಂಭಾಷಣೆ ಪೇಪರೇ ಬರ್ತಾ ಇರಲಿಲ್ಲ. ಎವ್ರಿ ಡೇ ಅವರೇ ಬರೀಬೇಕು ಹಂಸಲೇಖ. ಆ ಟೈಮಲ್ಲಿ ಫುಲ್ ಬ್ಯುಸಿ ಹಂಸಲೇಖ ಅವರು. ಎಲ್ಲಿ ಅಂತ ಪಾಪ ಅವರು ಎಷ್ಟು ಅಂತ ಕೆಲಸ ಮಾಡ್ತಾರೆ. ಅವ್ರು ಬರೆದು ಕೊಟ್ಟಾಗ ನಾವು ಸೆಟ್ಟಿಗೆ ಬಂದು ಕಾಯ್ಕೊಂಡು ಕೂತ್ಕೊಂಡಿದ್ದು, ಮಧ್ಯಾಹ್ನ ಆದರೂ ಸರಿ ಶೂಟ್ ಮಾಡ್ತಾಯಿದ್ವಿ. ಹಿಂಗಾಗಿ ಸ್ವಲ್ಪ ಅದು ಹೊಡ್ತಾ ತಿಂತು. ಆದರೆ ಹೆಸರು ಬಂತು, ಸ್ವಲ್ಪ ಹಿಟ್ ಆಯ್ತು. ಇಲ್ಲಾಂದರೆ ಅವಳೇ ಹೆಂಡ್ತಿ ಲೆವೆಲ್ಗೆ ಅದನ್ನು ನಿಲ್ಲಿಸ್ತಾ ಇದ್ದೆ. ಹಸಿರು ಗಾಜಿನ ಬಳೆಗಳೇ ಸಾಂಗ್ ಇದೆಯಲ್ಲ ಆ ಸಿನಿಮಾ, ಅವಳೇ ಹೆಂಡ್ತಿ ಲೆವೆಲ್ಗೆ ಆ ಸಿನಿಮಾ ನಿಲ್ಲಿಸ್ತಾ ಇದ್ದೆ. ನನಗೆ ಇನ್ ಟೈಮಿಗೆ ಬರಲಿಲ್ಲ. 55 ದಿನ ಶೂಟಿಂಗ್ ಮಾಡಬೇಕಾಯಿತು. ಸ್ಕ್ರಿಪ್ಟೇ ಇಲ್ಲ. ಅರ್ಧ ದಿವಸ ಸುಮ್ಮನೆ ಕೂತ್ಕೋತಾ ಇದ್ದೆ. ಪಾಪ ಹಂಸಲೇಖ ಅವರು ಬ್ಯುಸಿ. ಅವ್ರಿಗೆ ಎಲ್ಲರೂ ಬೇಕು, ಉಮೇಶು ಬೇಕು, ಪ್ರಭಾಕರ್ ಬೇಕು, ವಿ ಸೋಮಶೇಖರ್ ಬೇಕು, ರವಿಚಂದ್ರನ್ ಅವರು ಬೇಕು. ಹೀಗಾಗಿ ಅವ್ರ ಕೆಲಸಗಳು ಎಲ್ಲ ಕಡೆ ಇರ್ತಾಯಿತ್ತು. ಹೌದು. ಆ ಟೈಮಲ್ಲಿ ಅವಳೇ ನನ್ನ ಹೆಂಡ್ತಿ ರಣಧೀರ ಆದಮೇಲೆ ಅವರು ಅಷ್ಟು ಬ್ಯುಸಿ ಆಗಿಬಿಟ್ರು. ಅಷ್ಟು ದೇವರು ಅವ್ರನ್ನ ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಅವ್ರಿಗಿನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು, ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮಗೆ ಒಳ್ಳೆಯದೇ ಮಾಡಿದ್ದಾರೆ ಪಾಪ ಅವರು. ಅವ್ರು ಚೆನ್ನಾಗಿರಲಿ. ಇದು ಒಂದು ಸೈಡು. ಅದೆಲ್ಲ ಆಯಿತು. ಅವನೇ ನನ್ನ ಗಂಡ. ಅದಾದಮೇಲೆ ಶ್ರೀನಿವಾಸ ಮೂರ್ತಿ ಅವ್ರ ಪಿಕ್ಚರ್ ನಿರ್ದೇಶನ ಮಾಡಿದೆ.
ಅದೇ ಈ ಮಧ್ಯದಲ್ಲಿ 2 ಸಿನಿಮಾ ಆಯಿತು, ತಮಿಳು ಸಿನಿಮಾ. ತಮಿಳು ಸಿನಿಮಾ ಆಗಲೇ ಹೇಳಿದೆ ನಿಮಗೆ, ಜಾಡಿಕೆ ತಮ್ಮಡಿ ಇದಂಗೂ ಕೂಡ ಮೊಮ್ಮ 2 ಪಿಕ್ಚರ್ ಯಶಸ್ವಿ ಚಿತ್ರ. ನಾನು ಇವತ್ತು ಆ ಚಿತ್ರದ ಹೆಸರು ಹೇಳಿದ್ರೆ ಉಮೇಶ್ ಡೈರೆಕ್ಟ್ರು ನೆನೆಸ್ಕೋತಾರೆ, ಒಳ್ಳೆ ಟೆಕ್ನಿಷಿಯನ್ ಅಂತ. ಆ ಲೆವೆಲ್ಗೆ ನಾನು ಅಲ್ಲಿ ಹೆಸರು ಮಾಡಿ ಬಂದೆ. ಮತ್ತು ಹೋಗಿ ಋಣ ಕೂಡ ಬರಲಿಲ್ಲ, ಮ್ಯಾಟ್ರಿಕ್ ಕ್ಲೋಸು. ಶ್ರೀನಿವಾಸ ಮೂರ್ತಿ ಅವ್ರ ಪಿಕ್ಚರ್ ಮಾಡಿದೆ, ಕಷ್ಟ ಬಿದ್ದು ಕೆಲಸ ಮಾಡಿದೆ. ಅಲ್ಲ, ಕನ್ನಡದಲ್ಲಿ 3ನೇ ಸಿನಿಮಾ ಯಾವುದು? ಕನ್ನಡದಲ್ಲಿ 3ನೇ ಸಿನಿಮಾನೇ ಇದು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ, 89. ಸ್ವಲ್ಪ ಅದು ಕೆಲಸ, ಅದು ಒಳ್ಳೆ ಕತೆ ಚೆನ್ನಾಗಿತ್ತು. ಒಂದು ಸ್ವಲ್ಪ ಏನೋ ಟಿಸ್ಟ್ ಕೊಟ್ಟರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಬಾಲರಾಜ್ ಹೀರೋ, ಶ್ರುತಿನ ನಾಯಕಿ ಮಾಡಿದ್ದು ಅಂತ ಆವಾಗಲೇ ಹೇಳಿದೆ ನಿಮಗೆ. ನಂಬಿದರೆ ನಂಬಿ ಬಿಟ್ಟರೆ ಅಂತ ಬಿಡಿ ಅಂತ. ಅದೇ ಶ್ರುತಿಗೆ ಪೂರ್ಣ ಪ್ರಮಾಣದ ನಾಯಕಿ ಕೊಟ್ವಿ, ಗಿರಿಜಾ ಅಂತ ಅವರ ಹೆಸರಿತ್ತು. ಅದರ ಜೊತೆ ಇನ್ನೊಂದು ಮೆಡ್ರಾಸ್ ಹುಡುಗಿ ಇಬ್ಬರು ಹೀರೋಯಿನು, ನಮ್ಮ ಅಣ್ಣವರ ತಂಗಿ ಮಗ ಬಾಲರಾಜ್ ಅವ್ರ ನಾಯಕ ನಟ. ಕಥೆನಲ್ಲಿ ಒಳ್ಳೆ ಸ್ಮೆಲ್ಲಿತ್ತು. ಅದನ್ನು ನಾನು ಅವರು ಕರೆಕ್ಟಾಗಿ ಸ್ಕ್ರಿಪ್ಟಲ್ಲಿ ಸಂಭಾಷಣೆಯಲ್ಲಿ ತಂದಿರಲಿಲ್ಲ. ನಾನು ಸ್ಕ್ರೀನ್ ಪ್ಲೇ ಆಮೇಲೆ ಟೇಕಿಂಗ್ಸ್ ಮಾಡುವಾಗ ಅದನ್ನು ತಗೊಂಡು ಬ್ಯಾಲೆನ್ಸ್ ಮಾಡೋಣ ಅಂತ ಮೈಂಡಲ್ಲಿ ಇಟ್ಕೊಂಡೆ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಒಂದು ಸ್ವತಂತ್ರ ಇರುತ್ತೆ. ಒಂದು ಸಿನಿಮಾ ಕೊಟ್ಟ ಮೇಲೆ ಕೊಡಲೇಬೇಕು ಯಾರಾದರೂ, ಇಲ್ಲಾಂದರೆ ಆ ಸಿನಿಮಾ ಗಬ್ಬೆದ್ದು ಹೋಗ್ಬಿಡುತ್ತೆ. ಸೊ ನಾನು ಅದನ್ನು ಚಿತ್ರೀಕರಣ ಮಾಡುವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಪ್ರಾರಂಭದಿಂದ. ಅದನ್ನು ನಾನು ಮುಖ್ಯ ಉದ್ದೇಶ ಇಟ್ಕೊಂಡು. ಬಟ್ 2 ದಿವಸ ಸುಮ್ಮನೆ ಇದ್ರು. 3ನೇ ದಿವಸದಿಂದ ಅವರು ಬಂದು ಶ್ರೀನಿವಾಸ ಮೂರ್ತಿ ಅವರು, ಇಲ್ಲ ಏನೋ ಚೇಂಜ್ ಮಾಡ್ತಿದ್ದೀರಂತೆ, ಬೇಡ ಸ್ಕ್ರಿಪ್ಟಲ್ಲಿ ಹೆಂಗಿದೆ ಹಂಗೆ ಮಾಡಿಕೊಡಿ ಅಂದರು. ಹಾಗೆ ಮಾಡಿಕೊಟ್ಟೆ, ಅವ್ರು ಹೇಳ್ದಾಗೆ ಮಾಡಿಕೊಟ್ಟೆ. ಚಿತ್ರ ಯಶಸ್ವಿ ಆಗಲಿಲ್ಲ. ನಾನು ತುಂಬ ಇಷ್ಟಪಟ್ಟಿದ್ದೆ ಆ ಸಾಂಗ್ಸ್ ಎಲ್ಲ. ರಂಗರಾವ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದರು. 6 ಸಾಂಗು 7 ಸಾಂಗು. ಬಾಲರಾಜು ತುಂಬ ಶ್ರಮಪಟ್ಟು, ಪಾಪ ಆತನಿಗೆ ಒಳ್ಳೆ ಹೆಸರು ಬರೋದಿತ್ತು. ಮೊದಲೇ ಸಿನಿಮಾ ನಾಯಕ ನಟನಾಗಿ ಫುಲ್ ಪೂರ್ಣ ಪ್ರಮಾಣದ. ಅದು ಆಗಲಿಲ್ಲ. ಆ ನೋವು ಇನ್ನೂ ಒಂದು ಕಡೆ ಇದೆ. ಹಾಗಾಗೋಯ್ತು. ಅಲ್ಲಿಂದ ನನಗೆ ಸ್ವಲ್ಪ ಕೆಟ್ಟ ಹೆಸರು, ಅದು ಇದು ಎಲ್ಲ ಥರಕ್ಕೆ ಅವರು ಇವರು ಸೇರ್ಕೊಂಡು ಪ್ರಯತ್ನ ಪಟ್ಟರು. ಒಂದು ಸಿನಿಮಾ ಸೋತಾಗ ಗೊತ್ತಲ್ಲ ನಿಮಗೆ, ಇಲ್ದಾರ ಅದೆಲ್ಲ ರೆಕ್ಕೆ ಪುಕ್ಕ ಉಟ್ಕೊಂಡ್ಬಿಡುತ್ತೆ. ಏನಾಯ್ತು ಆ್ಯಕ್ಚುಲಿ ಸೋತಿದ್ದಕ್ಕೆ ಏನಾಯ್ತು ಹೇಳಕ್ಕೆ ಬರೋದಿಲ್ಲ. ಅದು ಬೇರೆಯವರು ಬೇರೆ ಥರ ಮಾತಾಡಿಕೊಂಡು ಎಲ್ಲ ಸ್ವಲ್ಪ ತುಂಬ ನೋವುಗಳೇ ಆಯಿತು. ಸಿನಿಮಾಗಳು ಕಮ್ಮಿ ಆಯಿತು, ಹಿಂಗೆಲ್ಲ ಆಯಿತು. ಸಿನಿಮಾ ಕಮ್ಮಿ ಆಗೋಯ್ತಾ? ಹೌದು. 1 ವರ್ಷ ಸುಮ್ಮನೆ ಕೂತ್ಕೊ. 89 ಅದು ಸಿನಿಮಾ ಮುಗಿಸಿದ ಮೇಲೆ ಕೆಲಸನೇ ಇರಲಿಲ್ಲ ನನಗೆ. ಅದಕ್ಕೆ ನಾನು 90ರ ಮಧ್ಯದ ನಂತರ ಸ್ವಂತ ಪಿಕ್ಚರ್ ಕೈ ಹಾಕಿದೆ. ಯಾಕೆ ನನ್ನ ಹತ್ರ ಕೆಲಸ ಇಟ್ಕೊಂಡು ಏನು ಕಮ್ಮಿ ಇದೆ, ನಾನು ಬಜೆಟ್ ಕಮ್ಮಿಲೇ ಮಾಡ್ತೀನಿ, ಒಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಸ್ವಂತ ಸಿನಿಮಾ ಕೈ ಹಾಕಿದೆ. ಸೊ ಅಲ್ಲಿಂದ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು, ಕಿರಿಕಿರಿ ಆಯಿತು. ಕೆಲವು ಪತ್ರಿಕೆಗಳಲ್ಲಿ ಕೆಟ್ಟ ಹೆಸರು ಮಾಡಿದ್ರು. ಅಂಥ ಟೈಮಲ್ಲಿ ರವಿ ಬೆಳಗೆರೆಯವರು ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹಾಕಿದ್ರು. ಉಮೇಶು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂಥೇಳಿ ಅವ್ರಿಗೆ ಸರಿಯಾಗಿ ಕೌಂಟ್ರ್ ಕೊಟ್ಟು ನನ್ನ ಸ್ವಲ್ಪ ಎತ್ತಿದ್ರು. ಅದ್ರಲ್ಲಿ ಗೊತ್ತಿತ್ತು ರವಿ ಬೆಳಗೆರೆ. ಇಲ್ಲ, ನಾನು ಡೈರೆಕ್ಷನ್ ಮಾಡಿದ್ದೆ. ಅವ್ರು ಹೇಳ್ದಾಗೆ ಮಾಡಬೇಕಾಗಿತ್ತು. ಅವ್ರು ಹೇಳ್ದಾಗೆ ಎಲ್ಲ ಮಾಡಿಕೊಡ್ತಿದ್ದೆ. ನನಗೆ ನಿರ್ದೇಶಕನ ಸ್ವಾತಂತ್ರ್ಯ ಎಲ್ಲಿರುತ್ತೆ. ನಾನು ಒಂದು ಉದ್ದೇಶ ಇಟ್ಕೊಂಡಿರ್ತೀನಿ. ಅದು ಒಂದು ಕತೆ ನಾನು ಮೈಂಡ್ ಕೂರಿಸ್ಕೊಂಡಾಗ ಇಡೀ ಚಿತ್ರ ಹಿಂಗೆ ಬರಬೇಕು ಅಂತ ನಾನು ಕೂರಿಸ್ಕೊಂಡಿದ್ದಾರೆ. ABCD A to Z ಹೇಳೋಕ್ಕಾಗಲ್ಲ ಅವ್ರಿಗೆ. ಹೀಗಾಗಿ ಸೊ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸೋಲ್ತು ಸರ್. ಸ್ವಲ್ಪ ಆ ಸಿನಿಮಾ ಸೋತ ನಂತರ ನನಗೆ ತೊಂದರೆಗಳು, ಟಾರ್ಚರ್ಗಳು, ನೋವುಂಟು ಮಾಡುವಂಥ ಸಂಗತಿಗಳು ಸಾಕಷ್ಟು ನಡೀತು. ಅದನ್ನೆಲ್ಲ ನನ್ನ ಪಾಲಕ್ಕೆ ಬಂದಿದ್ದು ಅಂತೇಳಿ ನಾನು ಸ್ವೀಕರಿಸಿದೆ, ಸುಮ್ಮನಾದೆ. ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋದೆ. ಅವ್ರ ನಂಬಿಕೆ ಅವ್ರು ನಂಬಲಿಲ್ಲ. ಅಲ್ಲಿ ಸೋಲ್ತು ಎಡುವಿತು ಅಂತ ನನ್ನ ಭಾವನೆ. ಅದು ಮುಗೀತು. ಅದರ ನಂತರ ಸಿಡಿದ ಗಂಡು ಅಂತೇಳಿ ಟೈಗರ್ ಪ್ರಭಾಕರು, ನಮ್ಮ ಮದ್ರಾಸ್ ನಾಯಕಿ ವಾಣಿ ವಿಶ್ವನಾಥ್ ಹೀರೋಯಿನ್ನು, ಥರ ಒಂದು ಸಪೋರ್ಟಿಂಗ್ ಒಳ್ಳೆ ಪಾತ್ರ, ಪ್ರಭಾಕರ್ ಅವ್ರ ತಂಗಿ ಪಾತ್ರ. ಇದು ವಿಶ್ವವಿಜೇತ ಒಳ್ಳೆ ವಿಲನ್ನು ಸುದರ್ಶನ್ ಅವರು ಆ ಸಿನಿಮಾದಲ್ಲಿ. ಈ ಸಿನಿಮಾ ಪ್ರಾರಂಭ ಮಾಡಿ 1.5 ವರ್ಷ ಆಗೋಯಿತು ಕಂಪ್ಲೀಟ್ ಮಾಡೋದಕ್ಕೆ. ಯಾಕಂದರೆ 8 ಜನ ಪಾರ್ಟ್ನರ್ಸು. ಜೊತೆಗೆ KP ನಂಜುಂಡಿ ಇವತ್ತು ಲಕ್ಷ್ಮೀ ಜ್ಯುವೆಲರ್ಸ್ ಮಾಲೀಕರು, ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರು 8 ಜನದಲ್ಲಿ ಒಬ್ಬರು ನಿರ್ಮಾಪಕರು, KP ನಂಜುಂಡಾಚಾರ್ಯ. ಇಷ್ಟು ಜನ ಎಲ್ಲ ಇದ್ದು ಕೂಡ 1.5 ವರ್ಷ ಆಯಿತು ಸಿನಿಮಾ ತೆರೆಗೆ ತರೋದಕ್ಕೆ. ಇಷ್ಟು ಗ್ಯಾಪ್ ಆಗಿ 4 ದಿವಸ 8 ದಿವಸ ಹಿಂಗೆ ಶೂಟಿಂಗ್ ಮಾಡಿ ಆ ಗ್ಯಾಪ್ಗಳಲ್ಲೇ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಒಂದು ಶೇಪಿಗೆ ಬರೋಕ್ಕಾಗಲಿಲ್ಲ. ಹಂಗಾಗುತ್ತೆ 100% ಆಗುತ್ತೆ. ಸಿನಿಮಾ ಮಾಡಿರೋ ಸ್ಟ್ರಕ್ಚರ್ ಮಾಡಿರೋ ಇಲ್ಲ. ಇವಾಗ ನಾವು ಒಂದು ಉದ್ದೇಶ ಇಟ್ಕೊಂಡು ಹೊರಟಿರ್ತೀವಿ, ಅದು ಕರೆಕ್ಟಾಗಿ ವೇನಲ್ಲಿ ಹೋಗಿದೆ, ಡೈವರ್ಟ್ ಆಗೋದಾಗ ಏನಾಗುತ್ತೆ ನಿಮಗೆ, ಡೈವರ್ಷನ್ ಆಟೋಮೆಟಿಕ್ಕಾಗಿ ಹಾಗೇ ಆಗುತ್ತೆ. ಎಲ್ಲೋ ಒಂದು ಇದಾಗುತ್ತೆ. ಸ್ಕ್ರಿಪ್ಟ್ ಇದ್ದರೂ ಕೂಡ ನಾವು ಹೀಗೆ ಇದು ಮಾಡಬೇಕು ಅನ್ನೋ ಕಲ್ಪನೆ ಇರುತ್ತಲ್ಲ, ಅದು ಸತ್ತೋಗಿರುತ್ತೆ ಸ್ವಲ್ಪ.
ಸಿನಿಮಾ ಅದು ನಾವು ಇಲ್ಲಿ ನಮ್ಗೆ ಇಷ್ಟ ಬಂದ ಮಾಡೋಕ್ಕೆ ನಾವು ಹಾಲಿವುಡ್ ಸಿನಿಮಾ ಮಾಡ್ತಿಲ್ಲ. ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಸಿನಿಮಾಗಳೇ ಮಾಡ್ತಾ ಇರೋದು ಹೆಚ್ಚು. ಕನ್ನಡದಲ್ಲಿ ಹೌದು, ಹಾಲಿವುಡ್ ಸಿನಿಮಾ ನಾವು ಮಾಡ್ತಾಯಿದ್ದೀವಿ, ಇಲ್ಲವಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಸಿನಿಮಾ ಮಾಡ್ತಾಯಿದ್ದೀವಿ. ಅದನ್ನ ಹೇಗೆ ಮಾಡಬೇಕು, ಮಾಡಿ ಮುಗಿಸ್ಕೋಬೇಕು, ಹಂಗಿಲ್ಲ. ಪಾಪ ನಾನಾ ಕಾರಣಗಳಿಂದ ಪಾರ್ಟ್ನರ್ಸ್ ಅವ್ರದ್ದು ಹಣಕಾಸಿನ ಸಮಸ್ಯೆಗಳಿಂದ ಕುಂಠಿತವಾಗಿ ನಂಬರ್ ಆಫ್ ಶೂಟಿಂಗ್ ಮಾಡಿದ ದಿನಗಳ ಕಮ್ಮಿನೇ, ಅದು ಹೆಚ್ಚು ಗ್ಯಾಪ್ ಆಗೋಯ್ತು. ನಮ್ಮ ಅನಿಸಿಕೆಗಳೆಲ್ಲ ಸ್ವಲ್ಪ ವೀಕ್ ಆಯಿತು. ಹಂಗಾಗಿ ಆ ಚಿತ್ರ ಸ್ವಲ್ಪ ಎಡವಟ್ಟಾಯಿತು. ಹೀಗೆ ನಂಬಿ ಬಿಟ್ಟರೆ ಬಿಡಿ ಆದಮೇಲೆ ಮತ್ತೊಂದು ಹೊಡೆತ. ಅದಾದಮೇಲೆ ಪ್ರೇಮ ಪರೀಕ್ಷೆ ಅಂತೇಳಿ, ಇದೇ ಟೈಗರ್ ಪ್ರಭಾಕರ್ ನಾಯಕ ನಟರು, ಭವ್ಯ ಹೀರೋಯಿನ್ನು, ರಾಮಕೃಷ್ಣ ಒಂದು ಸೆಕೆಂಡ್ ಹೀರೋ. ಅದು ಒಳ್ಳೆ ಲವ್ ಸಬ್ಜೆಕ್ಟ್, ನಂದೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಎಡಿಟಿಂಗ್ ಕಮ್ ಡೈರೆಕ್ಷನ್ ಎಲ್ಲ. ಅದು ಮೂರ್ತಿಯವರು ಅಂತೇಳಿ ಅವರು ಪ್ರೊಡ್ಯೂಸರು, ಕ್ಯಾಮ್ರಾಮ್ಯಾನ್ ಅವರೇ, ಎಲ್ಲ ಅಚ್ಚುಕಟ್ಟಾಗಿ ಆಗಿತ್ತು. ಆದರೆ ಫಾಸ್ಟಾಗಿ ಮುಗಿಸೋಣ ಅಂತೇಳಿ 22 ದಿವಸದಲ್ಲಿ ಚಿತ್ರೀಕರಣ ಮುಗಿಸ್ದೆ. ಅದು ಎಲ್ಲೋ ಸ್ವಲ್ಪ ಪೋಷಣೆಯಲ್ಲಿ ಈ 3 ಪಾತ್ರ ಬಿಟ್ಟರೆ ಬೇರೆ ಪಾತ್ರಗಳ ಆಯ್ಕೆಯಲ್ಲೇ, ಆಮೇಲೆ ಕಥೆನ ಇನ್ನೂ ಸ್ವಲ್ಪ ಕೂತ್ಕೊಂಡು ಮಾಡಬೇಕಾಗಿತ್ತು. ಯಾಕಂದರೆ ನಾನು ಕಥೆಗಳಿಗೆ ತುಂಬ ಒತ್ತು ಕೊಡ್ತಿದ್ದೆ ಈ ಹಿಂದೆ. ಓಕೆ, ಒಂದು ಸಿನಿಮಾ ಮಾಡಿಬಿಡೋಣ ಅಂತ ಹೊರತು ಮನಸ್ಸು ಅಷ್ಟು ಇರಲಿಲ್ಲ. ಒಂದು ಲವ್ ಸಬ್ಜೆಕ್ಟು ಮಾಡೋಣ ಅಂತ ಹೋದೆ. ಅದು ಪ್ರಭಾಕರ್ ಅವರಿಗೆ ಅಷ್ಟಾಗಿ ಸೂಟ್ ಆಗಲಿಲ್ಲ, ರಾಮಕೃಷ್ಣಗೂ ಸೂಟ್ ಆಗಲಿಲ್ಲ. ಭವ್ಯ ಅವರು ಅವರ ಪಾಲಿನ ಪಾತ್ರ ಕರೆಕ್ಟಾಗಿ ಮಾಡ್ಕೊಂಡು ಹೋದರು, ಬ್ಯಾಲೆನ್ಸ್ ಮಾಡಿಕೊಂಡು. ಹಂಗಾಗಿ ಅದು ಕೂಡ ಏಟ್ತಿತ್ತು. ಹೌದು, ಏಟಾಯಿತು. ಒಂದು ಚಿತ್ರ ಕತೆ ಕರೆಕ್ಟಾಗಿ ಮಾಡಬೇಕು, ಮಾಡಿದ್ಮೇಲೆ ಆ ಪಾತ್ರಕ್ಕೆ ಸರಿಯಾದ ನಾಯಕರನ್ನ, ನಟಿಯರನ್ನ ಹಾಕೋಬೇಕು, ಕೆಲಸ ಕರೆಕ್ಟಾಗಿ ಮಾಡಬೇಕು, ಆವಾಗಲೇ ಸಿನಿಮಾ ಬರೋದು. ನನ್ನ ಉದ್ದೇಶ ಮೊದಲು ಸಿನಿಮಾಗೆ ಕತೆ ಭಾರಿ ಇಂಪಾರ್ಟೆಂಟು. ಕತೆನೇ ನಾಯಕಿ, ನಿರ್ದೇಶಕ ಎಲ್ಲ, ಆಮೇಲೆ ಸೆಕೆಂಡ್ರಿ ಎಲ್ಲ. ವೆರಿ ನೆಕ್ಸ್ಟ್ ನಿರ್ದೇಶಕ ಬರ್ತಾನೆ, ಆ ಕತೆಗೆ ಕರೆಕ್ಟಾಗಿ ಅವನ ಕೆಲಸ ಇದ್ದರೆ ಜನ ಒಪ್ಕೋತಾರೆ ಹೊರತು ಆ ಪಾತ್ರಗಳೆಲ್ಲ ಅದು ನಾವು ಈ ಪಾತ್ರಕ್ಕೆ ಇವ್ರನ್ನ ಅದು ಕ್ರಿಯೇಟ್ ಮಾಡೋ ನಿರ್ದೇಶಕ, ನಿರ್ಮಾಪಕರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಈ ಆಯ್ಕೆಯಲ್ಲಿ ಹೆಚ್ಚು ಜವಾಬ್ದಾರಿ ನಿರ್ದೇಶನ ಕೊಟ್ಟಷ್ಟು ನಿರ್ಮಾಪಕ ಸೇಫ್ ಆಗ್ತಾರೆ. ಯಾಕಂದರೆ ನಿರ್ದೇಶಕನ ಸ್ಥಾನ ಅಂಥದ್ದು. ಇಲ್ಲಾಂದರೆ ಅವ್ನು ನಿರ್ದೇಶನ ಯಾಕೆ ಮಾಡಬೇಕು, ನಿದ್ರೆ ಮಾಡ್ಕೊಂಡು ಮನೇಲಿ ಇರ್ಬೋದಲ್ವ. ಎಲ್ಲ ಕೊಟ್ಬಿಟ್ಟು ಅವನಿಗೆ ಟಾರ್ಚರ್ ಕೊಡೋ ಬದಲು, ನಿರ್ದೇಶನ ಕೊಡೋ ಬದಲು ನಿದ್ರೆ ಮಾಡ್ಕೊಂಡು ಮನೇಲಿ. ಇವಾಗ 4 ವರ್ಷ ಸುಮ್ಮನೆ ಕೂರಿಸ್ಬಿಟ್ರು ಎಲ್ಲ ಹೊಸಬರು ಬಂದು. ಹಳಬರು ನಿರ್ಮಾಪಕರು ಎಷ್ಟು ಜನ ಇದ್ದಾರೆ, ಅವರೆಲ್ಲ ಹಳಬರನ್ನೇ ಮರ್ತುಬಿಟ್ರು ನೋಡಿ. ಇಂಡಸ್ಟ್ರಿ ಇಲ್ವಾ ಇವತ್ತು, ಹಳಬರು ನಿರ್ಮಾಪಕರು ಇಲ್ವಾ? ಎಷ್ಟು ಜನ ಹಳೆ ನಿರ್ದೇಶಕರು ಕರಿತಿದ್ದಾರೆ. ಎಷ್ಟೋ ಜನ ಎಲ್ಲ ಮೇಲೆ ಎದ್ದುಬಿಟ್ರು, ಹಳೆದನ್ನು ಮರ್ತುಬಿಟ್ರು. ಯಾವತ್ತು ದೊಡ್ಡವರು ಹೇಳ್ತಾರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಮರ್ತು ಬಿಡ್ತಾರೆ. ನಮ್ಮ ಹಿತ್ಲ ಗಿಡದಲ್ಲೇ ಮದ್ದಿದೆ ಅಂತಾರೆ, ಬೇಡ ಮದ್ದು ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ಮದ್ದು ಹುಡ್ಕೋತಾರೆ. ಸಡನ್ನಾಗಿ ಬೇರೆ ಥರ ಎಫೆಕ್ಟ್ ಆಗ್ತದೆ. ಅದು ಗೊತ್ತಿದ್ದು ಅದೇ ಕೆಲಸ ಮಾಡ್ತಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಪರವಾಗಿಲ್ಲ. ಯಾಕಂದರೆ ಇದು ನನ್ನೊಬ್ಬರಿಗೆ ನಾನು ಹೇಳ್ಕೊತಾ ಇಲ್ಲ. ನನ್ನ ಥರ ಕೈಯಲ್ಲಿ ಒಳ್ಳೆ ಕೆಲಸ ಇಟ್ಕೊಂಡು ಜವಾಬ್ದಾರಿ ಇರೋಂಥ ನಿರ್ದೇಶಕರು ತುಂಬ ಜನ ಇದ್ದಾರೆ. ಪಾಪ ಅವರೆಲ್ಲ ಮನೆಯಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾನೇ ಒಂದು ಸ್ವಲ್ಪ ಕಿಡ್ನಿ ಏಟಾಯಿತು, ಜೊತೆಗೆ 4 ವರ್ಷದಿಂದ ಕೆಲಸ ಇಲ್ಲ ನನಗೆ. 2 ವರ್ಷದಿಂದ ಕಿಡ್ನಿ ಸಮಸ್ಯೆ, ಇನ್ನು 2 ವರ್ಷ, ಜೊತೆಗೆ 4 ವರ್ಷದಿಂದ ಕೆಲಸ ಇಲ್ಲದೆ ಈ ತೊಂದರೆಯಲ್ಲಿ ಹೇಗೆ ವನವಾಸ ಪಡ್ತಾಯಿದ್ದೀನಿ, ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ. ಪಾಪ ಅವರೆಲ್ಲ ಇನ್ನೂ ಹೇಗೆ, ಅವ್ರ ದೊಡ್ಡ ಸಂಸಾರ, ದೊಡ್ಡ ಕುಟುಂಬ, ದೊಡ್ಡ ಸರ್ಕಲ್ಗಳು ಹೇಗಿರಬೇಕು, ಇದನ್ನು ಯಾರೂ ಅರ್ಥ ಮಾಡ್ಕೋತಾಯಿಲ್ಲ. ಏನೋ ಚಿತ್ರರಂಗ ನಡೀತಾ ಇದೆ, ಗುಡುಗ್ಸೋಣ ಅಂತ ಹೋಗ್ತಿದ್ದಾರೆ ಹೊರತು ಅದು ಒಳ್ಳೆ ಸಿಡ್ಲು ಗುಡುಗು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಸಿಡ್ದಿದ್ದ ಗಂಡು ಕತೆ ಹಾಗಾಯಿತು. ಅದಾದ ನಂತರ ಮತ್ತೆ ಈ ಎಲ್ಲ ಸಿನಿಮಾಗಳಿಗೂ ನೀವು ಸೋಲೋ ಡೈರೆಕ್ಟ್ರು? ಹೌದು. ಅದೆಲ್ಲ ಆದಮೇಲೆ ಸಿಡಿದಿದ್ದ ಗಂಡು ಆದಮೇಲೆ ನಂತರ ರಾಜ ಕೆಂಪು ರೋಜ ಅಂತ ಒಂದು ಸಿನಿಮಾ ಕೈಗೊಂಡೆ. ಮಹಾಲಕ್ಷ್ಮಿ ಅವ್ರನ್ನ ಅಣ್ಣವ್ರ ಬ್ಯಾನರ್ 2 ಸಿನಿಮಾ ಮಾಡಿದ್ರು. ಆಕೆ ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ. ಬೇರೆ ಹೊರಗಡೆ ಯಾರಿಗೂ ಡೇಟ್ಸ್ ಕೊಡ್ತಾ ಇರಲಿಲ್ಲ. ನಾವು ಹೋಗಿ ಕತೆ ಹೇಳಿ ಒಪ್ಪಿಸಿ ಆಕೆ ನನ್ನ ಬಗ್ಗೆನೂ ತಿಳ್ಕೊಂಡು ಆಯಿತು ಮಾಡ್ತೀನಿ ಅಂತ ಬಂದರು. ಬಟ್ ಅವತ್ತು ಹೊರಗಡೆ ಬಂದು ಮಹಾಲಕ್ಷ್ಮಿ ಇವತ್ತು ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಕರ್ನಾಟಕ ಜನತೆಗೆ, ಮಾಧ್ಯಮದವರು, ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ದೇವರು ಅವ್ರನ್ನ ಇನ್ನೂ ಚೆನ್ನಾಗಿಟ್ಟಿರಲಿ. ಒಳ್ಳೆ ಕಲಾವಿದೆ, ತುಂಬ ಸ್ಪೋರ್ಟಿವ್ ಆಗಿದ್ದರು, ಹೇಳಿದ್ದನ್ನು ಕ್ಯಾಚ್ ಮಾಡ್ತಿದ್ರು, ಅಚ್ಚುಕಟ್ಟಾಗಿ ಪಾತ್ರ ಮುಗಿಸಿದ್ರು. ರಾಜ ಕೆಂಪು ರೋಜ
ಅದು ಕೂಡ ಅಲ್ಲಿ ಮಾಲಾಶ್ರೀ ರವಿರಾಜ್ ಹಾಕ್ಕೊಂಡಿದ್ದೆ. ರವಿರಾಜ್ ಆತನೇ ಪ್ರೊಡ್ಯೂಸರು, ನಾನೇ ಹೀರೋ ಮಾಡ್ತೀನಿ ಅಂದರು. ಅಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಬೇರೆ ಪಾತ್ರದಲ್ಲಿ ವಜ್ರಮುನಿ ಇದ್ದರು, ನಮ್ಮ ನಾಗರಾವು ಶುಭ ಇದ್ದರು, ಅವರಿದ್ದರು, ಇವರು ಯಾರಿದ್ದರೂ ಕೂಡ ಮಾಲಾಶ್ರೀ ಇದ್ದರೂ ಕೂಡ ರವಿರಾಜು ಸ್ವಲ್ಪ ಜನಗಳು ಇಷ್ಟಪಡಲಿಲ್ಲ ನಾಯಕ ನಟನಾಗಿ. ಹಂಗಾಗಿ ಚಿತ್ರ ಅದು ಏಟಾಯ್ತು ಸ್ವಲ್ಪ. ಹೀಗೆ ಸಿನಿಮಾಗಳು ಹೌದು ಜನ ಇಷ್ಟಪಡಲಿಲ್ಲ ಅಂದರೆ ನಾವು ಅದು ಸಿನಿಮಾ ಸೋತಾಗೇನೆ ಅಲ್ವಾ. ಜನ ಬರಲಿಲ್ಲ ಅಂದರೆ ಕರೆಕ್ಟಾಗಿ ರಿಲೀಸ್ ಮಾಡಿದ್ರು ಬಂದು ಕೆಲವು ಸಿನಿಮಾಗಳೊಂದು ಕರೆಕ್ಟಾಗಿ ರಿಲೀಸ್ ಮಾಡಲಿಲ್ಲ. ಕರೆಕ್ಟಾಗಿರೋ ಸಿನಿಮಾದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತಿದೆ ಹೊರತು ನಾನು ಎಲ್ಲೋ ಇದ್ದೀನಿ ಪಾತ್ರೆ ಆಯ್ಕೆಯಲ್ಲಿ, ಸರಿಯಾದ ಕಥೆಗಳು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಕೆಲವು ಕಡೆ ಇನ್ನೊಂದು ಇವ್ರು ಸಿನಿಮಾ ಮಾಡ್ತಾರೆ ಅಂತ ನಂಬಿ ಹೀಗೆಲ್ಲ ನಾನು ಎಡೆಯುದ್ದುಂಟು. ಏನು ಮಾಡೋಕ್ಕಾಗಲ್ಲ, ಕಾಲಯ ತಸ್ಮೈ ನಮ್ಮ ನೋಡೋಣ. ಇಂಡಸ್ಟ್ರಿ ಬದಲಾಗ್ತಾ ಇದೆ, ನಾವು ಸ್ವಲ್ಪ ಇದು ಮಾಡ್ಕೊಂಡು ಗಾಳೀಲಿ ತೂರ್ಕೊಳ್ಳೋಣ ಅಂತ ಹೊರಟ್ಬಿಟ್ನೇನೋ ಅಂತ ಇವಾಗ ನಾನು ಯೋಚನೆ ಮಾಡ್ತೀನಿ. ಕಾಂಪ್ರಮೈಸ್ ಆಗ್ಬಿಟ್ಟು ಹೌದು ಏನು ಮಾಡೋಕ್ಕಾಗಲ್ಲ. ಇಲ್ಲ ನಾನು ಕಾಂಪ್ರಮೈಸ್ ಆಗದೆ ಹೋದರೆ ಗಲಾಟೆಗಳಾಗಿ ಹೋಗ್ತವೆ ಅಲ್ವಾ, ನಮಗೂ ಪ್ರೊಡ್ಯೂಸರ್ಗೂ ಕಿತ್ತಾಟ ಆಗುತ್ತೆ. ಹೀಗೆಲ್ಲ ಇರುತ್ತೆ ಅವೆಲ್ಲ. ಅದು ಹೇಳೋಕ್ಕೆ ಬಿಡಿಸಿ ಹೇಳೋದಕ್ಕೆ ಭಾರಿ ಕಷ್ಟ, ಅದೇ ಒಂದು ದಿನ ಆಗಿಬಿಡುತ್ತೆ. ಅದಕ್ಕೆ ನಾವು ಈ ಸಿನಿಮಾ ಮಾಡೋ ಬದಲು ಧಾರಾವಾಹಿ ಬೆಟ್ರ್, ಆರಾಮಾಗಿ ಎಲ್ಲ ಹೇಳ್ಕೊಂಡು ನಮ್ಮ ಮಾತುಗಳು ಹೇಳ್ಕೊಂಡು ಹೋಗ್ಬಿಡ್ಬೋದು. ಹೀಗೆ ಅದು ಇದಾಯಿತು. ಈ ಗ್ಯಾಪಲ್ಲಿ ಮತ್ತೆ ನನ್ನ 96ರಲ್ಲಿ ನಾನು 2ನೇ ಸ್ವಂತ ಸಿನಿಮಾ ಮಾಡಿದೆ, ಬದುಕು ಜಟ್ಕಾ ಬಂಡಿ ಅಂತೇಳಿ. ಮೊದಲನೇ ಸ್ವಂತ ಸಿನಿಮಾ ಯಾವಾಗ ಮಾಡಿದ್ದು? ಬನ್ನಿ ಒಂದು ಸಲ ನೋಡಿ ಸ್ವಂತ ಸಿನಿಮಾ ಮಾಡಿದೆ. ಅದು ಸ್ವಲ್ಪ ಅದೇ ನಂಬಿ ಬಿಟ್ಟರೆ ಬಿಡಿ ಆದಮೇಲೆ ನನಗೆ ಕೆಲಸ ಇರಲಿಲ್ಲ, ಅದನ್ನು ಹೇಳಿದೆ ಆಗಲೇ. ಆ ಗ್ಯಾಪಲ್ಲಿ ಇನ್ನು ಯಾಕೆ ಕೂತ್ಕೊಂಡ್ರೆ ಎಲ್ಲ ನಾನೇ ಮಾಡೋಣ ಅಂಥೇಳಿ ಹೊರಟೆ. ಧೀರೇಂದ್ರ ಗೋಪಾಲು, ವಿನೋದ್ ರಾಜು, ಶ್ರುತಿ ಇವರು ಎಲ್ಲರೂ ಆಲ್ಮೋಸ್ಟು ತಾರಾಂಗಣ ಅದ್ದೂರಿಯಾಗಿ ಸ್ವಲ್ಪ ಇಟ್ಕೊಂಡ್ರು ಕೂಡ ಎಲ್ಲ ಇವನೇ ಮಾಡ್ತಾನಲ್ಲ ಅಂತ ಯಾರು ಕಣ್ಣಿಟ್ರೋ ಗೊತ್ತಿಲ್ಲ. ಪಿಕ್ಚರ್ ತಗೊಳ್ದೇ 1 ವರ್ಷ ಡಬ್ದಲ್ಲೇ ಇಟ್ಕೊಂಡು 7.5 ಲಕ್ಷ ರೂಪಾಯಿ ಲಾಸಿಗೆ ಸೇಲ್ ಮಾಡಿ 7.5 ಲಕ್ಷ ರೂಪಾಯಿ ತಲೆ ಮೇಲೆ ಹೊತ್ಕೊಂಡೆ. 91ನೇ ಇಸ್ವಿ. 90ರಲ್ಲಿ ಸ್ಟಾರ್ಟ್ ಮಾಡಿದ ಸಿನಿಮಾ 91ರಲ್ಲಿ ರಿಲೀಸ್ ಮಾಡಿದ್ದು. ಅವಾಗಲೇ 7.5 ಲಕ್ಷ ಸಾಲ. ಹೌದು, ಇವತ್ತು ಅದು ಎಷ್ಟು ಕೋಟಿ, 1 ಕೋಟಿ ಮೇಲೆ ಆಗೋಗುತ್ತೆ ಜಾಸ್ತಿ, ಹೊರ್ತು ಇನ್ನೂ ಜಾಸ್ತಿ ಆಗುತ್ತೆ ಆ ಸಾಲ ಲೆಕ್ಕ. ಹಾಗಾಗಿ 96ರಲ್ಲಿ ಮತ್ತೆ 2ನೇ ಸ್ವಂತ ಪಿಕ್ಚರ್ ಮಾಡಿದೆ, ಕಾಶಿನಾಥ್. ಸಿಲ್ಕ್ ಸ್ಮಿತಾ ನಾಯಕಿ ಬಂದುಬಿಟ್ಟು ನಮ್ಮ ಪೂಜಾ ಅವರು, ಗಿರಿಜಾ ಲೋಕೇಶ್ ಅವರ ಮಗಳು ಪೂಜಮ್ಮ. ಅಚ್ಚುಕಟ್ಟಾಗಿ ಬಂತು, ಮಾಡ್ತು ಪಾಪ, ಮುದ್ದಾದ ಹೆಣ್ಮಗಳು. ಆ ಸಿನಿಮಾನೂ ಕೂಡ ಬೇರೆ ಬೇರೆ ಪಾತ್ರಗಳು, ಕಥೆ ಎಲ್ಲ ನಾನೇ ಮಾಡಿದರೂ ಕೂಡ ಬೇರೆ ಎಲ್ಲ ಪಾತ್ರ ಪೋಷಣೆ ಎಲ್ಲ ಅಭಿಜಿತ್ತು, ಕಾಶಿನಾಥ್ ಅವರು, ಸಿಲ್ಕ್ ಸ್ಮಿತಾ ಇದ್ದರೂ ಕೂಡ ಅದು ಎಲ್ಲೋ ಹಿಡಿದು ನನ್ನ ಸ್ವಂತ ಪಿಕ್ಚರು. ನನಗೆ ಹಣಕಾಸಿನ ಮುಗ್ಗಟ್ಟು, ಸಡನ್ನಾಗಿ ಕೇಳಿದ್ರೆ ಒದಗಿ ಬರ್ತಾ ಇರಲಿಲ್ಲ. ಶೂಟಿಂಗ್ ನಿಲ್ಲಿಸಿ 1-2 ಸಲ ನಾನು ಫೈನಾನ್ಸ್ಗೆ ಹೋಗಿದ್ದೀನಿ. ಹಿಂಗಾಗಿ ಕೆಲವು ಕಡೆ ಎಡವಿ ಅದನ್ನು ಸ್ವಲ್ಪ ಅಲ್ಲಲ್ಲಿ ಸಿನಿಮಾ ಸರಿಯಾಗಿ ಬರದೆ ಅದು ಸ್ವಲ್ಪ ಏಟ್ತಿಂತು. ಆದರೂ ಕೂಡ ನಾನು ಕೈ ಕಚ್ಚಲಿಲ್ಲ. ಆದರೆ ನನಗೆ ಅಂಥ ಏಟಾಗಲಿಲ್ಲ, ಮೋಸ ಆಗಲಿಲ್ಲ. ಒಂದು ಲೆವೆಲ್ಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತು ಅಷ್ಟೇ ಅದು. ಬಟ್ ಸ್ವಲ್ಪ ಬೇರೆಯವ್ರು ಕೊಟ್ಟಿದ್ದರು, ಅದು ಲಾಸ್ ಆಯಿತು. ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿದ್ದಕ್ಕೆ ಬಿಟ್ಟರು, ಒಂದು 6-7 ಲಕ್ಷ ರೂಪಾಯಿ ಹೋಗಲಿ ಬಿಡಿ ಅಂತ ಬಿಟ್ಟರು ಹೊರತು ನನಗೇನು ಹೆಚ್ಚಿಗೆ ಹೊಡೆತ ಬೀಳಲಿಲ್ಲ. ಅದಾದ ನಂತರ ಇನ್ನೂ 1-2 ಸಿನಿಮಾ ಯಾವುದೋ ಡೈರೆಕ್ಷನ್ ಮಾಡಿದೆ. ಅಷ್ಟರಲ್ಲಿ ತುಂಬಿದ ಮನೆ ಬಂತು, ವಿಷ್ಣು ಸರ್ದು ಮೊದಲನೇ ನಿರ್ದೇಶನ. ಈಗಾಗಲೇ ನಾನು ವಿಷ್ಣು ಸರ್ದು ಸಾಹಸ ಸಿಂಹ ಜೋಡಿ, ಊರಿಗೆ ಕರಿ, ಅಸೋಸಿಯೇಟ್ ಅಂತೆಲ್ಲ ಹೇಳಿದ್ದೀನಿ. ಉಮೇಶ್ ಡೈರೆಕ್ಟ್ರು ಅಂದಾಗ ಡೇಟ್ಸ್ ಕೊಟ್ಟರು, ಕಥೆನೂ ಚೆನ್ನಾಗಿತ್ತು. ಕೇಳಿದ್ರು. ಇದು MD ಆಶ್ರಮ್ ಅಂತೇಳಿ ಒಬ್ಬ ರೈಟ್ರು, ಸಾಹಿತಿಯವರು. ಸಂಭಾಷಣೆ ಕೂಡ ಆ ಥರದ್ದೇ. ಅವರು ಹರಕಲಗೂಡು ಹತ್ರ ದಿಡ್ಗ ಅಂತ ಇದೆ, ತುಮಕೂರು ದಿಡ್ಗ, ಅಲ್ಲಿ ಆ ಕಡೆ ಇದ್ದರು. ಇವಾಗೆಲ್ಲೋ ಬೇರೆ ಕಡೆ ಇದ್ದಾರೆ ಅವರು. ಅಚ್ಚುಕಟ್ಟಾಗಿ ಮಾಡಿದರು ಪಾಪ. ಸೆಕೆಂಡ್ ಹಾಫ್ ಇನ್ನೂ ಮಾಡಿದರೆ ಪಿಕ್ಚರ್ ಅದೊಂದು 25 ವಾರದ ಮೇಲೆ ದಾಟಿರೋದು. ಸೆಕೆಂಡ್ ಹಾಫ್ ಸ್ವಲ್ಪ ನಾವಿನ್ನೂ ಮಾಡಬೇಕಾಗಿತ್ತು, ಆದರೂ ಕೂಡ ಚೆನ್ನಾಗಿತ್ತು. ಜನ ಸ್ವೀಕರಿಸಿದ್ರು, ಒಳ್ಳೆಯ ಹೆಸರು ಬಂತು. ಎಲ್ಲ ಮಲ್ಟಿ ಸ್ಟಾರು. ಅಣ್ಣವ್ರ ಫ್ಯಾಮಿಲಿಲಿ ಬಿಟ್ಟರೆ ಇನ್ನೆಲ್ಲ ಹೊರಗಡೆ ಆಲ್ಮೋಸ್ಟ್ ಜನ ಅದರಲ್ಲಿ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಇದಾಯಿತು, ಒಳ್ಳೆಯ ಹೆಸರು ಬಂತು. ಇವೆಲ್ಲ ನನ್ನ ಜೀವನದಲ್ಲಿ ಈ 3 ಚಿತ್ರ ಮೈಲಿಗಲ್ಲುಗಳು. ನಾನು ಯಾವತ್ತೂ ನೆನೆಸ್ಕೊಳ್ಳೋದು ಥರ ಅಷ್ಟೇ. ಅವಳೇ ನನ್ನ ಹೆಂಡ್ತಿ ಒಂದು, ಅವನೇ ನನ್ನ ಗಂಡ. ಅದನ್ನು ನನಗೆ ಸರಿಯಾಗಿ ಸಿಕ್ಕದೇ ಹೋದರೂ ಕೂಡ ಒಂದು ಲೆವೆಲ್ ಕೆಲಸ ಮಾಡಿದೆ, ಹೆಸರು ಬಂತು. ಆದರೆ ಅಷ್ಟು ದಿನ ಓಡಲಿಲ್ಲ ಹೆಚ್ಚಾಗಿ. ಸ್ಕ್ರಿಪ್ಟ್ ಮೊದಲೇ ಇದ್ದರೆ ಏನು ಅಂಥ ಲಾಸ್ ಆಗಲಿಲ್ಲ. ಸ್ಕ್ರಿಪ್ಟ್ ಮೊದಲೇ ಕೈಗೆ ಸಿಕ್ಕಿದರೆ ಅವಳೇ ಹೆಂಡ್ತಿನೇ ಬೀಟ್ ಮಾಡಿ ತೋರಿಸ್ತಾ ಇದ್ದೆ. ವಿಧವಾ ಸಬ್ಜೆಕ್ಟ್ ಆದರೂ ಬೀಟ್ ಮಾಡಿ ತೋರಿಸ್ತಿದ್ದೆ.
ಅವಕಾಶ ಆಗಲಿಲ್ಲ. ಆದರೂ ನನ್ನ ಮೆಮೊರಿಯಲ್ಲಿ ಅದು ಒಳ್ಳೆಯ ಸಿನಿಮಾನೇ. ಅವಳೇನು ಹೆಂಡ್ತಿ ಅವನೇ ನನ್ನ ನಂತರ ತುಂಬಿದ ಮನೆ, ಇದು ಅಷ್ಟೇ. ನನ್ನ ಪ್ರತಿಯೊಬ್ಬರು ಇವತ್ತೂ ನನ್ನ ಹೆಚ್ಚಿಗೆ ಅವಳೇನು ಹೆಂಡ್ತಿ ತುಂಬಿದ ಮನೆ ಅಂತಲೇ ಗುರುತಿಸೋದು. ಇದು ನನ್ನ ಜೀವನದ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಸ್ಟೆಪ್ಪು ಒಂದೊಂದು ಮೆಟ್ಲು ಹೋಗಬೇಕು ಅಂತಾರಲ್ಲ, ಆ 2 ಮೆಟ್ಲುಗಳಿವು. ಅವಳೇನು ಹೆಂಡ್ತಿ ತುಂಬಿದ ಮನೆ ಅದೇ ಥರ ಕೆಲಸ ಮಾಡಿದ್ವಿ. ಇಲ್ಲ ಅವಳೇನು ಹೆಂಡ್ತಿ ಒಂದೇ ಜಂಟಿ ನಿರ್ದೇಶಕರು, ಇನ್ಯಾವುದೂ ಇಲ್ಲ. ಇನ್ನೆಲ್ಲ ನಮ್ಮ ಉಮೇಶ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಪ್ಲಸ್ ಎಡಿಟಿಂಗು. ನಾನು ಆಲ್ಮೋಸ್ಟ್ 14-15 ಸಿನಿಮಾ, ನನ್ನ ಈವರೆಗೂ ನಿರ್ದೇಶನ ಮಾಡಿರೋದು 24 ಸಿನಿಮಾ. ಆದರೆ 14-15 ಸಿನಿಮಾ ನಾನು ಎಡಿಟಿಂಗು ನಾನು ಮೊದಲೇ ಹೇಳಿದ್ದೀನಿ. ನಾನು ಹೇಳಿದಾಗ ನಾನು ಕೆಲಸ ಕಲ್ತಿದ್ದೇ ಎಡಿಟಿಂಗ್ ಆದ್ದರಿಂದ ಎಡಿಟ್ರು ಕೂಡ ನಾನು ಫಸ್ಟ್ ಪಿಕ್ಚರಿಂದ ನಾನೇ, ಅವಳೇನು ಹೆಂಡ್ತಿ ನಾನೇ ಎಡಿಟ್ರು, ಅವನೆನ್ನ ಗಂಡ 2 ತಮಿಳ್ ಪಿಕ್ಚರಲ್ಲಿ 1 ಸಿನಿಮಾ ನಾನೇ ಎಡಿಟಿಂಗ್ ಮಾಡಿದ್ದೀನಿ, 1 ಬೇರೆಯವ್ರಿಗೆ ಕೊಟ್ಟಿದ್ದೆ. ಹೀಗೆ ಸಾಕಷ್ಟು ನನ್ನ ಅನುಭವಗಳಲ್ಲಿ ತುಂಬಿದ ಮನೆ ಆದ ನಂತರ ದಾಯಾದಿ ಅಂತ ಕನ್ಫರ್ಮ್ ಆಯಿತು. ತಾಯಿಲ್ಲದ ತವರು ನಮ್ಮ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನುರಿತ ಕಲಾವಿದರು, ವಿಷ್ಣು ಸರು, ವಿನಯ ಪ್ರಸಾದ್ ಅವರು, ಶ್ರುತಿ, ಶಶಿಕುಮಾರ್ ಅವರು, ಅಭಿಜಿತ್, ಉಮಾಶ್ರೀ ಅವರು, BS ಲೋಕನಾಥ್ ಅವರು, ತಾರಾ, CR ಸಿಂಹ, ಹೀಗೆ ಎಲ್ಲ ಇದು ನಾವು ಏನೋ ಅದ್ರ ಬಗ್ಗೆ ಹೇಳ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಒಂದು ಮಾನಿಟ್ರ್ ಆದರೆ ಒಂದು ಟೇಕಿಗೆ ರೆಡಿ ಆಗಿಬಿಡೋರು. ಹೌದು, ಅದ್ರ ಬಗ್ಗೆ ಹೇಳ್ಕೊಳ್ಳೋ ವಿಶೇಷತೆ ಏನೂ ಅಂಥದ್ದಿಲ್ಲ. ನಾನು ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಅದ್ರದ್ದು ರೆಕಾರ್ಡು ಏನಾಯ್ತು ಅದು ನಾನು ಯಾವತ್ತೂ ಇಟ್ಟವನೇ ಇಲ್ಲ. ನಾನು ಬರೀ ಕೆಲಸದಲ್ಲಷ್ಟೇ ಹೋಗೋದು. ಅದಕ್ಕೆ ನೀವು ನನ್ನ ಕೆದಕಿದ್ರು ಏನೇನೂ ಸಿಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು, ಹಿನ್ನೆಲೆಗಳು, ಮುನ್ನೆಲೆಗಳು ಏನೂ ಸಿಗೋದಿಲ್ಲ. ನನ್ನ ಕೆಲಸನೇ ಹಾಗೆ. ನಾನು ಒಂದು ಸಿನಿಮಾ ಆಯಿತಾ, ನಾನು ಅದು ಬಿಟ್ಟು ವಾಟ್ ಈಸ್ ನೆಕ್ಸ್ಟ್ ಅಂತ ಹಂಗೆ ಹೋಗ್ತೀನಿ ಹೊರತು ಯಾವುದೇ ಘಟನೆಗಳನ್ನು ನಾನು ನೆನಪಲ್ಲಿ ಇಡಲ್ಲ. ನನಗೆ ಯಾರಾದರೂ ಬೈದು ಬಿಟ್ಟರೆ ಬೈದು ಹೊಗಳಿ ಎತ್ತು ಕಟ್ಟಿದ್ರು ಕೂಡ ಯಾರು ಹೇಳಿದ್ರೆ ಹೌದು ಅಂದ್ಬಿಟ್ಟು ನಾನು ಹೇಳಿಕೆ ಮಾತಂತೂ ಕೇಳೋನಲ್ಲ. ಕಣ್ಣಲ್ಲಿ ನೋಡಿದ್ರೆ ಬಿಡ್ತಾ ಇರಲಿಲ್ಲ. ನಾನು ಮೀರಿ ಸಾಧಕ ಅಂತೂ ಅಲ್ಲ. ನನ್ನ ಹತ್ರ ತುಂಬ ಜನ ಬಂದರು ಹೋದರು, ಅದು ಬೇರೆ ಪ್ರಶ್ನೆ. ನನ್ನ ಯಾವತ್ತೂ ನನ್ನ ಕ್ಯಾರೆಕ್ಟರ್ ಅಲ್ಲ. ಒಂದು ಸಿನಿಮಾ ಕೆಲಸ ಅದೇನಿದೆಯೋ ನಾನು ಮುಗಿಸಿ ಬೇರೆ ಇದಾಗ್ತಿದ್ದೆ. ನನ್ನ ಕೆಲಸ ಎಲ್ಲ ಒಂದು ನನ್ನ ಪಾಡಿಗೆ ಇರ್ತೀವಿ ಹೊರತು ನನ್ನ ಆಲೋಚನೆಗಳೇ ಬೇರೆ. ಹಾಗಾಗಿ ನಾನು ಆ ಥರ ರೆಕಾರ್ಡ್ ಯಾವುದೂ ಇಟ್ಟಿಲ್ಲ ಪ್ರತಿಯೊಂದಕ್ಕೂ. ಆ ಥರದ್ದು ಏನಾದರೂ ಇದ್ದರೆ ಹೇಳ್ತೀನಿ. ಸೊ ತುಂಬಿದ ಮನೆ ಯಶಸ್ವಿ ಆಯಿತು, ತುಂಬ ಒಳ್ಳೆಯ ಹೆಸರು ಬಂತು. ಹೌದು, 100 ದಿನ ಓಡ್ತು, ಒಳ್ಳೆಯ ಹೆಸರು ಬಂತು. ವಿಷ್ಣು ಸರ್ ತುಂಬ ಖುಷಿಪಟ್ಟರು. 2ನೇ ಸಿನಿಮಾ ಮಾಡೋಕ್ಕೆ ಹೊರಟ್ವಿ, ಅದಕ್ಕೂ ಡೇಟ್ಸ್ ಕೊಟ್ಟರು. ಪ್ರೇಮ ನಾಯಕಿ ವಿಷ್ಣು ಸರ್ ಜೊತೆ, ಎಲ್ಲರಂತಲ್ಲ ನನ್ನ ಗಂಡ. ಅದು ಒಂದು 50 ದಿನದ ಮೇಲೆ ರೀಚ್ ಆಯಿತು. ಕ್ಲೈಮ್ಯಾಕ್ಸ್ ಒಂದು ನನಗೆ ಇಷ್ಟ ಆಗಲಿಲ್ಲ, ಓಪನ್ನಾಗಿ ಹೇಳಿದ್ದೆ ಮೊದಲೇ. ಅದೇ ಥರ ಜನ ಇಷ್ಟಪಡಲಿಲ್ಲ ಕ್ಲೈಮ್ಯಾಕ್ಸು. ಆದರೂ ಅದೊಂದು ಒಳ್ಳೆಯ ಹೆಸರಿತ್ತು, ಕಮರ್ಷಿಯಲ್ ಸಿನಿಮಾ. ಬಟ್ ಅದು ಒಂದು 100 ಡೇಸ್ ಹೋಗಿದ್ರೆ ಅದು ನನಗಿನ್ನೂ ಒಂದು ಒಳ್ಳೆಯ ಹೆಸರು ಬಂದಿರೋದು. ಪಕ್ಕ ಕಮರ್ಷಿಯಲ್ಲು, ಹಾಗಾಗಿ ಅದು ಅಷ್ಟಾಗಿ ನನಗೆ ತೃಪ್ತಿ ಕೊಡಲಿಲ್ಲ. ಆದರೂ ಏನು ಮೋಸ ಆಗಲಿಲ್ಲ ನಿರ್ಮಾಪಕರಿಗೆ, ಹಂಚಿಕೆದಾರರಿಗೆ. ಆ ಸಿನಿಮಾ ಹಾಗಾಯಿತು. ಬಟ್ ಪ್ರೇಮ ಅವರು ಅಣ್ಣವ್ರ ಬ್ಯಾನರಲ್ಲಿ ಮಾಡಿದರು, ಮತ್ತು ಅವ್ರನ್ನ ನಾವು ಹೊರಗಡೆ ಇದು ಮಾಡಿಕೊಂಡಿದ್ದು. ಅದು ಒಂದು ಮಾಲಾಶ್ರೀ ಅವ್ರ ಥರ ಆಯಿತು. ಅದರಲ್ಲಿ ಒಳ್ಳೆ ಇದು ಸ್ಟಾರ್ ಕಾಸ್ಟ್ ಚೆನ್ನಾಗಿತ್ತು. BC ಪಾಟೀಲ್ ಅವರು, ದೊಡ್ಡಣ್ಣ ಅವರು, ಇವರು ಉಮಾಶ್ರೀ, ಮತ್ತು ಎಲ್ಲರಂತಲ್ಲ ಗಂಡಲ್ಲಿ ವಿಷ್ಣು ಸರ್ ತಾಯಿ ಪಾತ್ರ. ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅಣ್ಣವರು ಹಾಡಿದ್ದು ಎಲ್ಲರಂತಲ್ಲ ಗಂಡದಲ್ಲಿ ಒಳ್ಳೆಯ ಸಾಂಗು. ಇದೇ ಹಂಸಲೇಖ ಮ್ಯೂಸಿಕ್ಕು, ಅವರೇ ಬರೆದಿ ಸಾಹಿತ್ಯ ತುಂಬ ಚೆನ್ನಾಗಿತ್ತು. ಜನ್ಮವ ನೀಡಿರುವೆ ಅಂಥೇಳಿ ಆ ತಾಯಿ ಬಗ್ಗೆ ಹಾಡೋದು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅದು ಹೆಚ್ಚು ರೀಚ್ ಆಗಲಿಲ್ಲ, ಯಾಕಂದರೆ ಸಾಂಗ್ಗಳು ಎಲ್ಲ ಚೆನ್ನಾಗಿತ್ತು. ಬಟ್ ಸಿನಿಮಾ ಕ್ಲೈಮ್ಯಾಕ್ಸು ಜನಕ್ಕೆ ಇಷ್ಟ ಆಗಿದ್ದರೆ ಪಿಕ್ಚರ್ ಇನ್ನೂ ಚೆನ್ನಾಗಿದೆ. ಬಟ್ ಓವರಾಲ್ ಚೆನ್ನಾಗಿದೆ, ಒಳ್ಳೆ ಇದು ಥಾಟು. ಹಾಗಾಗಿ ಅದೇನು ತೊಂದರೆ ಅಷ್ಟೊಂದು ಆಗಲಿಲ್ಲ. ಹೆಸರೇನು ಅಂಥದ್ದು ಬರಲಿಲ್ಲ, ಮೋಸ ಆಗಲಿಲ್ಲ. ಅದರ ನಂತರ ದಾಯಾದಿ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ. ಕನ್ನಡದಲ್ಲಿ 2 ಸಿನಿಮಾ ಮಾಡಿದರು. ತಾಯಿಲ್ಲದ ತವರು ಹೆತ್ತವರು, ನಿರ್ಮಾಪಕರು ಮಾಂಬಳ್ಳಿ P. ದೇವರಾಜ್ ಅವರು ಅಂತೇಳಿ. ಪಾಪ ಅವರು ನನಗೇನು ಬೇಕೋ ಎಲ್ಲ ಅಚ್ಚುಕಟ್ಟಾಗಿ ಕೊಟ್ಟರು, ತೊಂದರೆ ಇಲ್ಲ. ಅದರ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು. ಫಸ್ಟ್ ಕಾಪಿ ತೆಗೆದು ನನ್ನ ಸ್ವಂತ ಪಿಕ್ಚರ್ ಬನ್ನಿ ಒಂದು ಸಲ ನೋಡಿ ಥರನೇ ಆಯಿತು. 1 ವರ್ಷ ಆದ್ರೂ ಅವರು ಈಚೆ ತರಕ್ಕೆ ಇದು ಮಾಡಲಿಲ್ಲ. ಒಂದು ಸಿನಿಮಾ ಕಂಪ್ಲೀಟ್ ಆದಾಗ ಪಟ್ಟಂತ ಈಚೆ ಬಿಡಬೇಕು. ಅವಾಗೆಲ್ಲ ಪತ್ರಿಕೆ ತುಂಬ ಫಾಸ್ಟ್ ಅಲ್ಲ, ಪತ್ರಿಕೆಯಲ್ಲಿ ಮುಗೀತು ಅಂತ ಯಾವಾಗಲೂ 1 ವರ್ಷದ ಹಿಂದೆ ಅನೌನ್ಸ್ ಮಾಡಿಬಿಟ್ಟು 2ನೇ ವರ್ಷಕ್ಕೆ ರಿಲೀಸ್ ಮಾಡಿದ್ರೆ ಜನ ಎಕ್ಸೆಪ್ಟ್ ಮಾಡೋದು, ಇದೇನೋ ಪಿಕ್ಚರಲ್ಲಿ ಏನೂ ಇಲ್ಲ, ಅದಕ್ಕೆ ಇಷ್ಟು ಲೇಟ್ ಆಗಿದೆ. ಜನ ಅಷ್ಟು ಫಾಸ್ಟ್ ಡಿಸೈಡ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ರುಗಳು ಕೂಡ ಏನೋ ಇದೆ ಅಂದ್ಬಿಟ್ಟು ತೊಗೊಳಕ್ಕೆ ಲೇಟ್ ಆಗ್ತಾರೆ. ಹಿಂಗೆಲ್ಲ ಆಯಿತು. ಅದು ಸ್ವಲ್ಪ ಏಟ್ತಿಂತು. ಅದು ದೇವರಾಜ್ ಅವರು, ವಿನಯ ಪ್ರಸಾದ್, ಆಮೇಲೆ ಸ್ವರ್ಣ ಅಂಥೇಳಿ ನಾಯಕಿ, ಇನ್ನೊಬ್ಬ ನಾಯಕಿ ಮೆಡ್ರಾಸ್ನವಳು, ಚರಣ್ ರಾಜು, ವಜ್ರಮುನಿ, ಕಲ್ಯಾಣ್ ಕುಮಾರ್ ಅವರು. ಇನ್ನೊಂದು ಏನಪ್ಪ ಇದು ಅಂತ ಹೇಳಿದ್ರೆ
ಕಲ್ಯಾಣ್ ಕುಮಾರ್ ಮತ್ತು ವಜ್ರಮುನಿ ಅವರಿಗೆ ನನ್ನ ಡೈರೆಕ್ಷನ್ನ ದಾಯಾದಿ ಸಿನಿಮಾನೇ ಕೊನೆಯ ಸಿನಿಮಾ. ಆ ನಂತರದಲ್ಲಿ ಅವ್ರು ತಿರ್ಕೊಂಡು ಅದೇ ಸಿನಿಮಾ ಅವರು ಇಬ್ಬರು ಲಾಸ್ಟು, ದಾಯಾದಿ ಅಂತೇಳಿ. ಅದರಲ್ಲಿ ಆ ಸಿನಿಮಾದಲ್ಲಿ ಅಣ್ಣ ತಮ್ಮದ್ರ ಪಾತ್ರ ವಜ್ರಮುನಿ ಅವರು, ಕಲ್ಯಾಣ್ ಕುಮಾರ್ ಅವರು. ಬಹುಶಃ ನನಗೆ ತಿಳಿದಂಗೆ ಅದೇ ಕಡೆ ಚಿತ್ರ ಅವರಿಬ್ಬರಿಗೂ. ಅದೊಂದು ವಿಶೇಷ. ಆ ಸಿನಿಮಾ ಹೇಳ್ತಿಂತು ಹೆಂಗೆ ಇತ್ತು, ಲೇಟ್ ಆಯಿತು ಅನ್ನೋದನ್ನು ಕಾರಣ ಹೇಳಿಬಿಟ್ಟೆ. ಆದ ನಂತರ ಗ್ಯಾಪಲ್ಲಿ ನನಗೆ ಇನ್ನೊಂದು ಯಾವುದೋ ಒಂದೆರಡು ಸಿನಿಮಾ ಮಾಡಿದೆ. ಅದರ ನಂತರ 2001ರಲ್ಲಿ ಸಾಧು ಕೋಕಿಲ ನಾಯಕ ನಟರನ್ನಾಗಿ ಮಾಡಿ ಒಂದು ಸಿನಿಮಾ ಮಾಡಿದೆ. ಚಾರುಲತಾ ಹೀರೋಯಿನ್ ಮಾಡಿ, ಅವಳೇ ನನ್ನ ಹುಡುಗಿ ಅಂತ. ಅದು ಸ್ವಲ್ಪ ರಾಂಗ್ ಸ್ಟಾರ್ ಕಾಸ್ಟ್ ಮಾಡಿನೋ ಏನೋ, ಎಲ್ಲ ಪಾತ್ರಗಳಲ್ಲಿ ಕಲಾವಿದರನ್ನ ಸರಿಯಾಗಿ ನಾನು ಪ್ಲೇಸ್ ಮಾಡಲಿಲ್ಲ. ಹೌದು, ಕತೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೆ. ಎಲ್ಲ ಮಲಯಾಳಿ ಸ್ಟೈಲ್, ಮಲಯಾಳಮಲ್ಲಿ ಮಾಡ್ತಾರೆ ಆ ಥರ ಕಥೆಗಳು ಡಿಫ್ರೆಂಟ್. ಆ ಥರ ಹೇಳೋಣ ಅಂತ ಕಥೆಯಲ್ಲಿ ಹೊರಟೆ. ಅದು ನಾವು ಪಾತ್ರಗಳು ಇದು ಹೊಂದಾಣಿಕೆ ಸರಿಯಾಗಿ ಆಗಲಿಲ್ಲ, ಹಂಗಾಗಿ ಹೇಳ್ತಿಂತು. ಹೌದು, ನಾನು ಕ್ಲೀನಾಗಿ ಒಪ್ಕೋತೀನಿ. ಒಂದು ಚಿತ್ರಕ್ಕೆ ಕತೆ ಎಷ್ಟು ಮುಖ್ಯನೋ ಹಾಗೆ ನಾನು ಇನ್ನೆರಡು ಸೆಕ್ಷನ್ ಅಂದರೆ ಆರ್ಟಿಸ್ಟು, ಪಾತ್ರಗಳ ಜೋಡಣೆ ಪ್ಲಸ್ ನಿರ್ದೇಶನ, ಈ ಮೂರು ಒಂದು ಸಿನಿಮಾಗೆ ಪರಿಪಕ್ವವಾಗಿ ಇದ್ರೇ ಆ ಒಂದಕ್ಕೊಂದು ಕರೆಕ್ಟಾಗಿರುತ್ತೆ. ಇಲ್ಲ ಎಲ್ಲೋ ವ್ಯತ್ಯಾಸ ಆದರೆ ಏಟು ತಿನ್ನುತ್ತೆ ನನ್ನ ಅನುಭವ. ಹಂಗಾಗಿ ಅದು ಏಟು ತಿಂತು. ಯಾವುದು ಅವಳೇ ನನ್ನ ಹುಡುಗಿ ಮೂರನೇ ಸ್ವಂತ ಸಿನಿಮಾ. ಇದಾದಮೇಲೆ ಸ್ವಂತ ನಿರ್ಮಾಣ ಬೇಡವೇ ಬೇಡ ಅಂದ್ಬಿಟ್ಟು ಬರೀ ಡೈರೆಕ್ಷನ್ ಏನು ಬಂತು ಅದು ಇದು ಮಾಡ್ಕೊಂಡು ಹೊರಟೆ. ಈಗ ಮಾಡ್ಕೊಂಡೋದೆ ಇಷ್ಟೆಲ್ಲ 15 ಸಿನಿಮಾನೂ ಎಡಿಟಿಂಗ್ ಮಾಡಿದೆ, 24 ಸಿನಿಮಾವರೆಗೂ ಬಂದೆ. ನನ್ನ ಕಡೆ ಸಿನಿಮಾ ಮದುವೆ ದಿಬ್ಬಣ ಅಂತೇಳಿ, ಅದರಲ್ಲೂ ತಪ್ಪು ಮಾಡಿದೆ. ಹೊಸ ನಾಯಕ ನಟಿ ಅವಳು ಆ ಎಮ್ಮ ಯಾವುದೋ ತುಳುನಲ್ಲಿ 2 ಸಿನಿಮಾ ಮಾಡಿದರು. ಆ ಎಮ್ಮನ ನಾಯಕಿ ಮಾಡಿದೆ, ಜನಗಳಿಗೆ ಹೆಚ್ಚು ಪರಿಚಯ ಇರಲಿಲ್ಲ, ಅದೊಂದು ದೊಡ್ಡ ಹೊಡೆತ. ಎರಡನೇದಾಗಿ ನಾಯಕ ನಟ ಹೊಸ ಹುಡುಗ ಚೆನ್ನಾಗಿದ್ದ, ಅದೇನೋ ಕಾಣಿಸ್ತಿದ್ದ, ಬಟ್ ಏನೋ ಅವನ್ನ ಹಾಕಿದ್ದು ವೆಯ್ಟು ಸಾಕಾಗಲಿಲ್ಲ ಅಂತ ನನಗನ್ನಿಸ್ತು. ಅವನ ಜೊತೆ ಒಂದು 4 ಹುಡುಗರು, ಆ ಹುಡುಗರ ಆಯ್ಕೆಗಳು ಸರೋಗಲಿಲ್ಲ. ಆಮೇಲೆ ಬೇರೆ ಬೇರೆ ಪಾತ್ರಗಳು ನಮ್ಮ ಕಲಾವಿದೆ ಚಂದ್ರಕಲಾ ಮೋಹನ್ ಅವರು ಮಾಡ್ಕೊಂಡು ಹೋದರು. ಇನ್ನು ಶಿವರಾಜ್ ಕೇರ್ಪೇಟೆ ತಂದೆ ಆ ಸಿನಿಮಾಗೆ ಫಸ್ಟು. ಇದು TV9ಇಂದ ಅವರು ಕಾಮಿಡಿ ಕಿಲಾಡಿಲಿ ಯಶಸ್ವಿ ಆದ ತಕ್ಷಣ ಅವರಿಂದ ಮದುವೆ ದಿಬ್ಬಣ ಸಿನಿಮಾಗೆ ₹1 ಉಪಯೋಗವೂ ಆಗಲಿಲ್ಲ. ಕಾಮಿಡಿ ಕಿಲಾಡಿಗಳು, ಯಶಸ್ವಿಯಾದ ನಟ ಶಿವರಾಜ್ ಕೇರ್ಪೇಟೆ ಅಂತ ಎಲ್ಲ ಹೇಳ್ಕೊಂಡ್ರು ಕೂಡ ಅವರಿಗೆ ಕೊಟ್ಟಷ್ಟು ಯಾರು ಸಂಭಾವನೆ ಇನ್ನೂ ಕೊಟ್ಟಿಲ್ಲ ಅಂತ ಕಾಣಿಸ್ತು. ಅಷ್ಟು ಒಳ್ಳೆ ಸಂಭಾವನೆ ಕೂಡ ಕೊಟ್ಟಿದ್ದರು, ಅದನ್ನು ನಾವು ಹೇಳಲ್ಲ. ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಬೇಡ, ಒಳ್ಳೆ ಸಂಭಾವನೆ ಕೊಟ್ಟಿದ್ದರು. ಮೊದಲೇ ಚಿತ್ರಕ್ಕೆ ಪಾಪ ಪ್ರೊಡ್ಯೂಸರ್ ಅವ್ರು ಕೇಳಿದ್ದಂಗೆ ತೃಪ್ತಿಪಡಿಸಿದರು. 15-16 ದಿನ ಕಾಲ್ ಶೀಟು, ಒಂದು ದಿನದ ಪೇಮೆಂಟಲ್ಲೇ ಒಳ್ಳೆ ಪೇಮೆಂಟು. ಅದು ಯಾವ ಕಲಾವಿದರಿಗೂ ಅಷ್ಟು ಬೇಗ ಸಿಗಲ್ಲ ಅಂತ ಪೇಮೆಂಟ್ ಕೊಟ್ಟು ಅವರಿದ್ದು ಕೂಡ ಉಪಯೋಗ ಆಗಲಿಲ್ಲ ಅಂದರೆ ಲೆಕ್ಕ ಹಾಕ್ಕೊಡಿ. ಕತೆ ಚೆನ್ನಾಗಿತ್ತು, ಅದನ್ನು ಮಾಡೋಣ ಅಂತ ಹೋದೆ. ಸರಿ, ಒಂದು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಅಡ್ಜಸ್ಟ್ಮೆಂಟು. ಆಮೇಲೆ ಒಂದೇ ಲೊಕೇಶನ್ನು, ಏನು ಮಾಡೋದು, ಹೋಗ್ಬಿಟ್ಟಿದ್ದೀವಿ, ಒಪ್ಕೊಂಡ್ಬಿಟ್ಟಿದ್ದೀವಿ, ಮಾಡಲೇಬೇಕು. ಅಲ್ಲೂ ನನ್ನ ಸಿನಿಮಾ ಶೂಟಿಂಗ್ ನಡೆಯುವಾಗಲೇ ಅಂದ್ಕೊಂಡೆ, ನಾನು ಪಾತ್ರಗಳು ಈ ಪೋಷಣೆಯಲ್ಲೆಲ್ಲೋ ಎಡೋಗ್ಬಿಟ್ಟಿದ್ದೀನಿ. ಸರಿ, ನನ್ನ ಕೆಲಸ ಏನಿದೆಯೋ ಅದು ನನ್ನ ತನ್ನ ಉಣಿಸ್ಕೊಳ್ಳೋಣ ಅಂತ ಅಚ್ಚುಕಟ್ಟಾಗಿ ಅದೇನಿದೆಯೋ ಮಾಡಿ ಮುಗಿಸಿ. ಇವತ್ತು ನೋಡಿ ಚಿತ್ರ ನೋಡಿದ್ರೆ ಹಾಡುಗಳು, ನಿರ್ದೇಶನ ಎಲ್ಲ ಒಂದು ಅಚ್ಚುಕಟ್ಟಾಗಿದೆ, ಜೋಡಣೆ ಎಲ್ಲ. ಆದರೂ ಸಿನಿಮಾ ಯಾಕೆ ಸೋಲ್ತು ಅಂತ ನೀವು ನೋಡಬೇಕು. ಹಂಚಿಕೆದಾರರು ಸರಿಯಾಗಿ ರಿಲೀಸ್ ಮಾಡಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ 100 ಥಿಯೇಟ್ರ್ ಮಾಡ್ತೀನಿ ಅಂದರು, ಆಮೇಲೆ 80 ಥಿಯೇಟ್ರ್ ಮಾಡೋಣ ಅಂದರು. ಕಡೆಗೆ ಸಿನಿಮಾ ರಿಲೀಸ್ ದಿವಸ 4 ಥಿಯೇಟ್ರೂ ಇರಲಿಲ್ಲ ಅಂದರೆ ಎಸ್ ಉಮೇಶ್ ಹೆಸರು ಏನಾಗಬೇಕು ಹೇಳಿ ನೋಡೋಣ. 100 ಥಿಯೇಟ್ರ್ ಹೇಳಿದ್ರೆ 4 ಇಲ್ವಾ? ಹಾಂ, ಹಾಗಂತೇನೋ ದೇವ್ರ ದಯದಿಂದ ನನಗೆ ಅದು ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ಎಂಟ್ರಿ ತಗೋತು ಸಿನಿಮಾ. ನಿರ್ಮಾಪಕರಿಗೆ 18.5 ಲಕ್ಷ ಬಂತು, ನನಗೆ ನಿರ್ದೇಶಕರಿಗೆ ಒಂದು 75,000 ಬಂತು. ಇನ್ನೂ ನಿರ್ಮಾಪಕರಿಗೆ ಎಲ್ಲ ಅಲ್ಲೇ ಇದೆ, ಇನ್ನು ಸ್ವಲ್ಪ ಬಾಕಿ ಬರಬೇಕು. ಸ್ವಲ್ಪ ಕೊಟ್ಟಿದ್ದಾರೆ, ಒಂದು ಅರ್ಧ ಅಮೌಂಟು, ಇನ್ನು ಅರ್ಧ ಅಲ್ಲೇ ಇದೆ ಬರಬೇಕು. ಅವರು ಪಾಪ ಅವರು ಬ್ಯುಸಿ ಇದ್ದಾರೆ, ಅವ್ರ ಸ್ಕೂಲು, ಅವರು ತೊಂದರೆ ಇಲ್ಲ. ಅದೊಂಥರ ಕೊಟ್ಟಾಗೆ ಲೆಕ್ಕ ಅಂತ ನಾನು ತಿಳ್ಕೊತೀನಿ. ದೇವರು ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ಬಾನಾರವಿ ಅಂತೇಳಿ ಒಳ್ಳೆ ವ್ಯಕ್ತಿ, ಕಷ್ಟ ಬಿದ್ದು ಮೇಲೆ ಬಂದವರು, ಸಿನಿಮಾ ಮಾಡೋಕ್ಕೆ ಹೊರಟ್ರು. ಅವ್ರನ್ನೇ ನಾನು ಲಾಸ್ ಆಗದಾಗೆ ತುಂಬ ಸೇಫ್ಟಿಲಿ ಸಿನಿಮಾ ಮಾಡಿಕೊಟ್ಟೆ. ನಾನು ಎಲ್ಲೋ ಯಾಮಾರಿ ಆರ್ಟಿಸ್ಟು, ಇದು ಪ್ಲೇಸ್ಮೆಂಟಲ್ಲೇ ಕೆಟ್ಟೆ, ನನಗೆ ಗೊತ್ತಾಯಿತು ಮೊದಲೇ. ಈಗ ನನ್ನ ಮಗು ಇವಾಗೆಲ್ಲ ಅದೇ ಒಂದು ಸಿನಿಮಾ ಮಗು ಊಟಕ್ಕೆ ಮುಂಚೆನೇ ಸ್ಕ್ಯಾನಿಂಗ್ ನೋಡಿಬಿಡ್ತಾರೆ. ಇವತ್ತು ಪ್ರಪಂಚ ಫಾಸ್ಟ್ ಇದೆಲ್ಲ,
ಹಾಗೆ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲೋ ಎಡವೈಟ್ ಆದಾಗ ನಮ್ಗೆ ಹೀಗೆ ಹೊಡೆತ ಬೀಳುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಇನ್ನೊಂದು ಸಿನಿಮಾ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಅರ್ಧ ಪಿಕ್ಚರ್ಗೆ ನಾನು ಬೇರೆಯವ್ರಿಗೆ ಬರ್ಕೊಟ್ಟೆ. ಸುನೀತಾನೇ ವರ್ಕ್ ಮಾಡಿತ್ತು ಒಂದು ನಿಸಿಮಾ ಅಂತ, ಅದು ನಿಂತೋಯ್ತು ಬಿಡಮ್ಮ, ಅದು ಬೇರೆಲ್ಲ. ನಮ್ಮ ಚೋಡಾ ರೆಡ್ಡಿ ಪಿಕ್ಚರ್ 24 ಕ್ಯಾರೆಟ್ ಅಂತ. 24 ಕ್ಯಾರೆಟ್ ಅಂದರೆ ಬೇಗ ಅದು ಮುರಿದೋಗ್ಬಿಡ್ತದೆ, ತುಂಬ ಪ್ಯೂರ್ ಅದು 20 ಕ್ಯಾರೆಟು ಇರಲಿಲ್ಲ ಸಿನಿಮಾ, ಹಂಗಾಗಿ ಇದಾಗೋಯ್ತು. ಅದು ಅಲ್ಲೂ ಆರ್ಟಿಸ್ಟ್ಗಳು ಆಯ್ಕೆಯನ್ನೆಲ್ಲ ಎಡವಿದೆ. ಹೊಸ ಹುಡುಗ ಚೆನ್ನಾಗಿ ರಿಹರ್ಸಲ್ ಮಾಡ್ತಿದ್ದ, ರಿಹರ್ಸಲ್ ಮಾಡಿಸಿದ್ರೆ ಫಸ್ಟ್ ಕ್ಲಾಸಾಗಿ ಬಂದು ಡೈಲಾಗ್ ಒಪ್ಪಿಸ್ತಾ ಇದ್ದ. ಶೂಟಿಂಗಲ್ಲೆಲ್ಲ ಪೂಜೆ ಮಾಡಿ ಕ್ಯಾಮ್ರಾ ಆನ್ ಮಾಡಿದ್ರೆ 10 ಟೇಕ್ ಆದರೂ ಬಾಯೇ ಬಿಡ್ತಾ ಇರಲಿಲ್ಲ. ಹೊರಗಡೆ ಫಸ್ಟ್ ಕ್ಲಾಸ್. ಇದೇ ಥರ 2 ಸಿನಿಮಾ ಆಯಿತು. ಇನ್ನೊಂದು ಜಸ್ಟ್ ಮಿಸ್ ಅಂತ ಸ್ಟಾರ್ಟ್ ಮಾಡಿದೆ. ನನ್ನ ಬ್ಯಾನರ್ನಲ್ಲೇ ಇನ್ನೊಬ್ಬರು ಪಾರ್ಟ್ನರಾಗಿ ಬಂದು ಅವ್ರು ಎಷ್ಟೇ ದುಡ್ಡು ಹಾಕಿದ್ರು ಕಡೆಗೆ ಅವ್ರಿಗೆ ಬರ್ಕೊಡೋ ಥರ ಮಾತಾಡಿಕೊಂಡು ನನ್ನ ಕಾಂಟ್ರಿಬ್ಯೂಷನಲ್ಲಿ ಮಾಡಿದೆ. ಹುಡುಗ 3 ಪೇಜ್ 4 ಪೇಜ್ ಡೈಲಾಗ್ ಒಪ್ಪಿಸ್ಬಿಡ್ತಾ ಇದ್ದ ಅಲ್ಲಿ ರಿಹರ್ಸಲಲ್ಲಿ, ಆಫೀಸಲ್ಲಿ. ಬಾನಾರವಿ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಪೂಜೆ ಮಾಡಿ ಕ್ಯಾಮ್ರಾ ಆನ್ ಮಾಡಿದ್ರೆ 10 ಟೇಕ್ 15 ಟೇಕ್ ಆದರೂ ಬಾಯೇ ಬಿಡ್ತಾ ಇರಲಿಲ್ಲ. ಹೀಗೆ ಇದಕ್ಕೆ ನಾನು ಹೇಳಿದ್ದು, ಆರ್ಟಿಸ್ಟ್ ಸೆಲೆಕ್ಷನ್ ಅಂದರೆ ಒಂದು ಚಿತ್ರಕ್ಕೆ ಕಥೆ ಇಷ್ಟು ಮುಖ್ಯನೋ ಪಾತ್ರ ಪೋಷಣೆ ಜೋಡಣೆ ತುಂಬ ಭಾರಿ ಮುಖ್ಯ ಅಂತ. ಹೀಗೆ ನಾನು ಸುಮಾರು ಕಡೆ ಎಡೆಯೋದಕ್ಕೆ ನನ್ನ ಪತ್ರಿಕಾ ಬಳಗದ ಮಿತ್ರರು ಸಾಕಷ್ಟು ನಾನು ತಪ್ಪು ಮಾಡಿದ್ದೀನಿ, ಅವ್ರು ಸರಿಯಾಗಿ ನಾನು ಬೈದಿದ್ದಾರೆ. ನಾನು ಕರೆಕ್ಟಾಗಿ ಮಾಡಿದ್ದನ್ನು ಅವ್ರು ಬುದ್ಧಿ ನಾನು ಒಪ್ಪಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ಬಟ್ ಈ ನಡುವೆ ಇದಕ್ಕೆ ನಾನು ತುಂಬ ಸ್ಟ್ರಿಕ್ಟು. ಗೊತ್ತು, ನಮ್ಮ ಸುನೀತಾ ಅಸಿಸ್ಟೆಂಟ್ ಡೈರೆಕ್ಟರ್, ಆಕೆಯೇ ಅಸೋಸಿಯೇಟು ಆ ಚಿತ್ರಕ್ಕೆ. ಒಂದು ಚಿತ್ರದಲ್ಲಿ ನಾನು ಕೆಲಸ ಮಾಡಿದ್ರು ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ತುಂಬ ಸ್ಟ್ರಿಕ್ಟು ನಾನು ಕೆಲಸದಲ್ಲಿ, ಯಾರಾದರೂ ನೋಡೋದಿಲ್ಲ. ಹಾಗೆ ಬೆಳೆದು ಬಂದವನ್ನ ನನ್ನ ಸ್ವಲ್ಪ ನನ್ನ ಸ್ಟ್ರಿಕ್ಟಿಗೆ ಎಲ್ಲೋ ಎತ್ಕಟ್ಟಿದ್ರು ಅನಿಸುತ್ತೆ. ಇವೆಲ್ಲ ಬಿಟ್ಬಿಟ್ಟು ನಾನು ಬೇರೆಯವ್ರ ಥರ ಹೂ ಅಂತೇಳಿ ಅದ್ದೂರಿತನ ಅವು ಇವು ಎಲ್ಲ ತೋರಿಸಿದ್ರೆ ನಾನು ಇವತ್ತು ನನ್ನ ಪರ್ಸನಾಲಿಟಿ ಚೆನ್ನಾಗಿರ್ತಾಯಿತ್ತು, ನಾನು ಚೆನ್ನಾಗಿರ್ತಿದ್ದೆ, ಆರ್ಥಿಕವಾಗಿ ಚೆನ್ನಾಗಿರ್ತಿದ್ದೆ. ಯಾವುದೂ ಮಾಡಲಿಲ್ಲ. ಸಿನಿಮಾ ಅಂದರೆ ಕೆಲಸ ದೇವರು ಅಂತ ಹೋಗಿ ನಿಯತ್ತಾಗಿ ಕೆಲಸ ಮಾಡ್ತಿದ್ದೆ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೆ ನಾನು ಅನ್ಯಾಯ ಮಾಡಿಕೊಂಡೆ. ಅಂದರೆ ಊಟ ತಿಂಡಿ ಟೈಮ್ ಸರಿಯಾಗಿ ಮಾಡ್ತಾ ಇರಲಿಲ್ಲ, ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ. ನಾನಲ್ಲದೆ ಇವಾಗ ಮಾಡೋದಲ್ಲ, ನಿಮಗೇನೆ ದಯವಿಟ್ಟು ನಾನು ಊಟ ಮಾಡಿಲ್ಲ ಅನ್ನೋ ಕೋಪ ಬಂದುಬಿಟ್ಟಿತ್ತು ನನಗೇನೆ. ನನ್ನ ಶೂಟಿಂಗಲ್ಲಿ ಹಿಂಗೇನೆ ಬಿಡ್ತಾನೆ ಇರಲಿಲ್ಲ 3 ಗಂಟೆ ಆದ್ರೂ. ಹಿಂಗೆ ಮಾಡಿ ನಾನು ಊಟ ಮಾಡ್ದೇನೆ ಅದೇ ಎಫೆಕ್ಟಾಗಿ ನಾನು ಒಂದು ಕಿಡ್ನಿ ಹೋಯಿತು. ಸಿನಿಮಾದಲ್ಲಿ ನನ್ನ ಸಿನ್ಸಿಯರಿಟಿ, ಶಿಸ್ತಿಗೆ, ಅದ್ರ ಮೇಲೆ ಇಟ್ಟ ಭಯಭಕ್ತಿಗೆ ಮಾಡೋಣ ಕೆಲಸದಲ್ಲಿ ತೊಡ್ಕೊಂಡು ಊಟ ತಿಂಡಿ ಎಲ್ಲ ಟೈಮ್ ಇಲ್ಲದೆ ಅನ್ಟೈಮ್ ಮಾಡಿ ತಿನ್ನೋದನ್ನು ಸ್ವಲ್ಪ ತಿಂದು ಸರಿಯಾದ ಟೈಮ್ ನೀರು ಕುಡಿದೆ. 1 ಕಿಡ್ನಿ ಫುಲ್ ಔಟು. ಇನ್ನು 2ನೇ ಕಿಡ್ನಿ 97% ಇದೆ. ಒಂದು ಸ್ಮಾಲ್ ಹೋಲ್ ಕಾಣಿಸ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಸ್ಕ್ಯಾನ್ ಮಾಡಬೇಕು, ಪರ್ಸೆಂಟೇಜ್ ಕಮ್ಮಿ ಆಗಿದೆಯಾ, ಹಂಗೆ ಇದೆಯಾ, ಅದು ಹೋಗುತ್ತಾ ಅಂತ. ಅದು ಹೋಗೋಕ್ಕೆ ಮುಂಚೆ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀನಿ ನಮಗೆ ಎತ್ಕಟ್ಟದವ್ರಿಗೆ. ಹಿಂಗಿದೆ ನಮ್ಮ ಜೀವನಗಳು. ಸೊ ಒಟ್ಟಾರೆ ಮದುವೆ ದಿಬ್ನವರೆಗೂ 24 ಸಿನಿಮಾ ಮಾಡಿದೆ, 3 ಸ್ವಂತ ಪಿಕ್ಚರು. ನನ್ನ ಕಷ್ಟ ಸುಖದಲ್ಲಿ ಕೆಲವರೆಲ್ಲ ಆದರು. ಪಾಪ ತೀರಾ ಕೆಲವರು ಅವ್ರದ್ದೇ ಇರುತ್ತೆ, ಎಷ್ಟು ಜನ ಅಂತ ನೋಡ್ತಾರೆ, ಒಂದೊಳ್ಳೆ ಸಪೋರ್ಟ್ ಮಾಡಿದ್ರು. ಇನ್ನು ಉಳಿದಿದ್ದು ನಾನು ದೇವ್ರ ದಯದಿಂದ ನಾವು ಮಾಡಿದ್ದು ಎಲ್ಲೋ ಒಂದು ಸಣ್ಣ ಒಳ್ಳೆತನ, ನಮ್ಮ ತಂದೆ ತಾಯಿಗಳು ಮಾಡಿದ್ದು ಒಂದು ಒಳ್ಳೆ ತೀರಾ ದೊಡ್ಡ ಇವುಗಳು ನಮ್ಮನ್ನು ಕಾಪಾಡ್ಕೊಂಬಂತು ಇಲ್ಲಿವರೆಗೂ. ಜೊತೆಗೆ ನನ್ನ ಬೈದವರು, ಬುದ್ಧಿವಾದ ಹೇಳ್ದವರು ಎಲ್ಲರನ್ನೂ ನಾನು ಈ ಸಮಯದಲ್ಲಿ ನೆನೆಸ್ಕೋತೀನಿ. ಯಾಕಂದರೆ ಬೈಯವ್ರ ಬುದ್ಧಿ ಹೇಳೋಕ್ಕೆ ಇದು ಮಾಡ್ತಾರೆ. ಆದರೆ ಎತ್ಕೊಟ್ಟವರು ನನಗೆ ತುಂಬ ಬೆನ್ನಿಗೆ ಚೂರಿ ಹಾಕಿದ್ರು. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇದು ನನ್ನ ಚಿತ್ರರಂಗದ ಕೆರಿಯರು. ಮೊದಲನೇ ಚಿತ್ರದಿಂದ ಹಿಡಿದು ನಿರ್ದೇಶನ 88, 2021 ಬರೋಷ್ಟರಲ್ಲಿ 24 ಸಿನಿಮಾ ಮಾಡಿರೋದು. 24 ವರ್ಷದಿಂದ ಮನೇಲಿ ಆರಾಮ ಕೂತೀನಿ. 2 ವರ್ಷ ಕಿಡ್ನಿದು ಸಮಸ್ಯೆ. ದೇವ್ರ ದಯದಿಂದ ನೋಡೋಣ, ನಾಳೆ ಇವತ್ತು ಹೀಗಿದ್ದೀನಿ, ನಾಳೆಗಳು ಹೇಗಿರ್ತೋ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಹೆಂಗೋ ನಡೆಸ್ಕೊಂಡು ಹೋದ, ಮತ್ತು ಅವನ ಮೇಲೆ ಭಾರ ಹಾಕ್ತೀನಿ, ಎಲ್ಲ ಅವನೇ ನೋಡ್ಕೋತಾನೆ. ಸೊ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದು ಕಲಾ ಮಾಧ್ಯಮ ಚಾನಲ್ನಲ್ಲಿ ನನ್ನ ಒಂದು ಅನಿಸಿಕೆಗಳನ್ನ ಪ್ರೇಕ್ಷಕರ ಮುಂದೆ ಇಡ್ತಾ ಇರೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ, ಈ ಚಾನಲ್ನ ಹೆಚ್ಚೆಚ್ಚು ನೋಡಿ ಅವ್ರನ್ನ ಉಳಿಸಿ ನಮ್ಮ ಕನ್ನಡದ ಚಾನಲ್ಲು ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು 1-2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.